ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಕ್ಷಮಿಸುವಿಯಾ? ಅಪ್ಪ, ಎಷ್ಟೊಂದು ಆಘಾತಗಳು ನಡೆದು ಹೋದವು ಈ 3 ದಿನಗಳಲ್ಲಿ. ನಾನಂತೂ ಕಲ್ಪನೆಯಲ್ಲೂ ಯೋಚಿಸಿರಲಿಲ್ಲ ನನ್ನ ತಿಳುವಳಿಕೆಯ ಜೀವನದಲ್ಲಿ ಆ 3 ದಿನಗಳು ಬರುತ್ತವೆ ಎಂದು. ಇಷ್ಟು ದಿನಗಳು ಅಮ್ಮನ ಮಡಿಲಲ್ಲಿ ಮುದ್ದಾಗಿ ಆಡಿಕೊಂಡು ಇದ್ದವಳು ಒಮ್ಮೆಲೆ ಪ್ರಪಾತಕ್ಕೆ ಬಿದ್ದ ಅನುಭವ. ಸಾಕಪ್ಪ ಆ ಆಘಾತಗಳು. ಯಾರಿಗೂ ಕೆಡಕು ಬಯಸದ ನಮ್ಮ ಬದುಕಲ್ಲಿ ಇಷ್ಟೆಲ್ಲ ನಡೆದದ್ದು ಮೈ ನಡಗಿಸುತ್ತದೆ. ಬಂದಿದ್ದನ್ನು ಎದುರಿಸುವ ಶಕ್ತಿ ಕೊಡು ತಾಯಿ ದುರ್ಗಾ ಪರಮೇಶ್ವರಿ. ಅರೆ, ಬರ್ತಾ ಇದ್ದ ಹಾಗೆ ಇಷ್ಟೊಂದು ಗೋಳು ಹೇಳ್ಕೊಳ್ತಾ ಇರುವ ನಾನು ಯಾರು ಅಂದ್ಕೊಂಡು ನೋಡ್ತಾ ಇದ್ದೀರಾ? ನಾನು ಸಂಜನಾ, ವಯಸ್ಸು 23 ವರ್ಷ. ನನ್ನಮ್ಮ ಸೀತಾಳ ಮುದ್ದು ಮಗಳು. ಓದಿದ್ದು ಸಿವಿಲ್ ಇಂಜಿನಿಯರಿಂಗ್. JR ಇನ್ಫ್ರಾದಲ್ಲಿ ಜೂನಿಯರ್ ಡಿಸೈನರ್ ಹುದ್ದೆ. ಒಳ್ಳೆಯ ಸಂಬಳ. ವಾಸಕ್ಕೆ ಕಂಪನಿಯ ಕಡೆಯಿಂದ ಕೊಟ್ಟಿರುವ ಮನೆ ಇದೆ. ಇನ್ನೇನು ಬೇಕು ಈ ಜೀವಕ್ಕೆ? ಇನ್ನು ನಮ್ಮ ಜೀವನ ಸರಾಗವಾಗಿ ಹರಿಯುವ ಸರಿಯೂ ಎಂದು ಬೀಗುತ್ತಿದ್ದೆ. ಅಷ್ಟೆಲ್ಲ ಸಂಭ್ರಮದಿಂದ ಇದ್ದವಳಿಗೆ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಏಕೆಂದರೆ ನಮ್ಮ ಪರಿಚಯದವರು ಇಲ್ಲಿ ಯಾರೂ ಇಲ್ಲ. ಇದ್ದಕ್ಕಿದ್ದಂತೆ ಆಘಾತಗಳ ಮಳೆಯೇ ಸುರಿಯಿತು. ಏನಾಯ್ತು ಎಂದು ಹೇಳುತ್ತೇನೆ ಕೇಳಿಯೇ. ನಾನು JR ಇನ್ಫ್ರಾದಲ್ಲಿ ಕೆಲಸಕ್ಕೆ ಸೇರಿ ಸರಿಯಾಗಿ 6 ತಿಂಗಳಾಗಿತ್ತು. ನಮ್ಮ ಆಫೀಸ್ನಲ್ಲಿ 6 ತಿಂಗಳಿಗೊಮ್ಮೆ ಕುಟುಂಬ ದಿನದ ಆಚರಣೆ ನಡೆಯುತ್ತದೆ. ನನ್ನ ಮೊದಲ ಕುಟುಂಬ ಕೂಡಿಕೆಯ ಔತಣಕೂಟ. ನನ್ನಮ್ಮ ಸೀತಾ ಮನೆ ಬಿಟ್ಟು ಎಲ್ಲೂ ಹೋದವಳಲ್ಲ. ಅದರಲ್ಲೂ ಶಿವಮೊಗ್ಗ ಬಿಟ್ಟು. ಬೆಂಗಳೂರು ಸೇರಿ 6 ತಿಂಗಳಾದರೂ ಮನೆ ಹೊಸ್ತಿಲು ದಾಟಿದವಳಲ್ಲ. ಹೀಗಾಗಿ ಆ ಕುಟುಂಬ ಔತಣಕೂಟಕ್ಕೆ ಬಲವಂತವಾಗಿ ಕರೆದೊಯ್ದೆ. ಅಮ್ಮನ ಬಳಿ ಇದ್ದದ್ದು ಕೆಲವು ಹತ್ತಿಯ ಸೀರೆಗಳು. ತುಂಬ ಸರಳವಾದ ಉಡುಗೆ ಪ್ರಿಯೆ ನನ್ನಮ್ಮ. ಮೈಪೂರ ಮುಚ್ಚಲು ಒಳ್ಳೆಯ ಬಟ್ಟೆ ಸಾಕು. ದುಬಾರಿ ಬಟ್ಟೆಗಾಗಿ ಹೆಚ್ಚು ಹಣ ತೆರುವ ಅಗತ್ಯವಿಲ್ಲ ಎಂದು ತಿಳುವಳಿಕೆ ಹೇಳಿ ನನ್ನನ್ನು ಸಾಕಿದವಳು. ಇದ್ದುದರಲ್ಲಿ ಸುಂದರವಾದ ಹಳದಿ ಬಣ್ಣದ ಒಡಲಿದ್ದ ಹತ್ತಿಯ ಹಸಿರು ಹಂಚು. ಸೆರಗಿನ ಸೀರೆಗೆ ಹಸಿರು ರವಿಕೆ ಧರಿಸಿ ತಯಾರಾಗಿದ್ದ ನನ್ನಮ್ಮನಿಗೆ 42 ವರ್ಷ ವಯಸ್ಸಾಗಿದೆ ಎಂದರೆ ಯಾರೂ ನಂಬಲು ಸಾಧ್ಯವೇ ಇಲ್ಲ. ಸರಳ ಸುಂದರಿ ನನ್ನಮ್ಮ. ನನಗೆ ತಿಳುವಳಿಕೆ ಬಂದಾಗಿನಿಂದ ನೋಡಿದಂತೆ ಯಾವ ಪ್ರಸಾದನ ಸಾಧನಗಳು ನನ್ನಮ್ಮನ ಚರ್ಮವನ್ನು ಸೋಕಿಲ್ಲ. ಇನ್ನು ನಾನವಳನ್ನು ನೋಡಿರುವಂತೆ ಕುತ್ತಿಗೆಯಲ್ಲಿ ಪುಟ್ಟ ಮಾಂಗಲ್ಯ ಇರುವ ಕರಿಮಣಿ ಸರ, 2 ಕೈಗಳಲ್ಲಿ ಹಸಿರು ಗಾಜಿನ ಬಳೆಗಳು, ಮೂಗಿನಲ್ಲೊಂದು ಬಿಳಿ ಹರಳಿನ ನತ್ತು, ಕಿವಿಯಲ್ಲಿ ಬಿಳಿ ಹರಳಿನ ಓಲೆಗಳು ಬಿಟ್ಟು ಇನ್ಯಾವ ಒಡವೆಯನ್ನು ಅವಳು ಧರಿಸಿದವಳಲ್ಲ. ಸದಾ ತುಸು ಬಿರಿದಿರುವ ತುಟಿಗಳಿಂದ ಮೂಡುವ ಮಂದಹಾಸ ಅವಳ ಹತ್ತಿರ ಇರುವ ಬೆಲೆ ಕಟ್ಟಲಾಗದ ಆಭರಣ. ಬೆಂಗಳೂರಿಗೆ ಬಂದ ಮೇಲೆ ಮೊದಲ ಬಾರಿ ಮನೆಯಿಂದ ಹೊರಬಂದಳು ನನ್ನಮ್ಮ. ಅಲ್ಲಿದ್ದ ನನ್ನ ಸಹ ಉದ್ಯೋಗಿಗಳೆಲ್ಲರ ಪರಿಚಯ ಮಾಡಿಸಿದೆ. ಎಲ್ಲರ ಜೊತೆ ಬೆರೆಯುವ ಅಮೋಘ ಅವಕಾಶವಲ್ಲವೇ ಅದು. ಅದರಲ್ಲೂ ನನಗೆ ನನ್ನಮ್ಮನಿಗೆ ನಮ್ಮ MD ಅವರನ್ನ ಪರಿಚಯಿಸಬೇಕೆಂಬ ಹೆಬ್ಬಯಕೆ. ನಮ್ಮ ಕಂಪನಿಯಲ್ಲಿ ಸುಮಾರು 950 ಕೆಲಸಗಾರರಿದ್ದಾರೆ. ಅವರವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಬೇರೆ ಬೇರೆ ಹುದ್ದೆಗಳು, ಬೇರೆ ಬೇರೆ ಜವಾಬ್ದಾರಿಗಳು, ಸ್ಥಾನಮಾನಗಳು. ಆದರೆ 6 ತಿಂಗಳಿಗೊಮ್ಮೆ ನಡೆಯುವ ಔತಣಕೂಟದ ಗಮ್ಮತ್ತೇ ಬೇರೆ. ಅಲ್ಲಿ ಯಾವ ಹುದ್ದೆಯವರು ತಮ್ಮ ದರ್ಪ ಅಧಿಕಾರ ತೋರದಂತೆ ಒಂದೇ ಕುಟುಂಬದ ಸದಸ್ಯರಂತೆ ಒಟ್ಟಾಗಿ ಸೇರುವ ಸಂದರ್ಭ ಅದು. ನಮ್ಮ MD ಅವರು 15 ವರ್ಷದಿಂದ ರೂಢಿ ಮಾಡಿರುವ ಈ ಔತಣಕೂಟಕ್ಕೆ ಅದರದೇ ಆದ ಗೌರವವಿದೆ. ಪ್ರತಿಯೊಬ್ಬರೂ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಅಲ್ಲಿ ಸೇರಿ ಪರಸ್ಪರ ಪರಿಚಯ ಮಾಡಿಕೊಂಡು ಮೋಜಿನ ಆಟಗಳನ್ನು ಆಡಿ, ಒಟ್ಟಿಗೆ ಕುಳಿತು ಊಟ ಮಾಡಿ, ನಕ್ಕು ನಲಿದು ತಮ್ಮ ತಮ್ಮ ಮನೆಗಳನ್ನು ಸೇರುವಂತೆ ಮಾಡಿರುವ ನಮ್ಮ MD ಬಗ್ಗೆ ನಿಜಕ್ಕೂ ಹೆಮ್ಮೆಯಾಗುತ್ತದೆ. ನಮ್ಮ MD ಅವರ ಆಗಮನದ ನಿರೀಕ್ಷೆಯಲ್ಲಿ ಇದ್ದ ನನಗೆ ಈ 15 ವರ್ಷಗಳಲ್ಲಿ ಅವರೊಮ್ಮೆಯೂ ಈ ಔತಣಕೂಟದಲ್ಲಿ ಸೇರಿಲ್ಲ ಎಂದು ತಿಳಿದು ಬಂತು. ಅವರ ಆಪ್ತ ಕಾರ್ಯದರ್ಶಿ, ಕಂಪನಿ ಮುಖ್ಯ ಆಡಳಿತ ಸಲಹೆಗಾರರು ಕೂಟದ ಉಸ್ತುವಾರಿ ನೋಡಿಕೊಳ್ಳುತ್ತಾರೆ ಎಂದು ಹೇಳಿದರು ಲಾವಣ್ಯ ಮೇಡಂ. ಅಮ್ಮನಿಗೆ ಅವರನ್ನು ಪರಿಚಯಿಸಲು ಆಗುವುದಿಲ್ಲವಲ್ಲ ಎಂದು ಬೇಸರವಾಗಿತ್ತು. ನಾನು ಕೆಲಸಕ್ಕೆ ಸೇರಿದಾಗಿನಿಂದಲೂ MD ಸರ್ನ ನೋಡಿದರೆ ಏನೋ ಒಂದು ಸೆಳೆತ. ಅವರನ್ನು ಕಂಡ ಕ್ಷಣದಿಂದ ಸುಂದರವಾದ ಅವ್ಯಕ್ತ ಅನುಭೂತಿಯನ್ನು ಅನುಭವಿಸಿದ್ದೇನೆ. ಯಾಕೋ ತಿಳಿಯದು, ಅವರನ್ನು ನೋಡಿದರೆ ಪೂಜ್ಯ ಭಾವನೆ ಮೂಡುತ್ತದೆ. ನನಗೆ ಅವರು ತುಂಬ ಆಪ್ತರೇನೋ ಅನ್ನಿಸುತ್ತದೆ. ಅವರನ್ನು ಮೊದಲು ಭೇಟಿ ಮಾಡಿದ ಕ್ಷಣ ಇನ್ನೂ ಹಸಿರಾಗಿದೆ.
ನಾನು ನನ್ನ ಅಂತಿಮ ವರ್ಷದ BEಯಲ್ಲಿ ಇದ್ದಾಗ ನಾನು ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ JR ಇನ್ಫ್ರಾ ಕಂಪನಿಗೆ ಆಯ್ಕೆಯಾದೆ. ಕೆಲಸ ಬೆಂಗಳೂರಿನಲ್ಲಿ, ವಾಸಕ್ಕೆ ಕಂಪನಿಯ ಕಡೆಯಿಂದ ಮನೆ ಕೊಡುತ್ತಿದ್ದರು. ಒಳ್ಳೆಯ ಸಂಬಳದ ಪ್ಯಾಕೇಜ್, ಇನ್ನೇನು ಬೇಕಿತ್ತು. ನಾನು ಖುಷಿಯಿಂದಲೇ ಒಪ್ಪಿದೆ. ಅಮ್ಮನೂ ಒಪ್ಪಿದಳು. ಬೆಂಗಳೂರಿಗೆ ಪಯಣ ಬೆಳೆಸಿದೆವು. ಮನೆಯಲ್ಲಿ ಸಕಲ ಸೌಕರ್ಯವೂ ಇದ್ದ ಕಾರಣ ಹೊಂದಿಕೊಳ್ಳಲು ಯಾವುದೇ ತೊಂದರೆ ಆಗಲಿಲ್ಲ. ಅಮ್ಮನ ಆಶೀರ್ವಾದ ಪಡೆದು ಆಫೀಸ್ಗೆ ಹೋದ ಮೊದಲ ದಿನ MD ಹೊಸದಾಗಿ ಕೆಲಸಕ್ಕೆ ಸೇರಿದ್ದವರನ್ನು ಪರಿಚಯ ಮಾಡಿಕೊಳ್ಳುವ ಉದ್ದೇಶದಿಂದ ಎಲ್ಲರನ್ನೂ ಮೀಟಿಂಗ್ ಹಾಲ್ಗೆ ಕರೆದಿದ್ದರು. ಹೊಸದಾಗಿ ಕೆಲಸಕ್ಕೆ ಆಯ್ಕೆಯಾದವರು 32 ಜನರಿದ್ದೆವು. ನಾವೆಲ್ಲರೂ ನಮಗಾಗಿ ನಿಗದಿ ಮಾಡಿದ್ದ ಆಸನಗಳಲ್ಲಿ ಕುಳಿತು ಅವರ ನಿರೀಕ್ಷೆ ಮಾಡುತ್ತಿದ್ದೆವು. ಸರಿಯಾಗಿ 11 ಗಂಟೆಗೆ ಹಾಲ್ ಹೊಕ್ಕ ಅವರನ್ನು ನೋಡಿ ನಾನು ನನ್ನನ್ನೇ ಮರೆತೆ. 6 ಅಡಿ ಎತ್ತರದ ಆಜಾನುಬಾಹು, ಮುಖದಲ್ಲಿ ಗಾಂಭೀರ್ಯವಿತ್ತು. ಕರಾರುವಕ್ಕು ನಡಿಗೆಯಲ್ಲಿ ಶ್ರೀರಾಮಚಂದ್ರನಂತೆ ಕಂಡರು. ಪೋಡಿಯಂ ಮುಂದೆ ನಿಂತು, ನಾನು ಜಾನಕಿರಾಮ್, JR ಕಂಪನಿಯ MD. ನಿಮ್ಮೆಲ್ಲರಿಗೂ JR ಇನ್ಫ್ರಾಗೆ ಸ್ವಾಗತ. ಇಂದಿನಿಂದ ನೀವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಂತೆ ಇರಬೇಕು. ಏನೇ ಅನುಮಾನವಿದ್ದರೂ ಹಿರಿಯ ಅಧಿಕಾರಿಗಳನ್ನು ಕೇಳಿ ಮುನ್ನಡೆಯಿರಿ ಎಂದಾಗ ಅವರ ಕಂಚಿನ ಕಂಠದ ಪರಿಚಯವಾಯಿತು. ಎಲ್ಲರನ್ನೊಮ್ಮೆ ನೋಡಿದವರ ದೃಷ್ಟಿ ನನ್ನ ಮೇಲೆ ತಿರುಗಿ ಬಂದು ನಿಂತಿತು. ನನಗೆ ಅವರ ಕಣ್ಣಲ್ಲಿ ಏನೋ ಆಕರ್ಷಣೆ ಕಂಡಿತು. ಅವರು ಅಚ್ಚರಿಗೊಂಡವರಂತೆ ನನ್ನನ್ನೇ ದಿಟ್ಟಿಸಿದರು. ನಾನು ಅವರನ್ನೇ ನೋಡುತ್ತಿದ್ದೆ. ಯಾವುದೋ ಸೆಳೆತಕ್ಕೆ ಒಳಗಾದಂತೆ ನಸುನಗುತ್ತ ನನ್ನ ಮುಂದೆ ಬಂದು ನಿಂತರು. ನಾನು ಭಕ್ತಿಯಿಂದ ಪೂಜಿಸುವ ಸಾಕ್ಷಾತ್ ಶ್ರೀರಾಮಚಂದ್ರನೇ ನನ್ನೆದುರು ಬಂದಂತೆ ಅನಿಸಿತು. ಎಂತಹ ಹೊಳಪು ಅವರ ಮೊಗದಲ್ಲಿ! ಯಾವುದೋ ನಿರೀಕ್ಷೆ ಹೊತ್ತವರಂತೆ ನನ್ನೆದುರು ಬಂದವರೇ, ಏನಮ್ಮ ನಿನ್ನೆಸರು ಎಂದರು. ಅವರ ಧ್ವನಿ ಮೃದುವಾಗಿತ್ತು. ಪ್ರಶ್ನೆ ವಾತ್ಸಲ್ಯದ ಕೋರಿಕೆಯಂತಿತ್ತು. ನಾನು ಮಂತ್ರಮುಗ್ಧಳಾದಂತೆ ಸಂಜನಾ ಅಂದೆ. ಯಾವೂರಮ್ಮ ಮತ್ತೆ ಕೇಳಿದರು. ಶಿರಸಿ ಎಂದೇ ಮುಖದಲ್ಲಿ ತಿಳಿನಗು ತುಂಬಿಕೊಂಡು. ಅವರ ಮುಖದಲ್ಲಿನ ನಿರೀಕ್ಷೆ ಇಳಿದಂತೆ ತೋರಿತು. ಹೋ, ವೆಲ್ಕಮ್ ಸಂಜನಾ, ವಿಶ್ ಯು ಗುಡ್ ಲಕ್ ಎಂದವರ ಧ್ವನಿಯಲ್ಲಿ ನಿರಾಸೆಯ ಭಾವವಿತ್ತು. ನನ್ನ ಕೈಕುಲುಕಿ ನಸುನಕ್ಕವರೇ ಅಲ್ಲಿಂದ ಹೊರಟು ಹೋದರು. ನನಗೆ ಅವರ ಮುಖದಲ್ಲಿ ಇಣುಕಿದ ನಿರಾಸೆ ಅರ್ಥವಾಗಲಿಲ್ಲ. ಅವರು ಯಾರನ್ನು ನಿರೀಕ್ಷಿಸುತ್ತಿದ್ದರೋ ಅನಿಸಿತು. ನನ್ನನ್ನು ನೋಡಿ ಗೊಂದಲಗೊಂಡಿರಬೇಕು ಎಂದುಕೊಂಡೆ. ಆದರೂ ಎಲ್ಲರ ಮುಂದೆ ಅವರು ನನ್ನನ್ನು ಅಷ್ಟು ಆತ್ಮೀಯವಾಗಿ ಮಾತನಾಡಿಸಿದ್ದು ಕೈಕುಲುಕಿದ ರೀತಿ ಹೆಮ್ಮೆ ಎನಿಸಿತು. ಈ 6 ತಿಂಗಳಲ್ಲಿ ದಿನನಿತ್ಯ ಅವರನ್ನು ಆಫೀಸ್ನಲ್ಲಿ ನೋಡುತ್ತಿದ್ದರೂ ಅವರನ್ನು ಮಾತನಾಡಿಸುವ ಅವಕಾಶ ಸಿಕ್ಕಿದ್ದು ಕಡಿಮೆಯೇ. ಅವರು ಸಮಯಕ್ಕೆ ತುಂಬ ಮಹತ್ವ ಕೊಡುತ್ತಿದ್ದರು. ಆಫೀಸ್ನ ಗಡಿಯಾರ 10 ಬಾರಿಸಲು ಶುರು ಮಾಡುವ ಹೊತ್ತಿಗೆ ಸರಿಯಾಗಿ ಅವರು ಆಫೀಸೊಳಗೆ ಪ್ರವೇಶ ಮಾಡುತ್ತಿದ್ದರು. ಗಡಿಯಾರದಲ್ಲಿ ಸಮಯ ತಪ್ಪುತ್ತಿತ್ತೇನೋ, ಆದರೆ ಸರಿಬರುತ್ತಿದ್ದ ಸಮಯ ಮಾತ್ರ ತಪ್ಪುತ್ತಿರಲಿಲ್ಲ. 6 ತಿಂಗಳಲ್ಲಿ ಒಮ್ಮೆಯೂ ತಡವಾಗಿ ಬಂದವರಲ್ಲ. ನಿತ್ಯ ಅವರು ಬರುವುದನ್ನು ನೋಡುವುದೇ ನನಗೆ ಒಂದು ಸಂಭ್ರಮದಂತಿತ್ತು. ಬಂದವರು ನೇರವಾಗಿ ತಮ್ಮ ಕ್ಯಾಬಿನ್ ಹೊಕ್ಕರೆ ಉಳಿದವರು ತಮ್ಮ ಕೆಲಸದಲ್ಲಿ ಯಾವ ನಿರ್ಲಕ್ಷ್ಯವನ್ನು ವಹಿಸದಂತೆ ಗಮನಿಸುತ್ತಿದ್ದರು. ಅವರನ್ನು ನೋಡಿಯೇ ಸಮಯ ಪ್ರಜ್ಞೆ ಎಂದರೇನು ಎಂದು ತಿಳಿಯಬಹುದಿತ್ತು. ಅಷ್ಟೊಂದು ಶಿಸ್ತಿನ ವ್ಯಕ್ತಿ. ಅವರಿಗೆ 48 ವರ್ಷವಾಗಿದೆ ಎಂದರೆ ನಂಬಲು ಸಾಧ್ಯವೇ ಇರಲಿಲ್ಲ. ಒಳ್ಳೆಯ ಆರೋಗ್ಯ, ಪೂರ್ಣ ಮೈಕಟ್ಟು ಇತ್ತವರಿಗೆ. ಕೂದಲಲ್ಲಿ ಅಲ್ಲಲ್ಲಿ 1-2 ಬಿಳಿ ಕೂದಲು ಇರುವುದು ಬಿಟ್ಟರೆ ಸೊಗಸುಗಾರರೇ ಅವರು. ನಾನು ಗಮನಿಸಿದ ಹಾಗೆ ನನ್ನನ್ನು ನೋಡಿದರೆ ಅವರ ಕಣ್ಣಲ್ಲಿನ ಹೊಳಪು ಹೆಚ್ಚುತ್ತಿತ್ತು. ವಾತ್ಸಲ್ಯಭರಿತ ನೋಟ ನನ್ನತ್ತ ಬೀರುತ್ತಿದ್ದರು. ಅದನ್ನು ನೋಡಿದರೆ ನನಗೆ ಆತ್ಮೀಯ ಭಾವನೆ ಮೂಡುತ್ತಿತ್ತು. ಅವರು ನನಗೆ ತುಂಬ ಹತ್ತಿರದವರಿರಬೇಕು ಅನ್ನಿಸುತ್ತಿತ್ತು. ಸರಿ ಎಂದು ಔತಣಕೂಟಕ್ಕೆ ಬಾರದವರು ಅಂದು ಬಂದಿದ್ದರು. ಅವರನ್ನು ನೋಡಿ ನನ್ನ ಮನಸ್ಸು ಕುಣಿಯಿತು. ಅವರನ್ನು ನನ್ನ ತಾಯಿಗೆ ಪರಿಚಯಿಸಬೇಕು ಎಂದುಕೊಂಡೆ. ಅಷ್ಟರಲ್ಲಿ ಅವರೇ ನನ್ನ ಬಳಿ ಬಂದರು. ಸಂಜನಾ, ನಿಮ್ಮ ತಂದೆ ತಾಯಿ ಬಂದಿದ್ದಾರೆಯೇ? ಮೃದುವಾಗಿ ಕೇಳಿದ ಅವರ ಧ್ವನಿಯಲ್ಲಿ ನಡುಕವಿತ್ತೆ. ಇರಲಾರದು, ನನ್ನ ಭ್ರಮೆ ಇರಬೇಕು ಎಂದುಕೊಂಡೆ. ಸರ್, ನನ್ನ ತಾಯಿ ಬಂದಿದ್ದಾರೆ ಎಂದೇ ಸಂಭ್ರಮದಿಂದ. ನನಗೂ ಅವರನ್ನು ಅಮ್ಮನಿಗೆ ಪರಿಚಯ ಮಾಡಿಸಬೇಕು ಎನ್ನುವ ಉತ್ಸಾಹ ಇತ್ತಲ್ಲ. ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದವರ ಕಣ್ಣುಗಳಲ್ಲಿ ಮಿಂಚು ಹುಟ್ಟಿತು. ಅವರೆಲ್ಲಿದ್ದಾರೆ? ನನಗೆ ಅವರ ಪರಿಚಯ ಮಾಡಿಸುವೆಯಾ? ಕಾತುರದಿಂದ ಕೇಳಿದರು. ಆಗ ಗಮನಿಸಿದೆ, ಅವರ ಧ್ವನಿಯಲ್ಲಿ ನಡುಕವಿತ್ತು. ಕರೆದುಕೊಂಡು ಬರುತ್ತೇನೆ ಸರ್.
ಅಮ್ಮ ಇಲ್ಲೇ ಎಲ್ಲೋ ಇದ್ದಾರೆ ಎಂದು ತಿರುಗಿದವಳನ್ನು ಅವರ ಕರೆ ತಡೆಯಿತು. ಸಂಜನಾ, ನಾವೇ ಅವರಲ್ಲಿ ಹೋಗೋಣ ನಡೆಯಮ್ಮ ಎಂದರು. ನನಗೂ ಸಂಭ್ರಮ ಹೆಚ್ಚಿತು. ಅಮ್ಮನ ಬಳಿ ಕರೆದೊಯ್ದೆ. ಸುಮಿತ್ರಾ ಜೊತೆ ಮಾತನಾಡುತ್ತಾ ನಿಂತಿದ್ದ ನನ್ನಮ್ಮನನ್ನು ಹಿಂದಿನಿಂದ ಅಮ್ಮ ಎಂದು ಕರೆದೆ. ಅಮ್ಮ ಹಿಂದಕ್ಕೆ ತಿರುಗಿದರು. ಇವರ ನಮ್ಮ MD ಜಾನಕಿರಾಮ್ ಸರ್ ಎಂದೆ. ಅಮ್ಮನ ಮುಖದಲ್ಲಿ ಗಾಬರಿ ಇಣುಕಿತು. ನನಗೆ ಅಮ್ಮನ ಮುಖ ನೋಡಿ ಅಚ್ಚರಿಯಾಯಿತು. ಸರ್ ಕಡೆ ತಿರುಗುವಷ್ಟರಲ್ಲಿ ಅಮ್ಮ ನೆಲಕ್ಕುರುಳಿದರು. ಅಮ್ಮ ನೆಲಕ್ಕುರುಳಿದ ಸದ್ದಿಗೆ ನಾನು ಅವಳೆಡೆಗೆ ತಿರುಗಿದೆ. ಅಮ್ಮ ಬಿದ್ದಿದ್ದು ಏಕೆ ಎನ್ನುವುದೇ ಅರ್ಥ ಆಗಲಿಲ್ಲ. ಏನಾಗುತ್ತಿದೆ ಎಂದು ತಿಳಿಯದೆ ಗಾಬರಿಯಾಗಿ ಅವಳ ಪಕ್ಕ ಕುಸಿದು ಕುಳಿತು ಅಮ್ಮ ಅಮ್ಮ ಎಂದು ಅವಳ ಕೆನ್ನೆ ಅಲುಗಿಸುತ್ತಾ ಎಚ್ಚರ ಮಾಡಲು ನೋಡಿದೆ. ಸುಮಿತ್ರಾ ಲೋಟದಲ್ಲಿ ನೀರು ತಂದು ಅಮ್ಮನ ಮುಖಕ್ಕೆ ಚಿಮುಕಿಸಿದಳು. ಅಮ್ಮನಲ್ಲಿ ಯಾವುದೇ ಚಲನೆ ಕಾಣಿಸಲಿಲ್ಲ. ಸರ್ ತಡ ಮಾಡದೆ ಅಮ್ಮನನ್ನು ತಮ್ಮ ತೋಳುಗಳಲ್ಲಿ ಎತ್ತಿಕೊಂಡು ತಮ್ಮ ಕಾರಿನ ಕಡೆ ಓಡಿದರು. ತಟ್ಟನೆ ಎಚ್ಚೆತ್ತ ನಾನು ಅವರ ಹಿಂದೆ ಓಡಿದೆ. ಅವರ ಮನಸ್ಸು ಅರಿತವಳಂತೆ ಕಾರಿನ ಹಿಂಬಾಗಿಲು ತೆರೆದು ಕುಳಿತೆ. ಅಮ್ಮನನ್ನು ಹಿಂದಿನ ಸೀಟಿನಲ್ಲಿ ಮಲಗಿಸಿ ಅವಳ ತಲೆ ನನ್ನ ಮಡಿಲಲ್ಲಿ ಇರಿಸಿದ ಜಾನಕಿರಾಮ್ ಸರ್ ಕಾರನ್ನು ಚಲಾಯಿಸಿಕೊಂಡು ಹೊರಟರು. ಅವರ ಮುಖದಲ್ಲಿ ಗಾಬರಿ ಎದ್ದು ಕಾಣುತ್ತಿತ್ತು. ನನ್ನ ಅಮ್ಮನಿಗೆ ಏನೋ ಆಗಿರಬಹುದು ಎಂಬ ಭಯವಿತ್ತು ಅನಿಸುತ್ತೆ. ಒಬ್ಬ ಸಾಮಾನ್ಯ ಕೆಲಸಗಾರಳ ತಾಯಿಗಾಗಿ ಸರ್ ಹೃದಯ ಮಿಡಿಯಿತೆ. ನನ್ನ ಮನದಲ್ಲಿ ಗೊಂದಲ ಮೂಡಿತು. ತಲೆ ಕೊಡವಿ ಅಮ್ಮನ ಕಡೆ ಗಮನ ಹರಿಸಿದೆ. ಅಮ್ಮನ ನಿಸ್ತೇಜಸ್ಸಾದ ಮುಖ ನೋಡಿ ನನಗೆ ದುಃಖ ಉಮ್ಮಳಿಸಿತು. ಅಮ್ಮ ಅಮ್ಮ ಎಂದು ಮೆಲುವಾಗಿ ಕರೆದೆ. ಕಣ್ಣು ತೆರೆಯಲಿಲ್ಲ ನನ್ನಮ್ಮ. ಹೆದರಿಕೆಯಿಂದ ಬಿಕ್ಕಳಿಸಿದೆ. ಹೆದರಿಕೊಳ್ಳಬೇಡ ಮಗು, ಇಲ್ಲೇ ಹತ್ತಿರದಲ್ಲಿ ನಮ್ಮ ಆಸ್ಪತ್ರೆ ಇದೆ, ಅಲ್ಲಿಗೆ ಹೋಗೋಣ, ಧೈರ್ಯವಾಗಿರೋ ಎಂದು ನನಗೆ ಸಮಾಧಾನ ಹೇಳಿದರು. ಅವರ ಕಡೆ ನೋವಿನಲ್ಲೇ ನೋಡಿದೆ. ಅವರ ಮುಖದಲ್ಲಿ ಭಯವಿತ್ತು. ಕಾರನ್ನು ಚಲಾಯಿಸುತ್ತಲೇ ಯಾರಿಗೋ ಕರೆ ಮಾಡಿ ಎಮರ್ಜೆನ್ಸಿ ವಾರ್ಡ್ ತಯಾರಾಗಿರಿಸುವಂತೆ ಹೇಳಿದ್ದರು. ಆಸ್ಪತ್ರೆಯ ಆವರಣ ಪ್ರವೇಶಿಸಿದ ಕಾರ್ ನಿಲ್ಲುತ್ತಿದ್ದಂತೆ ಅಲ್ಲಿ ಒಂದು ತಂಡ ಅಮ್ಮನನ್ನು ಚಿಕಿತ್ಸೆ ಮಾಡಲು ತಯಾರಾಗಿ ನಿಂತಿತ್ತು. ಸರಿಳಿದವರೇ ಹಿಂದಿನ ಬಾಗಿಲು ತೆರೆದು ಅಮ್ಮನನ್ನು ಮತ್ತೆ ತಮ್ಮ ತೋಳುಗಳಿಂದ ಎತ್ತಿಕೊಂಡು ಸ್ಟ್ರೆಚರ್ ಮೇಲೆ ಮಲಗಿಸಿದರು. ನಾನು ಹೆದರಿಕೆಯಿಂದಲೇ ಕೆಳಗಿಳಿದೆ. ಅಮ್ಮ ಇದ್ದ ಸ್ಟ್ರೆಚರ್ ತಳ್ಳಿಕೊಂಡು ಸಿಬ್ಬಂದಿಗಳು ಅಲ್ಲಿಂದ ಹೊರಟರು. ನಾವು ಅವರ ಜೊತೆ ಎಮರ್ಜೆನ್ಸಿ ವಾರ್ಡ್ ತಲುಪಿದೆವು. ಅಲ್ಲಿಯೇ ನಿಂತಿದ್ದ ಇಬ್ಬರು ಡಾಕ್ಟರ್ ಸರ್ ಕಡೆ ನೋಡಿದರು. ಸರ್ ಅವರಿಗೆ ಇದ್ದಕ್ಕಿದ್ದಂತೆ ಎಚ್ಚರ ತಪ್ಪಿದ್ದಾರೆ, ಏನಾಗಿದೆ ನೋಡಿ ಎಂದು ಹೇಳಿದರು. ಅವರಲ್ಲಿ ಒಬ್ಬ ಡಾಕ್ಟರ್ ಅಮ್ಮನ ಮುಖ ನೋಡಿ ಮಾವ ಇವರು ಎಂದು ಸರ್ ಕಡೆ ನೋಡಿದರು. ಸರ್ ಏನೋ ಸನ್ನೆ ಮಾಡಿದರು. ಅರ್ಥ ಮಾಡಿಕೊಂಡಂತೆ ಅವರು ಅಮ್ಮನನ್ನು ವಾರ್ಡ್ ಒಳಗೆ ಕರೆದೊಯ್ದರು. ನನಗೆ ಅಳು ತಡೆದಿಡಲು ಕಷ್ಟವಾಯಿತು. ಅಮ್ಮನಿಗೆ ಏನಾಗಿದೆ ಎನ್ನುವುದು ತಿಳಿಯದೆ ನನ್ನ ಹೃದಯ ತಳಮಳಗೊಂಡಿತ್ತು. ಅಮ್ಮನಿಗೆ ಏನಾದರೂ ಆದರೆ ನನ್ನವರು ಅಂತ ಯಾರಿದ್ದಾರೆ ನನ್ನ ದುಃಖ ಹಂಚಿಕೊಳ್ಳಲು? ನೆನಪಾಗಿದ್ದೇ ಅಂಗೈಯಲ್ಲಿ ಮುಖ ಮುಚ್ಚಿಕೊಂಡು ನಿಶಬ್ದವಾಗಿ ಅಳತೊಡಗಿದೆ. ಇಷ್ಟು ವರ್ಷ ಎಂದೂ ಕಾಡದ ನಾನು ಒಂಟಿ ಎನ್ನುವ ಭಾವ ನನ್ನನ್ನು ಸೆಳೆಯಿತು. ಕಣ್ಣೀರು ಯಾರ ಅಪ್ಪಣೆಯನ್ನು ಕೇಳದೆ ಹರಿಯತೊಡಗಿತು. ಸರ್ ನನ್ನ ಭುಜದ ಮೇಲೆ ಕೈ ಇಟ್ಟರು. ಅವರ ಸ್ಪರ್ಶದಲ್ಲಿ ಇದ್ದ ಸಾಂತ್ವನಕ್ಕೆ ನನ್ನ ದುಃಖದ ಕಟ್ಟೆ ಹೊಡೆಯಿತು. ಅವರನ್ನು ಅಪ್ಪಿಕೊಂಡು ಜೋರಾಗಿ ಹತ್ತುಬಿಟ್ಟೆ. ನನ್ನ ತಲೆ ನಿವರಿಸುತ್ತಾ ಸರ್ ಅಳ್ಬೇಡ ಮಗು, ನಿನ್ನ ಅಮ್ಮನಿಗೆ ಏನೂ ಆಗಿಲ್ಲ, ಧೈರ್ಯ ತಂದ್ಕೋ ಎಂದು ಹೇಳುತ್ತಾ ನನ್ನನ್ನು ಸಂತೈಸಿದರು. ನನ್ನನ್ನು ಕರೆದುಕೊಂಡು ಹೋಗಿ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕೂರಿಸಿ ನನ್ನ ಭುಜ ಬಳಸಿ ಹಿಡಿದುಕೊಂಡು ನನ್ನ ಪಕ್ಕ ಕುಳಿತರು. ಮನೆಯಲ್ಲಿ ಇನ್ಯಾರಿದ್ದಾರೆ ಮಗು? ಅವರಿಗೆ ಕರೆ ಮಾಡಿ ಹೇಳು ಎಂದರು. ಏನೆಂದು ಹೇಳಲಿ? ನಾನೊಬ್ಬ ನತದೃಷ್ಟೆ. ಹುಟ್ಟಿನಿಂದ ತಂದೆಯ ಮುಖ ಕಾಣದ ದುರಾದೃಷ್ಟವಂತೆ ಎನ್ನಲೆ. ಅಮ್ಮನನ್ನು ಬಿಟ್ಟರೆ ನನಗೆ ಇನ್ಯಾರೂ ಗತಿಯಿಲ್ಲ ಎಂದು ಹೇಳಲೆ. ಉತ್ತರ ಇಲ್ಲದ ಪ್ರಶ್ನೆಗಳು ಸುಳಿದು ಮೌನವಾದೆ. ಅಯ್ಯೋ ದೇವರೇ, ನಾನಂತಹ ತಪ್ಪು ಏನು ಮಾಡಿದ್ದೀನಿ? ನನಗಾಗಿ ಇರುವವಳು ಇವಳೊಬ್ಬಳೆ. ದಯವಿಟ್ಟು ನನ್ನಿಂದ ಇವಳನ್ನು ಕಸಿದುಕೊಳ್ಳಬೇಡ ಎಂದು ಮನಸ್ಸಿನಲ್ಲಿ ಕಾಣದ ದೇವರಿಗೆ ಪ್ರಾರ್ಥಿಸಿದೆ. ನನ್ನ ಮೌನ ಅರಿತವರಂತೆ ಸರ್ ನನ್ನ ಕೈ ಹಿಡಿದು ಸಂತೈಸುತ್ತಿದ್ದರು. ಅವರ ಕಡೆ ನೋಡಿದೆ. ಅವರ ಮುಖದಲ್ಲೂ ದುಗುಡವಿತ್ತು. ಯಾವುದೋ ನೋವಿನಲ್ಲಿ ಇದ್ದಾರೆ ಎನ್ನುವುದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಏನಿರಬಹುದು ಇವರ ನೋವು ಎಂದುಕೊಂಡೆ. ಸ್ವಲ್ಪ ಸಮಯದ ನಂತರ ಒಬ್ಬ ಡಾಕ್ಟರ್ ವಾರ್ಡ್ನಿಂದ ಹೊರಬಂದರು.
ತಕ್ಷಣ ನನ್ನನ್ನು ಬಿಟ್ಟು ಎತ್ತೆ ಸರ್ ಅವರ ಹತ್ತಿರ ನಡೆದರು. ನಾನವರ ಹಿಂದೆಯೇ ಹೋದೆ. ಸರ್ಗೆ ಏನೋ ಹೇಳಲು ಬಾಯಿ ತೆರೆದ ಡಾಕ್ಟರ್ ನನ್ನನ್ನು ನೋಡಿ ಸುಮ್ಮನಾದರು. ನನ್ನ ಕಡೆ ನೋಡುತ್ತಿದ್ದ ಡಾಕ್ಟರ್ನ ಗಮನಿಸಿದ ಸರ್, ಇವರು ಸಂಜನಾ ಅವರ ಮಗಳು ಎಂದು ವಾರ್ಡ್ ಕಡೆ ಕೈ ತೋರಿಸಿ ನನ್ನನ್ನು ಪರಿಚಯಿಸಿದರು. ಡಾಕ್ಟರ್ ನನ್ನನ್ನು ನೋಡಿ ಮುಗುಳ್ನಕ್ಕರು. ಸ್ವಲ್ಪ BP ಹೆಚ್ಚಿದೆ ಅಷ್ಟೇ, ಇನ್ನೇನೂ ತೊಂದರೆ ಇಲ್ಲ. ಅವರಿಗಿನ್ನೂ ಎಚ್ಚರ ಆಗಿಲ್ಲ. ನೀವೋಗಿ ಅವರನ್ನು ನೋಡಬಹುದು. ಅವರಿಗೆ ಎಚ್ಚರವಾದಾಗ ನನ್ನನ್ನು ಕರೆಯಿರಿ ಎಂದರು. ನಾನು ಆತುರದಿಂದ ವಾರ್ಡ್ ಒಳಗೆ ಹೋದೆ. ಅಮ್ಮ ಎಚ್ಚರವಿಲ್ಲದೆ ಮಲಗಿದ್ದಳು. ಅವಳ ಮುಖದ ಬಳಿ ಬಗ್ಗೆ ಅವಳ ನೆತ್ತಿಗೆ ಮುತ್ತಿಟ್ಟು ಅವಳ ಕೈ ಹಿಡಿದು ಪಕ್ಕದಲ್ಲಿ ಇದ್ದ ಕುರ್ಚಿಯಲ್ಲಿ ಕುಳಿತೆ. ಅವಳಿಗೆ ಎಚ್ಚರವಾದರೆ ಸಾಕಪ್ಪ ದೇವರೇ ಎಂದು ಕಾಣದ ದೇವರಿಗೆ ಅಷ್ಟೋತ್ತರ ಹೇಳಿಕೊಳ್ಳುತ್ತಾ ಕುಳಿತೆ. ಅರ್ಧ ಗಂಟೆಯ ನಂತರ ಅಮ್ಮ ನಿಧಾನವಾಗಿ ಕಣ್ತೆರೆದಳು. ನನಗೆ ಅವಳು ಕಣ್ಣು ಬಿಟ್ಟಿದ್ದು ನೋಡಿ ಸಂತೋಷವಾಯಿತು. ಅಲ್ಲೇ ಇದ್ದ ನರ್ಸ್ಗೆ, ನರ್ಸ್ ಡಾಕ್ಟರ್ನ ಕರೆಯಿರಿ ಎಂದು ಹೇಳಿ ಎದ್ದ ಅಮ್ಮನ ಕೈ ಕೆನ್ನೆಗೆ ಹೊತ್ತಿಕೊಳ್ಳುತ್ತಾ, ಅಮ್ಮ ಏನಾಯ್ತು, ಯಾಕೀಗಾಯ್ತು? ಮೊದಲು ಯಾವತ್ತೂ ಹೀಗಾಗಿರಲಿಲ್ಲ ಅಲ್ವಾ ಅಮ್ಮ ಎಂದು ಕೇಳಿದೆ. ಅಮ್ಮ ನನ್ನನ್ನು ನೋಡದೆ ಸುತ್ತಲೂ ಏನನ್ನೋ ಹುಡುಕುವಂತೆ ಕಣ್ಣಾಡಿಸಿ ನೋಡುತ್ತಿದ್ದಳು. ಅವಳ ಕಣ್ಣುಗಳು ಯಾರನ್ನೋ ಹರಿಸುತ್ತಿದ್ದವು. ನನಗೆ ಅವಳ ಹುಡುಕಾಟ ನೋಡಿ ಅಚ್ಚರಿಯಾಯಿತು. ನಾನು ಇಲ್ಲೇ ಇದ್ದರೂ ಅಮ್ಮ ಹುಡುಕುತ್ತಿರುವ ವ್ಯಕ್ತಿ ಯಾರಿರಬಹುದು? ಅವಳೇನಾದರೂ ಹೇಳಬೇಕಿತ್ತೆ ಎಂದುಕೊಂಡೆ. ಅದರ ಬಗ್ಗೆ ಕೇಳಬೇಕು ಎನ್ನುವಷ್ಟರಲ್ಲಿ ಡಾಕ್ಟರ್ ಬಂದರು. ಅಮ್ಮನ ನಾಡಿ ಮಿಡಿತ ನೋಡಿ ಸ್ವಲ್ಪ BP ಹೈ ಇದೆ. ಚೆನ್ನಾಗಿ ರೆಸ್ಟ್ ಮಾಡಿದರೆ ಸರಿಯಾಗುತ್ತೆ. ಇವತ್ತು ಇವರು ಇಲ್ಲೇ ಇರಲಿ, ನೀವು ಮನೆಗೆ ಹೋಗಬಹುದು. ನಾಳೆ ಬೆಳಗ್ಗೆ ಬಂದು ಮನೆಗೆ ಕರೆದುಕೊಂಡು ಹೋಗಿ ಎಂದರು. ಡಾಕ್ಟರ್ ಮಾತು ಕೇಳಿ ನನಗ್ಯಾಕೋ ಭಯವಾಯಿತು. ನಾನು ಅಮ್ಮನನ್ನು ಬಿಟ್ಟು ಒಬ್ಬಳೇ ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಎಂದೆ. ನೀವು ಇಲ್ಲಿ ಇರುವ ಹಾಗಿಲ್ಲ, ನಮ್ಮ ಸೀನಿಯರ್ ಒಪ್ಪುವುದಿಲ್ಲ. ನಿಮ್ಮ ತಾಯಿಯನ್ನು ನರ್ಸ್ ನೋಡಿಕೊಳ್ಳುತ್ತಾರೆ. ನೀವು ಮನೆಗೆ ಹೋಗಿ, ಬೆಳಗ್ಗೆ 11 ಗಂಟೆಗೆ ಬನ್ನಿ ಎಂದರು ಡಾಕ್ಟರ್. ಡಾಕ್ಟರ್ ಮುಖ ನೋಡಿದ ಅಮ್ಮ, ಎಲ್ಲ ಸರಿಯಾಗಿದ್ದರೆ ನಾನು ಮನೆಗೆ ಹೋಗ್ತೀನಿ, ಕಳುಹಿಸಿಕೊಡಿ ಎಂದರು. ಡಾಕ್ಟರ್ ಮುಖದಲ್ಲಿ ಗೊಂದಲ ಹುಟ್ಟಿತು. ಬಂದೇ ಇರಿ ಎಂದು ಹೊರಗೆ ಹೋದರು. ಅಮ್ಮನ ನೋಟ ಅವರನ್ನು ಹಿಂಬಾಲಿಸಿತು. ಅದು ಹೀಗೆ ಅಮ್ಮನನ್ನು ಬಿಟ್ಟು ಹೋಗಲಿ? ನನಗೆ ಒಂಟಿಯಾಗಿ ಇದ್ದು ರೂಢಿಯೇ ಇಲ್ಲ. ನನಗಿರುವವಳು ಇವಳೊಬ್ಬಳೇ ಎಂದು ಯೋಚಿಸುತ್ತಾ ಅಮ್ಮನ ಮುಖ ನೋಡುತ್ತಾ ನಿಂತೆ. ಅಮ್ಮನ ನೋಟ ಬಾಗಿಲಲ್ಲೇ ಇತ್ತು. ಅಷ್ಟರಲ್ಲಿ ಮತ್ತೆ ಅಲ್ಲಿಗೆ ಬಂದ ಡಾಕ್ಟರ್, ಇಬ್ಬರು ಇಲ್ಲೇ ಇರಿ ಎಂದು ಮುಗುಳ್ನಗೆ ಬೀರಿ ಹೇಳಿದರು. ನನಗೆ ಅವರ ನಗು ನೋಡಿ ಏನೋ ವಿಚಿತ್ರ ಅನ್ನಿಸಿತು. ಆದರೂ ಸುಮ್ಮನಾದೆ. ಮತ್ತೆ ಹೊರಗೆ ಹೋದರು ಅಮ್ಮನನ್ನು ನೋಡಿ. ಅಮ್ಮ ಈಗ ಹೇಗಿದೆ? ಏನಾದರೂ ನೋವಿದೆಯಾ ಕೇಳಿದೆ. ಅಮ್ಮ ಅನ್ಯಮನಸ್ಕಳಾಗಿ ಇಲ್ಲ ಎನ್ನುವಂತೆ ತಲೆ ಆಡಿಸಿದಳು. ಅವಳ ಕಣ್ಣುಗಳು ಬಾಗಿಲಲ್ಲಿ ನೆಟ್ಟಿದ್ದವು. ಯಾರನ್ನೋ ನಿರೀಕ್ಷಿಸುತ್ತಿದ್ದಾಳ ಅಮ್ಮ? ಪ್ರಶ್ನೆ ಮತ್ತೆ ಮತ್ತೆ ಮೂಡಿತು. ಡಾಕ್ಟರ್ ಮತ್ತೆ ಬಂದರು. ಅವರ ಕೈಯಲ್ಲಿ ಊಟದ ಡಬ್ಬಿ ಇತ್ತು. ಅದನ್ನು ನನ್ನತ್ತ ಚಾಚಿದವರೇ, ನೀವು ಊಟ ಮಾಡಿ ಬನ್ನಿ, ಅಲ್ಲಿಯವರೆಗೆ ನಾನು ಇಲ್ಲೇ ಇರ್ತೀನಿ ಎಂದು ಹೇಳಿದರು. ನನಗೆ ಅಚ್ಚರಿಯಾಯಿತು. ನನಗೆ ಇವರ್ಯಾಕೆ ಊಟ ಕೊಡಬೇಕು ಅನ್ನಿಸಿತು. ನನಗೆ ಹಸಿವಿಲ್ಲ, ಬೇಡ ಎಂದೆ. ನನ್ನನ್ನೇ ನೋಡುತ್ತಿದ್ದ ಅವರು, ನೀವು ಬಂದಾಗ 7:30 ಗಂಟೆ, ಹಾಗಂತೂ ನಿಮ್ಮ ಊಟ ಆಗಿರಕ್ಕಿಲ್ಲ. ಈಗ 11 ಆಗಿದೆ. ಅಷ್ಟು ಹೊತ್ತಿನಿಂದ ನೀವು ನೀರು ಕೂಡ ಕುಡಿದಿಲ್ಲ ಎನ್ನುವುದು ಗೊತ್ತು. ಹಸಿವಿನಿಂದ ರಾತ್ರಿ ನಿದ್ದೆ ಬರಲ್ಲ, ಹೋಗಿ ಊಟ ಮಾಡಿ ಎಂದವರ ಮಾತು ಸತ್ಯವೇ ಆಗಿತ್ತು. ನನಗೆ ರಾತ್ರಿ ಹೊಟ್ಟೆ ತುಂಬದಿದ್ದರೆ ನಿದ್ದೆ ಬರುತ್ತಿರಲಿಲ್ಲ. ಹಸಿವೇನೋ ಕಾಣಿಸಿಕೊಂಡಿತು. ಆದರೆ ಅಮ್ಮನನ್ನು ಬಿಟ್ಟು ಅರೆಗಳಿಗೆಯೂ ದೂರ ಇರುವ ಮನಸ್ಸಿರಲಿಲ್ಲ. ನನ್ನ ಮನಸ್ಥಿತಿ ಅರಿತವಳಂತೆ ಅಮ್ಮ ನನ್ನತ್ತ ತಿರುಗಿ, ಹೋಗು ಸಂಜು, ಊಟ ಮಾಡಿ ಬಾ. ಸಂಜೆಯಿಂದ ನೀನು ಏನೂ ತಿಂದಿಲ್ಲ, ಇಲ್ಲಿ ಡಾಕ್ಟರ್ ಇರ್ತಾರೆ ಎಂದಳು. ಅಮ್ಮನಿಗೆ ಬೇಜಾರು ಮಾಡುವುದು ಬೇಡ ಎಂದುಕೊಂಡು ಅವರ ಬಳಿ ಡಬ್ಬಿಗೆ ಕೈ ಚಾಚಿದೆ. ಡಾಕ್ಟರ್ ಮುಖದಲ್ಲಿ ನಗು ಅರಳಿತು. ಅವರಿಗೆ ನಾನು ತುಂಬ ಪರಿಚಿತಳೇನು ಎನ್ನುವಂತೆ ಡಬ್ಬಿ ಕೊಟ್ಟರು. ಇಲ್ಲೆಲ್ಲೂ ತಿನ್ನುವ ಹಾಗಿಲ್ಲ, ಕೆಳಗಡೆ ಕ್ಯಾಂಟೀನ್ ಇದೆ, ಅಲ್ಲಿಗೆ ಹೋಗಿ ಆರಾಮಾಗಿ ಊಟ ಮಾಡಿಕೊಂಡು ಬನ್ನಿ ಎಂದು ಹೇಳಿದರು. ಅವರ ಮುಖದಲ್ಲಿ ವಿಚಿತ್ರ ಹೊಳಪಿತ್ತು. ನಾನು ಸುಮ್ಮನೆ ತಲೆಯಾಡಿಸಿ ಅಲ್ಲಿಂದ ಹೊರಟೆ. ಕ್ಯಾಂಟೀನ್ ತಲುಪಿ ಕೈ ತೊಳೆದುಕೊಂಡು ಒಂದು ಕಡೆ ಕುಳಿತು ಡಬ್ಬಿ ಬಿಚ್ಚಿದೆ. ಒಂದು ತುತ್ತು ಬಾಯಿಗಿಟ್ಟೆ. ಡಾಕ್ಟರ್ ಮನೆಯಿಂದ ತಂದಿದ್ದ ಊಟ ಇರಬೇಕು. ತುಂಬ ರುಚಿಯಾಗಿತ್ತು. ಅಮ್ಮನ ಕೈ ರುಚಿಯಂತೆ ಇತ್ತು. ಇಷ್ಟವಾಯಿತು. ಸದ್ಯ ಅಮ್ಮನಿಗೆ ಏನೂ ತೊಂದರೆ ಇಲ್ಲ ಎಂದು ತಿಳಿದು ಸ್ವಲ್ಪ ಸಮಾಧಾನವೂ ಆಯಿತು. ನಿಧಾನವಾಗಿ ಹೊಟ್ಟೆ ತುಂಬಿತು.
ಹಾಗೆ ಮನಸ್ಸು ಕೂಡ ತುಂಬಿತು. ಡಬ್ಬಿ ತೊಳೆದುಕೊಂಡು ವಾರ್ಡಿಗೆ ವಾಪಸ್ಸಾದಾಗ ಡಾಕ್ಟರ್ ಅಮ್ಮನ ಕೈ ಹಿಡಿದಿದ್ದರು. ನನಗೆ ಹೆದರಿಕೆಯಾಯಿತು. ಮತ್ತೇನಾದರೂ ತೊಂದರೆಯೇ ಅಂದುಕೊಂಡು ಹತ್ತಿರ ಓಡಿದೆ. ಏನಾಯಿತು, ಮತ್ತೆ ಏನಾದರೂ ತೊಂದರೆಯೇ ಅಂದೆ. ಡಾಕ್ಟರ್ ಅಮ್ಮನ ಕೈ ಬಿಟ್ಟು, ಏನೂ ಇಲ್ಲ, ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕು, ನನ್ನ ಜೊತೆ ಬನ್ನಿ ಎಂದು ಕರೆದರು. ಅಮ್ಮನಿಗೆ ಏನಾದರೂ ತೊಂದರೆ ಇರಬಹುದಾ ಎಂದು ಆತಂಕವಾಯಿತು. ಅಮ್ಮನ ಮುಖ ನೋಡಿದೆ. ಅವಳ ಕಣ್ಣುಗಳಲ್ಲಿ ಇನ್ನೂ ನಿರೀಕ್ಷೆ ಇತ್ತು. ನನ್ನತ್ತ ನೋಡಿ ಹೋಗು ಎನ್ನುವಂತೆ ಸನ್ನೆ ಮಾಡಿದ್ದಳು. ಡಾಕ್ಟರ್ ಹಿಂದೆ ಭಯಕ್ಕೆ ಬಿದ್ದ ಕುರಿಯಂತೆ ಹೋದೆ. ಡಾಕ್ಟರ್ ಆಸ್ಪತ್ರೆ ಮುಂದಿನ ಉದ್ಯಾನವನದ ಒಳಗೆ ಹೋದರು. ನಾನವರನ್ನು ಹಿಂಬಾಲಿಸಿದೆ. ಅಲ್ಲಿದ್ದ ಒಂದು ಚಪ್ಪರದ ಕೆಳಗಿದ್ದ ಬೆಂಚ್ ಮೇಲೆ ಕುಳಿತ ಡಾಕ್ಟರ್, ಬನ್ನಿ ಮಿಸ್, ಕುಳಿತುಕೊಳ್ಳಿ ಎಂದು ತಮ್ಮ ಪಕ್ಕದಲ್ಲಿ ಇದ್ದ ಜಾಗ ತೋರಿಸಿದರು. ಮನಸ್ಸಿನಲ್ಲಿ ಹೆದರುತ್ತಾ ಮುದುರಿ ಕುಳಿತೆ. ನೀವು ಎಲ್ಲಿಯವರು ಮಿಸ್ ಎಂದು ಕೇಳಿದರು. ಸರ್, ನನ್ನ ಹೆಸರು ಸಂಜನಾ, ಹಾಗೆ ಕರೆಯಿರಿ, ನಮ್ಮದು ಶಿರಸಿ ಎಂದೆ. ನನ್ನನ್ನು ನೋಡುತ್ತಿದ್ದ ಡಾಕ್ಟರ್ ಕಣ್ಣು ಕಿರಿದು ಮಾಡಿ, ಆದರೆ ನಿಮ್ಮ ತಾಯಿಯನ್ನು ನೋಡಿದರೆ ಹಾಗೆ ಅನ್ನಿಸುವುದಿಲ್ಲ ಅಂದರು. ನನಗೆ ಅಚ್ಚರಿ ಆಯಿತು. ಮುಖದಲ್ಲೇನು ಊರಿನ ಹೆಸರು ಬರೆದಿರುತ್ತದೆಯೇ ಅಂದುಕೊಂಡೆ. ಅಮ್ಮ ಶಿವಮೊಗ್ಗ ಹತ್ತಿರ ಸೊರಬದವರು, ಆದರೆ ವಾಸವಿದ್ದದ್ದು ಶಿರಸಿಯಲ್ಲಿ. ನಾನು ಹುಟ್ಟಿದ್ದು, ಬೆಳೆದದ್ದು, ಓದಿದ್ದು ಅಲ್ಲಿಯೇ ಎಂದೆ. ಹೋ, ನಿಮ್ಮ ಸಂಬಂಧಿಕರು ಯಾರಾದರೂ ಸೊರಬದಲ್ಲಿ ಇದ್ದಾರೆಯೇ ಡಾಕ್ಟರ್ ಕೇಳಿದಾಗ ನನಗೆ ಕೋಪ ಬಂತು. ಇವರಿಗ್ಯಾಕೆ ಬೇಕು ನಮ್ಮ ಸಂಬಂಧಿಕರ ವಿಷಯ ಅನ್ನಿಸಿತು. ನಿಮಗ್ಯಾಕೆ ನಮ್ಮ ಸಂಬಂಧಿಕರು ಎಂದು ಅವರ ಮುಖಕ್ಕೆ ಹೊಡೆದಂತೆ ಹೇಳಿಬಿಡಲೇ ಅನ್ನಿಸಿತು. ಆದರೂ ಹಾಗೆ ಮಾತನಾಡುವುದು ಸಭ್ಯತೆ ಅಲ್ಲ ಎಂದು ನೆನಪಾಯಿತು. ನನ್ನಮ್ಮ ಕಲಿಸಿದ್ದ ಸಂಸ್ಕಾರಕ್ಕೆ ಅವಮಾನ ಮಾಡಬಾರದು ಎಂದುಕೊಂಡು, ನನಗೆ ನನ್ನ ತಾಯಿ, ಅವರಿಗೆ ನಾನು, ಅಷ್ಟೇ, ಬಿಟ್ಟರೆ ಇನ್ಯಾವ ಸಂಬಂಧಿಕರು ಇಲ್ಲ ಸರ್ ಎನ್ನುವಷ್ಟರಲ್ಲಿ ನನ್ನ ಧ್ವನಿ ನಡುಗಿ ಗಂಟಲು ಉಬ್ಬಿ ಬಂತು. ಅಮ್ಮನ ಪರಿಸ್ಥಿತಿ ನನ್ನನ್ನು ನೋವಿಗೆ ದೂಡಿದ್ದು ನಿಜವೇ. ಆದರೆ ಯಾವತ್ತೂ ಪರಿಚಯವಿಲ್ಲದ ಡಾಕ್ಟರ್ ಹತ್ತಿರ ನನ್ನ ವೈಯಕ್ತಿಕ ವಿಷಯ ಹೇಳಿದ್ದು ಎಷ್ಟು ಸರಿ ಎಂದು ಚಿಂತಿಸಿತು ನನ್ನ ಮನ. ನನ್ನ ಒಂಟಿತನದ ಭಾವಕ್ಕೆ ಕಣ್ಣುಗಳು ತುಂಬಿದವು. ನಾನ್ಯಾಕೆ ಇವರ ಮುಂದೆ ಇಷ್ಟೊಂದು ಭಾವುಕಳಾದೆ ಅನ್ನಿಸಿತು ಆ ಕ್ಷಣ. ಡಾಕ್ಟರ್ ನನ್ನನ್ನು ಗಮನಿಸುತ್ತಿದ್ದರು ಅನ್ನಿಸುತ್ತೆ. ಸಾರಿ ಮಿಸ್ ಸಂಜನಾ, ನಿಮ್ಮನ್ನು ನೋಯಿಸಲು ನಾನು ಕೇಳಲಿಲ್ಲ, ತಪ್ಪು ತಿಳಿಯಬೇಡಿ. ನಿಮ್ಮ ಮನಸ್ಸು ತಿಳಿಯಾಗಲಿ ಎಂದು ಕೇಳಿದೆ. ದಯವಿಟ್ಟು ಕಣ್ಣು ಒರೆಸಿಕೊಳ್ಳಿ. ಯಾರಾದರೂ ನೋಡಿದರೆ ನನ್ನ ಬಗ್ಗೆ ತಪ್ಪು ತಿಳಿಯಬಹುದು ಎಂದು ತಮ್ಮ ಕರ್ಚಿಪ್ ನನ್ನ ಮುಂದೆ ಚಾಚಿದರು. ನಾನು ಸುಮ್ಮನೆ ಕರ್ಚಿಪ್ ತೆಗೆದುಕೊಂಡು ಕಣ್ಣು ಒರೆಸಿಕೊಂಡೆ. ಅಷ್ಟರಲ್ಲಿ ನರ್ಸ್ ಓಡಿ ಬಂದಳು. ಡಾಕ್ಟರ್, ಮತ್ತೆ ಆ ಲೇಡಿಗೆ ಎಚ್ಚರ ತಪ್ಪಿದೆ ಎಂದಳು. ಹೌದಾ ಎನ್ನುತ್ತಾ ಡಾಕ್ಟರ್ ಲಘುಬಗೆಯಿಂದ ಒಳಗಡೆ ಓಡಿದ್ದರು. ಗಾಬರಿಗೆ ಬಿದ್ದ ನಾನು ಅವರ ಹಿಂದೆ ಓಡಿದೆ. ನಾನು ಡಾಕ್ಟರ್ ಜೊತೆ ಎಮರ್ಜೆನ್ಸಿ ವಾರ್ಡ್ ಒಳಗೆ ಹೋದಾಗ ಜಾನಕಿರಾಮ್ ಸರ್ ಅಮ್ಮನ ಪಕ್ಕದಲ್ಲಿಯೇ ಇದ್ದರು. ಅವರ ಮುಖದಲ್ಲಿ ಗಾಬರಿ, ಆತಂಕ ಇತ್ತು. ಡಾಕ್ಟರ್ ನಮ್ಮನ್ನು ಹೊರಗೆ ಕಳುಹಿಸಿ ಅಮ್ಮನನ್ನು ಪರೀಕ್ಷಿಸತೊಡಗಿದರು. ಇಷ್ಟು ವರ್ಷ ಆರೋಗ್ಯವಾಗಿದ್ದ ಅಮ್ಮನಿಗೆ ಏನಾಗಿರಬಹುದು ಎನ್ನುವ ಆತಂಕದಿಂದ ಮತ್ತೆ ಅಳು ಉಕ್ಕಿತು. ಜಾನಕಿರಾಮ್ ಸರ್ ನನ್ನ ಹತ್ತಿರ ಬಂದು, ಅಳ್ಬೇಡ ಮಗು, ನಿಮ್ಮಮ್ಮ ಹುಷಾರಾಗುತ್ತಾರೆ, ಸಮಾಧಾನ ಮಾಡ್ಕೋ ಎಂದು ನನ್ನ ಭುಜವನ್ನು ಮೆಲುವಾಗಿ ತಟ್ಟಿದರು. ನನಗೆ ಸಮಾಧಾನ ಹೇಳುತ್ತಿದ್ದ ಅವರ ಮುಖದಲ್ಲಿ ದುಗುಡವಿತ್ತು, ಧ್ವನಿಯಲ್ಲಿ ನಡುಕವಿತ್ತು. ಅಮ್ಮನನ್ನು ಇಷ್ಟು ವರ್ಷದಲ್ಲಿ ಎಂದೂ ಆರೋಗ್ಯ ತಪ್ಪಿದ್ದು ನೋಡಿಲ್ಲದ ನನಗೆ ಸಂಜೆಯಿಂದ ಅಮ್ಮ 2 ಬಾರಿ ಎಚ್ಚರ ತಪ್ಪಿದ್ದು ಭಯ ಹುಟ್ಟಿಸಿತ್ತು. ಯಾರ ಹತ್ತಿರ ನನ್ನ ಮನಸ್ಸಿನ ತಳಮಳ ಹಂಚಿಕೊಳ್ಳಲಿ? ನನಗೆ ಅಮ್ಮನನ್ನು ಬಿಟ್ಟರೆ ಯಾರಿದ್ದಾರೆ? ಅವಳಿಗೇನಾದರೂ ಆದರೆ ನನ್ನ ಗತಿ ಏನೋ ಅನ್ನಿಸಿದ್ದೇ ಉಮ್ಮಳಿಸಿ ಬಂದ ದುಃಖ ತಡೆಯಲಾರದೆ ಜೋರಾಗಿ ಬಿಕ್ಕಳಿಸಿದೆ. ಸರ್ ನನ್ನನ್ನು ಸಮಾಧಾನಿಸುವಂತೆ ಭುಜ ಬಳಸಿದರು. ವಾರ್ಡ್ ಬಾಗಿಲು ತೆರೆಯಿತು. ಡಾಕ್ಟರ್ ಹೊರಬಂದರು. ನಿಮ್ಮ ತಾಯಿಯ BP ತುಂಬ ವೇರಿ ಆಗ್ತಾ ಇದೆ, ಇಂಜೆಕ್ಷನ್ ಕೊಟ್ಟಿದ್ದೇನೆ, ಇನ್ನೂ ಎಚ್ಚರ ಆಗಿಲ್ಲ, ನೋಡೋಣ. ಸದ್ಯಕ್ಕೆ ಬೇರೆ ಏನೂ ತೊಂದರೆ ಕಾಣಿಸುತ್ತಿಲ್ಲ, ಅಬ್ಸರ್ವ್ ಮಾಡೋಣ. ನೀವು ಅಲ್ಲೇ ಇರಿ ಎಂದರು. ನನಗಂತೂ ಭಯಕ್ಕೆ ಕೈಕಾಲು ನಡುಗುತ್ತಿದ್ದೆವು. ಸರ್ ನನ್ನ ನಡುಕ ಅರ್ಥ ಮಾಡಿಕೊಂಡವರಂತೆ ನನ್ನನ್ನು ಬಳಸಿ ಹಿಡಿದು ಒಳಗೆ ಕರೆದುಕೊಂಡು ಹೋದರು. ಹಾಸಿಗೆಯಲ್ಲಿ ಬಿಳಿಚಿಕೊಂಡು ಮಲಗಿದ್ದ ಅಮ್ಮನನ್ನು ನೋಡಿ ಕುಸಿದೆ. ಸರ್ ನನ್ನನ್ನು ಹಾಸಿಗೆಯ ಪಕ್ಕದಲ್ಲಿ ಇದ್ದ ಕುರ್ಚಿಯ ಮೇಲೆ ಕೂರಿಸಿದರು. ಅಮ್ಮನನ್ನೇ ದಿಟ್ಟಿಸುತ್ತಾ ಕುಳಿತುಬಿಟ್ಟೆ. ಅವಳ ಪಕ್ಕ ಬಿಟ್ಟು ಸರಿಯಲಿಲ್ಲ.
ಸರ್ ನನ್ನನ್ನು ಅಮ್ಮನನ್ನು ಬದಲಿಸಿ ನೋಡುತ್ತಾ ಅಲ್ಲೇ ಸೋಫಾದಲ್ಲಿ ಕುಳಿತರು. ಅರ್ಧ ಗಂಟೆಯಲ್ಲಿ ಡಾಕ್ಟರ್ ತಮ್ಮ ಬೇರೆ ಕೆಲಸಗಳನ್ನು ಮುಗಿಸಿಕೊಂಡು ಬಂದು ಸರ್ ಪಕ್ಕ ಕುಳಿತರು. ಅಮ್ಮ ಮತ್ತೆ ಕಣ್ಣು ಬಿಟ್ಟಿದ್ದು ರಾತ್ರಿ 1ಕ್ಕೆ. ಹಿಂದಕ್ಕೆ ತಿರುಗಿ ಡಾಕ್ಟರ್ ಕಡೆ ನೋಡಿದೆ. ಯಾಕೋ ಗೊತ್ತಿಲ್ಲ, ಅಮ್ಮನಿಗೆ ಎಚ್ಚರವಾಗುತ್ತಿದ್ದಂತೆ ಸರ್ ಅಲ್ಲಿಂದ ಎದ್ದು ಹೊರಗೆ ಹೋಗಿಬಿಟ್ಟರು. ಕಣ್ಣು ಬಿಟ್ಟ ಅಮ್ಮ ನನ್ನನ್ನು ನೋಡಿ ತನ್ನ ದೃಷ್ಟಿ ಸುತ್ತಲೂ ಹೊರಳಿಸಿದರು, ಮತ್ತೆ ಯಾರನ್ನೋ ಹುಡುಕುವಂತೆ. ಡಾಕ್ಟರ್ ಅಮ್ಮನ ಹತ್ತಿರ ಬಂದವರೇ, ಇನ್ನು ಏನೂ ತೊಂದರೆ ಇಲ್ಲ, ಚೆನ್ನಾಗಿ ನಿದ್ದೆ ಮಾಡಿದರೆ ಸಾಕು, ನಿಮ್ಮ ಮಗಳು ಇಲ್ಲೇ ಇರುತ್ತಾರೆ, ನಿಮ್ಮ ಜೊತೆಯೇ. ನಾನು ನನ್ನ ಮಾಮನ ಜೊತೆ ನನ್ನ ಕ್ಯಾಬಿನ್ನಲ್ಲಿ ಇರುತ್ತೇನೆ, ಏನಾದರೂ ಬೇಕಾದರೆ ಕರೆಯಿರಿ ಎಂದು ನಿಧಾನವಾಗಿ ಅಮ್ಮನಿಗೆ ಹೇಳಿದರು. ನನಗೆ ತಕ್ಷಣವೇ ಸರ್ ನೆನಪಾಯಿತು. ಅಯ್ಯೋ, ನಾನು ಸರ್ ಬಗ್ಗೆ ಮರ್ತೇ ಬಿಟ್ಟೆ, 5 ನಿಮಿಷ ಇಲ್ಲೇ ಇರಿ, ನಾನು ಬರ್ತೀನಿ ಎಂದು ಡಾಕ್ಟರ್ಗೆ ಹೇಳಿ ಹೊರಗೋದೆ. ಡಾಕ್ಟರ್ ಕ್ಯಾಬಿನ್ನಲ್ಲಿ ಇದ್ದ ಸರ್ ಬಳಿ ಹೋದೆ. ಸೋಫಾಗೆ ಹೊರಗೆ ಕಣ್ಮುಚ್ಚಿ ಕುಳಿತಿದ್ದ ಸರ್ ಮುಖದಲ್ಲಿ ದುಗುಡವಿತ್ತು. ನಾನು ಬಂದದ್ದು ತಿಳಿದಂತೆ ಕಣ್ಣು ಬಿಟ್ಟರು. ಅವರಿಗೆ ಕೈ ಜೋಡಿಸಿ, ತುಂಬ ಉಪಕಾರ ಆಯಿತು ಸರ್, ನೀವು ಇಲ್ಲದೆ ಹೋಗಿದ್ದರೆ ನನ್ನಮ್ಮನಿಗೆ ಏನಾಗುತ್ತಿತ್ತು ಎಂದು ನೆನಪಿಸಿಕೊಳ್ಳಲು ಭಯವಾಗುತ್ತೆ ಎಂದು ಹೇಳಿದೆ. ನನ್ನ ಕೈ ಬಿಡಿಸಿದ ಜಾನಕಿರಾಮ್ ಸರ್, ಎಲ್ಲ ಒಳ್ಳೆಯದೇ ಆಗುತ್ತೆ ಮಗು, ಚಿಂತಿಸಬೇಡ. ಆದಿತ್ಯ ನನ್ನ ಅಕ್ಕನ ಮಗ, ಇದು ನಮ್ಮದೇ ಆಸ್ಪತ್ರೆ, ಬೇರೇನೂ ಯೋಚಿಸದೆ ನಿನ್ನಮ್ಮನ ಬಳಿ ಹೋಗು, ಅವರನ್ನು ಒಬ್ಬರೇ ಇರಲು ಬಿಡಬೇಡ. ನಾನು ಇಲ್ಲೇ ಇರ್ತೀನಿ, ಏನೇ ಬೇಕೆನಿಸಿದರೂ ಸಂಕೋಚ ಪಡದೆ ಕೇಳು ಎಂದರು. ಹಾಗೆ ಹೇಳಿದ ಸರ್ ಮುಖದಲ್ಲಿ ಕಳವಳ ಇದ್ದೆ. ಇಲ್ಲ, ಅದು ನನ್ನ ಅನಿಸಿಕೆಯೇ, ಅರ್ಥವಾಗಲಿಲ್ಲ. ತಲೆಯಾಡಿಸಿ ಹೊರಗೆ ಬಂದೆ. ವಾರ್ಡ್ಗೆ ಬಂದ ಮೇಲೆ ಡಾಕ್ಟರ್ ನನ್ನ ಕಡೆಗೊಂದು ಚಂದದ ನಗೆ ಬೀರಿ ಹೊರಗೆ ಹೋದರು. ಅವರ ಹೆಸರು ಆದಿತ್ಯ ಎನ್ನುವುದು ತಿಳಿಯಿತು. ನಾನು ಅಮ್ಮನ ಪಕ್ಕ ಕುಳಿತೆ. ಅಮ್ಮನ ಕೈ ಹಿಡಿದುಕೊಂಡು, ಎಷ್ಟು ಹೆದರಿಸಿಬಿಟ್ಟೆ ಅಮ್ಮ. ನನಗಂತೂ ನೀನು ಕುಸಿದಿದ್ದು ನೋಡಿ ಏನು ಮಾಡುವುದು ಎಂದು ತಿಳಿಯಲೇ ಇಲ್ಲ. ಅಷ್ಟರಲ್ಲಿ ನಮ್ಮ ಸರ್ ನಿನ್ನನ್ನು ಅವರ ಕಾರಿನಲ್ಲೇ ಈ ಆಸ್ಪತ್ರೆಗೆ ಕರೆತಂದರು. ನನಗೆ ಧೈರ್ಯ ಹೇಳಿದರು. ಅವರು ತುಂಬ ಒಳ್ಳೆಯವರು ಅಮ್ಮ, ಇನ್ನೂ ಇಲ್ಲೇ ಇದ್ದಾರೆ. ಡಾಕ್ಟರ್ ಆದಿತ್ಯ ಅವರ ಅಕ್ಕನ ಮಗ ಅಂತೆ, ಅವರದೇ ಹಾಸ್ಪಿಟಲ್ ಇದು. ತಕ್ಷಣವೇ ನಿನ್ನ ಅಡ್ಮಿಟ್ ಮಾಡಿದ್ರು. 4 ಗಂಟೆ ನಿನಗೆ ಪ್ರಜ್ಞೆ ಇರಲಿಲ್ಲ ಗೊತ್ತಾ. ಸರಿಲ್ಲದೆ ಹೋಗಿದ್ದರೆ ಅದನ್ನು ನೆನಪಿಸಿಕೊಳ್ಳಲು ಭಯವಾಗುತ್ತೆ ಎಂದು ಅಮ್ಮನ ಕೈಗೆ ಮುತ್ತಿಟ್ಟೆ. ಅಮ್ಮನ ಕಣ್ಣಿಂದ ನೀರು ಜಿನುಗಿತು. ನನ್ನಿಂದ ತನ್ನ ಕಣ್ಣೀರು ಬಚ್ಚಿಡಲು ತನ್ನ ಕಣ್ಣು ಮುಚ್ಚಿಕೊಂಡಳು. ಅವಳ ಅನ್ಯಮನಸ್ಕತೆ ಅರ್ಥವಾಯಿತು. ಇನ್ನೂ ಮಾತನಾಡಿ ಅವಳಿಗೆ ಆಯಾಸ ಮಾಡುವುದು ಬೇಡ ಅನ್ನಿಸಿತು. ನೀನು ಮಲಗು ಅಮ್ಮ, ನಾನಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದು ಅವಳ ಹಣೆಯನ್ನು ಮೃದುವಾಗಿ ಸವರಿದೆ. ಅಮ್ಮ ಕಣ್ಮುಚ್ಚಿ ಮಲಗುವಂತೆ ಕಂಡಳು. ಅವಳನ್ನು ಮಲಗಲು ಬಿಟ್ಟು ಹೋಗಿ ಸೋಫಾದಲ್ಲಿ ಕುಳಿತೆ. ಹಾಗೆ ಅಮ್ಮನ ಮುಖ ನೋಡುತ್ತಿದ್ದೆ. ಕಣ್ಣು ಮುಚ್ಚಿದರೂ ಅಮ್ಮ ಯಾವುದೋ ಗಹನವಾದ ಚಿಂತೆಯಲ್ಲಿ ಮುಳುಗಿದ್ದಾಳೆ ಅನ್ನಿಸಿತು. ಅಮ್ಮ ಯಾರ ಬಗ್ಗೆ ಚಿಂತಿಸುತ್ತಿದ್ದಾಳೆ, ಯಾರನ್ನು ನಿರೀಕ್ಷಿಸುತ್ತಿದ್ದಾಳೆ ಎನ್ನುವ ಪ್ರಶ್ನೆ ಮತ್ತೆ ಮೂಡಿತು. ಅವಳ ಮುಖದಲ್ಲಿ ನೋವು ಚೆನ್ನಾಗಿಯೇ ಗೋಚರಿಸುತ್ತಿತ್ತು. ಅಮ್ಮನಲ್ಲವೇ ಈ ಭೂಮಿ ಮೇಲೆ ಇರುವ ನನ್ನ ಏಕೈಕ ಬಂಧು ಅವಳು. ನಾನು ಕಣ್ಣು ಬಿಟ್ಟಾಗಿನಿಂದ ನನ್ನವಳು ಎಂದು ಹೇಳಿಕೊಳ್ಳಲು ಇರುವುದು ಅವಳೊಬ್ಬಳೇ. ಯೋಚಿಸುತ್ತಾ ಹಾಗೆ ನಿದ್ರೆಗೆ ಜಾರಿದೆ. ಅಮ್ಮನ ಮೃದುವಾದ ಮಡಿಲಲ್ಲಿ ತಲೆ ಇರಿಸಿದ್ದೆ. ಅಮ್ಮ ನನ್ನ ಕೂದಲನ್ನು ಮೃದುವಾಗಿ ಸವರುತ್ತಿದ್ದರು. ಸಂಜು, ಹೆದರಿಕೊಂಡ್ಯಾ ಎಂದಳು. ಮತ್ತೆ ನೀನೀಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರ ತಪ್ಪಿದರೆ ನನಗೆ ಹೆದರಿಕೆ ಆಗಲ್ವಾ ಅಮ್ಮ? ಪ್ಲೀಸ್, ಇನ್ಯಾವತ್ತೂ ಹೀಗೆ ಹೆದರಿಸಬೇಡ. ನಿನ್ನ ಬಿಟ್ಟು ಒಂದು ಕ್ಷಣವೂ ಇರಲಾರೆ ಎಂದು ಅವಳ ಮಡಿಲಲ್ಲಿ ಮತ್ತಷ್ಟು ಮುದುಡಿದೆ. ನಕ್ಕ ಅಮ್ಮ ಬಗ್ಗಿ ನನ್ನ ಕೆನ್ನೆಗೆ ಮುತ್ತಿಟ್ಟಳು. ಹೆದರಬಾರದು ಕಂದ, ಭೂಮಿ ಮೇಲೆ ಯಾರೂ ಶಾಶ್ವತವಲ್ಲ. ನಾನಿಲ್ಲದೆ ಹೋದ್ರೂ ನೀನು ಧೈರ್ಯವಾಗಿ ಇರಬೇಕು ಕಂದ ಎಂದಳು. ಅಮ್ಮನ ಮಾತು ಕೇಳಿ ನನಗ್ಯಾಕೋ ಭಯವಾಯಿತು. ಅಮ್ಮನ ಒಡಲನ್ನು ಅಪ್ಪಿಕೊಳ್ಳಲು ಕೈ ಚಾಚಿದೆ. ತಣ್ಣನೆಯ ನೆಲದ ಸ್ಪರ್ಶವಾಯಿತು. ಅಮ್ಮ ಎಲ್ಲಿ ಹೋದ್ಲು? ಬೆಚ್ಚಿ ಕಣ್ಬಿಟ್ಟೆ. ಸುತ್ತಲೂ ಕತ್ತಲೆ ಇತ್ತು. ಅಮ್ಮ ಅಮ್ಮ ಎಂದೆ. ಗಂಟಲಿನ ಸ್ವರ ಹೊರಗೆ ಬರಲೇ ಇಲ್ಲ. ಹೆದರಿಕೆಯಿಂದ ಸುತ್ತಲೂ ಕೈಯಾಡಿಸಿದೆ. ಯಾರೂ ಇರಲಿಲ್ಲ. ಗಾಬರಿಯಿಂದ ಕತ್ತಲೆಲ್ಲ ಹುಡುಕಾಟ ಮುಂದುವರೆಸಿದೆ. ದೂರದಲ್ಲಿ ಯಾರೋ ಸಂಜು ಎಂದು ಕರೆದಂತಾಯಿತು. ಅಮ್ಮ, ಅಮ್ಮನ ಧ್ವನಿ ಕೇಳಿಸಿತು. ಅಮ್ಮ ಎಂದು ಪಕ್ಕನೆ ಕಣ್ಣು ಬಿಟ್ಟೆ. ಅದು ಆಸ್ಪತ್ರೆ. ಉಸಿರೆಳೆಯುತ್ತಾ ಅಮ್ಮನ ಕಡೆ ನೋಡಿದೆ. ಅವಳು ನನ್ನತ್ತ ಕೈ ಚಾಚಿದ್ದಳು. ಎದ್ದು ಹತ್ತಿರ ಓಡಿದೆ. ಅಮ್ಮ ನನ್ನ ಕೈ ಹಿಡಿದಳು. ಉಸಿರಾಡಲು ಕಷ್ಟಪಡುತ್ತಿದ್ದಳು.
ನನ್ನ ಕೈಯನ್ನು ಜಾನಕಿರಾಮ್ ಸರ್ ಕೈಯಲ್ಲಿ ಇಟ್ಟು, ಸಂಜು ಮಗಳು, ಕ್ಷೀಣವಾದ ಧ್ವನಿಯಲ್ಲಿ ಹೇಳಿದವಳೆ ಕಣ್ಣು ಮುಚ್ಚಿದಳು. ಅಮ್ಮ ಅಮ್ಮ ಎಂದು ಗಾಬರಿಯಿಂದ ಕೂಗಿದೆ. ಸರ್ ಸೀತು ಸೀತು ಎಂದು ಜೋರಾಗಿ ಕೂಗಿದರು. ತಟ್ಟನೆ ನಾನವರ ಮುಖ ನೋಡಿದೆ. ಆದರೆ ಅವರ ದೃಷ್ಟಿ ನನ್ನ ಮೇಲಿರಲಿಲ್ಲ, ನನ್ನಮ್ಮನ ಮೇಲಿತ್ತು. ಅಂದರೆ ಸರ್ ಅಮ್ಮನನ್ನು ಸೀತು ಎಂದು ಕರೆಯುತ್ತಿದ್ದರೆ ಇವರಿಗೆ ಅಮ್ಮನ ಪರಿಚಯ ಮೊದಲೇ ಇದ್ದೆ. ಗೊಂದಲ ಹುಟ್ಟಿತು. ಡಾಕ್ಟರ್ ಓಡಿ ಬಂದರು. ನಮ್ಮನ್ನು ಸರಿಸಿ ಅಮ್ಮನನ್ನು ನೋಡಿದವರೇ ಈಗಲೇ ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಬೇಕು ಎಂದು ಹೇಳುತ್ತಾ ಕಾರ್ಯಪ್ರವೃತ್ತರಾದರು. ನರ್ಸ್ ವಾರ್ಡ್ ಬಾಯ್ಸ್ ಬಂದರು. ತಕ್ಷಣ ಅಮ್ಮನನ್ನು ಓಟಿಗೆ ಕರೆದೊಯ್ದರು. ಅಷ್ಟರವರೆಗೆ ಶಾಂತವಾಗಿದ್ದ ಆಸ್ಪತ್ರೆ ಗಡಿಬಿಡಿಯಲ್ಲಿ ಮುಳುಗಿತು. ಇನ್ನೊಬ್ಬ ಡಾಕ್ಟರ್ ಗಡಿಬಿಡಿಯಲ್ಲಿ ಬಂದರು. ಓಟಿ ಒಳಗಿಂದ ಬಂದು ಸರ್ಭುಜವನ್ನು ಹೊತ್ತಿ ಕಣ್ಣಲ್ಲೇ ಧೈರ್ಯ ಹೇಳಿದ ಆದಿತ್ಯ ಇನ್ನೊಬ್ಬ ಡಾಕ್ಟರ್ ಒಟ್ಟಿಗೆ ಓಟಿ ಒಳಗೆ ಹೋದರು. ನನಗೆ ಎಲ್ಲವೂ ಅಯೋಮಯವಾಗಿ ಕಾಣಿಸಿತು. ಒಳಗಿರುವುದು ನನ್ನಮ್ಮ, ಆದರೆ ನನ್ನ ಕಡೆ ಯಾರಿಗೂ ಗಮನವೇ ಇಲ್ಲ. ಡಾಕ್ಟರ್ ಸರ್ಗೆ ಯಾಕೆ ಧೈರ್ಯ ಹೇಳಿದರು? ಪ್ರಶ್ನೆ ಮೂಡಿತು. ಸರ್ ಕಡೆ ನೋಡಿದೆ. ಸರ್ ಅಳುತ್ತಿದ್ದರು. ಅವರ ಕಣ್ಣುಗಳಲ್ಲಿ ನೀರು ನೋಡಿ ನಾನು ಚಲಿಸಿ ಹೋದೆ. ಎಷ್ಟು ಗಟ್ಟಿಗರು, ಅವರು ಯಾಕೆ ಅಳುತ್ತಿದ್ದಾರೆ? ಅರ್ಥವಾಗಲಿಲ್ಲ. ಅವರಿಗೂ ಅಮ್ಮನಿಗೂ ಏನು ಸಂಬಂಧ? ಅಮ್ಮನನ್ನು ಅವರು ಸೀತು ಎಂದು ಕರೆದರು ಅಂದರೆ ಅವರಿಗೆ ಅಮ್ಮ ಏನಾಗಬೇಕು? ನಾನು ಸರ್ ಮುಂದೆ ಹೋಗಿ ನಿಂತೆ. ಸರ್ ಇನ್ನೂ ಅಳುತ್ತಿದ್ದರು. ನಾನವರ ಮುಂದೆ ನಿಂತಿದ್ದು ನೋಡಿ ಅಳು ನಿಯಂತ್ರಿಸಿಕೊಂಡರು. ನನ್ನ ಮುಖ ನೋಡಿದರು. ನನ್ನಮ್ಮ ನಿಮಗೆ ಗೊತ್ತೇ? ಅವರ ಕಣ್ಣಲ್ಲಿ ಇಣುಕುತ್ತಾ ಕೇಳಿದೆ. ಅವರ ಅಳು ಸ್ತಬ್ಧವಾಯಿತು. ತೀಕ್ಷ್ಣವಾಗಿ ಬಂತೆ ನನ್ನ ಪ್ರಶ್ನೆ. ಗೊತ್ತಾಗಲಿಲ್ಲ. ಆದರೆ ಸರ್ ಮುಖದಲ್ಲಿ ನೋವು ನನಗಿಂತ ಹೆಚ್ಚಾಗಿಯೇ ಇತ್ತು. ಅವರ ಕಣ್ಣಿನಲ್ಲಿದ್ದ ಸೋತ ಭಾವಕ್ಕೆ ನಾನು ಕರಗಿದೆ. ಸರ್ ತಮ್ಮ ತಲೆ ತಗ್ಗಿಸಿಕೊಂಡು ಕುರ್ಚಿಯಲ್ಲಿ ಕುಸಿದರು. ನಾನು ಅವರನ್ನೇ ದಿಟ್ಟಿಸಿದೆ. ಅವರ ಮುಖದಲ್ಲಿದ್ದ ಭಾವವೇ ಹೇಳುತ್ತಿತ್ತು ಅವರಿಗೆ ಅಮ್ಮ ತುಂಬ ಮುಖ್ಯವಾದ ವ್ಯಕ್ತಿ ಎಂದು. ತುಂಬ ಮುಖ್ಯವಾದ ವ್ಯಕ್ತಿ ಎಂದರೆ? ಪ್ರಶ್ನಿಸಿತು ಮನ. ಮೆದುಳಿಗೆ ಕೆಲಸ ಕೊಟ್ಟೆ. ಜಾನಕಿರಾಮ್ ನನ್ನ ತಂದೆಯ ಹೆಸರು. ಅಂದರೆ ನನ್ನ ಅಮ್ಮನ ಗಂಡ ಜಾನಕಿರಾಮ್ ಅವರೇ? ಆ ಯೋಚನೆಯೇ ನನ್ನ ಹೃದಯವನ್ನು ನಡುಗಿಸಿತು. ಇನ್ನೂ ಅಲ್ಲಿ ನಿಲ್ಲಲು ಆಗಲಿಲ್ಲ. ಅಲ್ಲಿಂದ ಹೋಗಿ ಕಿಟಕಿಯ ಬಳಿ ನಿಂತೆ. ನನ್ನ ತಂದೆಯ ಹೆಸರು ಜಾನಕಿರಾಮ್ ಎಂದು ತಿಳಿದಿತ್ತು. ಅದು ನನಗೆ ಬರೀ ಹೆಸರು ಮಾತ್ರ. ಯಾವತ್ತೂ ಅವರ ಮುಖವನ್ನು ನೋಡಿರಲಿಲ್ಲ. ಅವರ ಫೋಟೋ ಕೂಡ ಇರಲಿಲ್ಲ. ಎಲ್ಲ ಕಡೆ ಹೆಸರು ಬರೆಯುತ್ತಿದ್ದೆ ಅಷ್ಟೇ. ಯಾವತ್ತೂ ಅವರ ಬಗ್ಗೆ ಅಮ್ಮನನ್ನು ಕೇಳಿದವಳಲ್ಲ. ನನ್ನ ಮನಸ್ಸು ನನ್ನ ಗತಜೀವನವನ್ನು ನೆನೆಯಿತು. ನಾವಿದ್ದದ್ದು ಶಿರಸಿ ಸಮೀಪದ ಜನನಿ ಆಶ್ರಮದಲ್ಲಿ. ಅದೊಂದು ನೊಂದ ಅನಾಥ ಹೆಣ್ಣು ಮಕ್ಕಳ ಸಾಂತ್ವನ ಕೇಂದ್ರ. ನಾರಾಯಣ ಶಾಸ್ತ್ರಿ ಅವರು ಹೆಣ್ಣು ಮಕ್ಕಳಿಗಾಗಿಯೇ ಕಟ್ಟಿದ್ದ ಆಶ್ರಮ. ನಾನು ಹುಟ್ಟುವ ಮೊದಲೇ ಅಮ್ಮ ಅಲ್ಲಿದ್ದಳು ಎನ್ನುವುದು ಗೊತ್ತಿತ್ತು. ಬೇರೆ ಯಾವ ಸಂಬಂಧದ ಅರಿವು ನನಗಿಲ್ಲ. ಆಗಾಗ ಬರುತ್ತಿದ್ದ ಅಮ್ಮನ ಗೆಳತಿ ಪವಿತ್ರ ಆಂಟಿ ಬಿಟ್ಟು ಆಶ್ರಮದ ಹೊರಗಿನ ಬೇರ್ಯಾರೂ ಗೊತ್ತಿಲ್ಲ. ಅಲ್ಲಿದ್ದವರನ್ನು ಚಿಕ್ಕಮ್ಮ, ದೊಡ್ಡಮ್ಮ, ಅಜ್ಜಿ ಎನ್ನುತ್ತಿದ್ದೆ. ಶಾಸ್ತ್ರಿಗಳನ್ನು ತಾತ ಎಂದೇ ಕರೆಯುತ್ತಿದ್ದೆ. ತುಂಬ ಹಿಂದೆ ಅಮ್ಮನ ಬಳಿ ತಂದೆಯ ಬಗ್ಗೆ ಕೇಳಿದ್ದೆ. ಅಪ್ಪ ಬದುಕಿದ್ದಾರಾ ಇಲ್ಲವಾ ಅನ್ನುವುದು ತಿಳಿದಿರಲಿಲ್ಲ. ನಾನಾಗ 3ನೇ ತರಗತಿಯಲ್ಲಿ ಇದ್ದೆ. ಪಾಠದಲ್ಲಿ ತಂದೆಯ ಬಗ್ಗೆ ಬಂದಿದ್ದರಿಂದ ಅಮ್ಮನ ಮುಂದೆ ನಿಂತು, ನನ್ನ ತಂದೆ ಯಾರೋ? ಅವರು ನೋಡಲು ಹೇಗಿದ್ದಾರೆ? ಎಲ್ಲಿದ್ದಾರೆ ಎಂದು ಕೇಳಿದ್ದೆ. ಅಮ್ಮನ ಕಣ್ಣುಗಳು ತುಂಬಿದ್ದೆವು. ಅಷ್ಟರಲ್ಲಿ ಅಲ್ಲಿಗೆ ಬಂದ ತಾತ ನನ್ನನ್ನು ಎತ್ತಿಕೊಂಡು ದೇವರ ಮಂದಿರಕ್ಕೆ ಹೋದರು. ಅಲ್ಲಿದ್ದ ರಾಮನ ವಿಗ್ರಹ ತೋರಿಸಿ, ಇವರೇ ನಿನ್ನ ತಂದೆ ಮಗು, ಶ್ರೀರಾಮಚಂದ್ರ ನಿನ್ನ ತಂದೆ. ಯಾವತ್ತೂ ಅಮ್ಮನನ್ನು ತಂದೆಯ ಬಗ್ಗೆ ಕೇಳಬೇಡ ಚಿನ್ನಾರಿ. ಅವರು ಹತ್ತಿರವಿಲ್ಲ ಎಂದು ಅಮ್ಮನಿಗೆ ನೋವಿದೆ. ನೀನವರನ್ನು ನೆನಪಿಸಿಕೊಂಡು ಕೇಳಿದರೆ ಅವಳಿಗೆ ಹಳೆಯದು ನೆನಪಾಗಿ ಮತ್ತೆ ಮತ್ತೆ ನೋವು ಹೆಚ್ಚಾಗಿ ಅಳುತ್ತಾರೆ. ತಿಳಿತಾ ಮಗು ಎಂದರು. ನಾನು ಅಮ್ಮನಿಗೆ ನೋವಾಗುವುದಾದರೆ ಇನ್ಯಾವತ್ತೂ ತಂದೆಯ ಬಗ್ಗೆ ಕೇಳುವುದಿಲ್ಲ ಎಂದು ನಿರ್ಧರಿಸಿಕೊಂಡೆ. ತಂದೆಯ ನೆನಪಾದರೆ ಸೀತೆಯ ಜೊತೆಯಾಗಿ ನಿಂತಿದ್ದ ಶ್ರೀರಾಮಚಂದ್ರನ ಮುಂದೆ ನಿಲ್ಲುತ್ತಿದ್ದೆ. ಅವರು ನನಗೆ ವಾತ್ಸಲ್ಯದ ನೋಟ ಬೀರಿದಂತೆ ತೋರುತ್ತಿತ್ತು. ನನ್ನ ತಂದೆ ದೇವರು ಎಂದು ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಮತ್ಯಾವತ್ತೂ ಅಮ್ಮನನ್ನು ಅಪ್ಪನ ಬಗ್ಗೆ ಪ್ರಶ್ನಿಸಲಿಲ್ಲ. ಅಲ್ಲಿಯೇ ನನ್ನ ಶಾಲಾ ವಿದ್ಯಾಭ್ಯಾಸ ಮುಗಿಯಿತು. ಪದವಿ ಪೂರ್ವ ಹಾಗೂ ಇಂಜಿನಿಯರಿಂಗ್ ಓದಲು ಶಿವಮೊಗ್ಗಕ್ಕೆ ಬಂದು ಸೇರಿದೆ. ಅಮ್ಮ ನಾನು ಒಂದು ಪುಟ್ಟ ಮನೆ ಮಾಡಿಕೊಂಡು ಇದ್ದೆವು. ಜೀವನ ನಡೆಸಲು ಅಮ್ಮನ ಹೊಲಿಗೆ, ಬುಟ್ಟಿ ಹೆಣಿಗೆಯ ಕೆಲಸ ಇತ್ತು.
ಆಗಾಗ ಶಿರಸಿಗೆ ಹೋಗಿ ಬರುತ್ತಿದ್ದೆವು. ಅದೊಂದನ್ನು ಬಿಟ್ಟು ಬೇರೆ ಯಾವ ಊರು ಸಂಬಂಧದ ಗುರುತು ಇರಲಿಲ್ಲ. ನನ್ನಮ್ಮನ ಕಷ್ಟ ಕಳೆಯಲು ನಾನು ಚೆನ್ನಾಗಿ ಓದಿ JR ಇನ್ಫ್ರಾದಲ್ಲಿ ಕೆಲಸಕ್ಕೆ ಸೇರಿದೆ. ನನ್ನ ತಲೆಯಲ್ಲಿ ಯಂತ್ರದ ಸದ್ದು, ಅನುಮಾನದ ಸುರುಳಿ ಬಿಚ್ಚಿಕೊಂಡಿದ್ದು. JR ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಜಾನಕಿರಾಮ್ ಇನ್ಫ್ರಾಸ್ಟ್ರಕ್ಚರ್. ಅಮ್ಮನನ್ನು ಸೀತು ಎಂದ ಸರ್. ತಟ್ಟನೆ ಹೊಳೆಯಿತು. ಹಿಂದಿರುಗಿ ಜಾನಕಿರಾಮ್ ಸರ ಕಡೆ ನೋಡಿದೆ. ಓಟಿ ಮುಂದಿದ್ದ ಕೆಂಪು ದೀಪದಲ್ಲಿ ಕಣ್ಣು ನೆಟ್ಟಿದ್ದವರ ಮುಖದಲ್ಲಿ ಮಡುಗಟ್ಟಿದ್ದ ವೇದನೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅಂದರೆ ಮತ್ತೆ ಅವರನ್ನು ನೋಡಲಾಗದೆ ಕಿಟಕಿಯ ಕಡೆ ಕತ್ತು ತಿರುಗಿಸಿದೆ. ನಾನು ಕೆಲಸಕ್ಕೆ ಸೇರಿದಾಗಿನಿಂದ ನಡೆದ ಘಟನೆಗಳನ್ನು ನೆನಪು ಮಾಡಿಕೊಂಡೆ. ಸರ್ ನನ್ನನ್ನು ಮೊದಲು ನೋಡಿದ್ದು, ಅಚ್ಚರಿಯಿಂದ ಮತ್ತೆ ನೋಡಿದ್ದು, ಮಂತ್ರಮುಗ್ಧರಾಗಿ ನನ್ನ ಮುಂದೆ ಬಂದಿದ್ದು, ನಿರೀಕ್ಷೆಯ ಧ್ವನಿಯಲ್ಲಿ ಮಾತನಾಡಿಸಿದ್ದು, ಪ್ರತಿದಿನ ನನ್ನನ್ನು ಗಮನಿಸುತ್ತಿದ್ದದ್ದು, ನನ್ನನ್ನು ನೋಡಿದರೆ ಅವರ ಕಣ್ಣಿನ ಹೊಳಪು ಹೆಚ್ಚುತ್ತಿದ್ದದ್ದು, ಅವರು ನನ್ನನ್ನು ನೋಡಲೆಂದೇ ನಾನಿರುವ ಜಾಗಕ್ಕೆ ಬರುತ್ತಿದ್ದದ್ದು, ನನ್ನನ್ನು ವಾತ್ಸಲ್ಯದಿಂದ ಮಾತನಾಡಿಸುತ್ತಿದ್ದದ್ದು. 15 ವರ್ಷದಿಂದ ಔತಣಕೂಟಕ್ಕೆ ಬರದವರು ಇಂದು ಬಂದದ್ದು ನನ್ನ ಬಗ್ಗೆ ತಿಳಿದುಕೊಳ್ಳಲೇ ಅಥವಾ ನನ್ನ ಅಮ್ಮನನ್ನು ನೋಡಲೇ? ಅಮ್ಮನೇ ಜಾನಕಿರಾಮ್ ಸರ್ ನಿರೀಕ್ಷೆ ಆಗಿದ್ದಾರೆಯೇ? ಇಲ್ಲ ನಾನವರ ನಿರೀಕ್ಷೆ ಆಗಿದ್ದೇನಾ? ಪ್ರಶ್ನೆಗಳ ಸುರಿಮಳೆ ನನ್ನ ಮನಸ್ಸನ್ನು ಜರ್ಜರಿತಗೊಳಿಸಿತು. ಅಮ್ಮನನ್ನು ಪರಿಚಯಿಸಿದಾಗ ಹೇಗಿತ್ತು ಜಾನಕಿರಾಮ್ ಸರ್ ಮುಖಭಾವ? ನೆನಪು ಮಾಡಿಕೊಳ್ಳಲು ಪ್ರಯತ್ನ ಪಟ್ಟೆ. ಹೌದು, ಅಮ್ಮ ಅವರ ಕಡೆ ತಿರುಗಿದಾಗ ಗಾಬರಿಯಾದಳು. ಆದರೆ ಅಮ್ಮನನ್ನು ನೋಡಿದ ಸರ್ ಕಣ್ಣುಗಳಲ್ಲಿ ಸಹಸ್ರಕೋಟಿ ನಕ್ಷತ್ರಗಳ ಬೆಳಕಿತ್ತು. ಯಾರನ್ನು ನೋಡಲು ನಿರೀಕ್ಷಿಸುತ್ತಿದ್ದರೋ ಅವರನ್ನು ನೋಡಿದ ಧನ್ಯತೆ ಇತ್ತು. ಇನ್ನೇನು ಅಮ್ಮನನ್ನು ಮಾತನಾಡಿಸಬೇಕು ಎಂದು ಬಾಯಿ ತೆರೆದರು. ಆದರೆ ಅಮ್ಮನ ಮುಖದಲ್ಲಿದ್ದ ಬೆಳಕೆಲ್ಲ ಹಿಂಗಿ ಹೋಯಿತು. ನೋಡುತ್ತಿದ್ದಂತೆ ಅಮ್ಮ ಕುಸಿದಳು. ಅದನ್ನು ನೋಡಿ ಗಾಬರಿಯಾದರೂ ಸರ್ ಎಷ್ಟು ಜನತದಿಂದ ಅಮ್ಮನನ್ನು ತಮ್ಮ ಬಾಹುಗಳಲ್ಲೇ ಎತ್ತಿಕೊಂಡರು. ಅದೆಷ್ಟು ಕಾಳಜಿಯಿಂದ ನನ್ನ ಮಡಿಲಲ್ಲಿ ಅಮ್ಮನನ್ನು ಮಲಗಿಸಿ ಕಣ್ತುಂಬಿಕೊಂಡರು. ಎಷ್ಟು ಬೇಗ ಡ್ರೈವ್ ಮಾಡಿಕೊಂಡು ಆಸ್ಪತ್ರೆಗೆ ಕರೆತಂದರು. ಎಲ್ಲ ಏರ್ಪಾಡು ಫೋನ್ ಕರೆಯಿಂದಲೇ ಮಾಡಿದ್ದರು. ಹೌದು, ಇವರೇ ನನ್ನ ತಂದೆ ಜಾನಕಿರಾಮ್. 22.5 ವರ್ಷದಿಂದ ನಾನು ಎಂದೂ ನೋಡಿಲ್ಲದ ತಂದೆ. ತಂದೆ ಎನ್ನುವವರು ಇದ್ದಾರೆ ಎನ್ನುವುದನ್ನೇ ತಿಳಿಸದೆ ದೂರವಿದ್ದವರು ಈಗ ನನ್ನ ಕಣ್ಮುಂದೆ ಇದ್ದಾರೆ ಎಂದು ಒಂದು ಕ್ಷಣ ಜೀವ ಕುಣಿಯಿತು. ನಾನು ಅಮ್ಮ ಅನಾಥರಲ್ಲ ಎನ್ನುವ ಭಾವನೆಗೆ ಹೃದಯ ಹಗುರವಾಯಿತು. ಹೋಗಿ ಅಪ್ಪ ಎಂದು ಕೂಗಿ ಅಪ್ಪಿಕೊಳ್ಳಲೆ. ಹಿಂದಕ್ಕೆ ತಿರುಗಿ ನೋಡಿದೆ. ಮಂಡಿಯ ಮೇಲೆ ಮೊಣಕೈಗಳನ್ನು ಇಟ್ಟುಕೊಂಡು ತಮ್ಮೆರಡೂ ಹಸ್ತಗಳಿಂದ ಮುಖ ಮುಚ್ಚಿಕೊಂಡು ಕುಳಿತಿದ್ದರು ಜಾನಕಿರಾಮ್ ಸರ್. ಅಳುತ್ತಿದ್ದರೆ. ಅವರು ಕುಳಿತಿದ್ದ ಭಂಗಿಯಲ್ಲಿ ಅವರೆಷ್ಟು ನೋವು ನುಂಗಿಕೊಳ್ಳುತ್ತಿದ್ದಾರೆ ಎಂದು ಊಹಿಸಬಹುದಿತ್ತು. ಅವರ ನೋವಿಗೆ ಸಾಂತ್ವನ ಹೇಳಲೆ. ಮುಂದಕ್ಕೆ ಹೋಗಬೇಕಿದ್ದ ಹೆಜ್ಜೆ ನೆಲಕ್ಕೆ ಅಂಟಿದಂತೆ ನಿಂತು ಬಿಟ್ಟವು. ನನ್ನನ್ನು ಸಾಂತ್ವನಿಸುವ ಜೀವ ಎಲ್ಲಿದೆ? ಪ್ರಶ್ನೆ ಮೂಡಿತು. ಇಷ್ಟು ವರ್ಷ ನಾನು ಅಮ್ಮ ಅನಾಥರಂತೆ ಆಶ್ರಮದಲ್ಲಿ ಬದುಕಿದ್ದು ನೆನಪಾಗಿ ಹೋಯಿತು. ಇಷ್ಟು ದೊಡ್ಡ ಕಂಪನಿಯ ಒಡೆಯ ತನ್ನ ಹೆಂಡತಿ ಮಗಳನ್ನು ಅನಾಥಾಶ್ರಮದ ಪಾಲು ಮಾಡಿದ್ದೇಕೆ? ಪ್ರಶ್ನೆ ಚುಚ್ಚಿತು. ಇಲ್ಲ, ಇವರು ನನ್ನ ತಂದೆ ಅಲ್ಲ. ನಾನೇ ಹೇಗೆ ತೀರ್ಮಾನಿಸಲಿ ಇವರು ನನ್ನ ತಂದೆ ಎಂದು? ಅದನ್ನು ಹೇಳಬೇಕಾದವಳು ಅಮ್ಮ. ಇಷ್ಟು ದಿನ ಅವಳು ನನ್ನಿಂದ ಸತ್ಯ ಮುಚ್ಚಿಟ್ಟಿದ್ದಾಳೆ ಎಂದರೆ ಅದಕ್ಕೇನೋ ಬಲವಾದ ಕಾರಣ ಇರಬೇಕು. ಹೌದು, ಕಾರಣ ಬಲವಾದದ್ದೇ ಇರಬೇಕು. ಇಲ್ಲವಾದರೆ ಅಮ್ಮ ನನ್ನಲ್ಲಿ ಹೇಳಿರುತ್ತಿದ್ದಳು. ಕೊನೆ ಪಕ್ಷ ನನ್ನ ತಂದೆ ಬದುಕಿದ್ದಾರೆ ಅಂತಾದರೂ ಹೇಳಬೇಕಿತ್ತು. ಅವಳು ಹೇಳುವವರೆಗೂ ನಾನು ಇವರನ್ನು ಅಪ್ಪ ಎಂದು ಕರೆಯುವುದಿಲ್ಲ. ಹೌದು, ಅಮ್ಮ ಬಾಯಿ ಬಿಟ್ಟು ನಡೆದದ್ದು ಏನು ಎಂದು ಹೇಳುವವರೆಗೂ ನಾನಿವರನ್ನು ಮಾತನಾಡಿಸಲಾರೆ. ಹೆಜ್ಜೆ ಹಗುರಾದರೂ ಮುಂದಕ್ಕೆ ಸಾಗಲಿಲ್ಲ. ಅಲ್ಲೇ ಕಿಟಕಿಗೆ ಹೊರಗಿದೆ. ಕಣ್ಣುಗಳು ಮಾತ್ರ ಜಲಧಾರೆ ಸುರಿಸುತ್ತಲೇ ಇದ್ದವು. ಆದರೆ ಹೃದಯ ಕಲ್ಲಿನಷ್ಟು ಗಟ್ಟಿಯಾಯಿತು. ಎಷ್ಟೋ ವರ್ಷಗಳ ನಂತರ ಕಣ್ಣಿಗೆ ಬಿದ್ದ ಅಮ್ಮನ ಗಂಡನನ್ನು ಹೋಗಿ ಮಾತನಾಡಿಸಲು ಕಠಿಣತೆಯ ಸಂಕೋಲೆ ಅಡ್ಡಿಯಾಯಿತು. ಯಾಕೆ ಇಷ್ಟು ವರ್ಷ ನಮ್ಮಿಂದ ದೂರವಿದ್ದರು ಎಂದು ತಿಳಿದುಕೊಳ್ಳಬೇಕಿತ್ತು. ಅಮ್ಮ ಯಾಕೆ ಆಶ್ರಮ ಸೇರಿದ್ದೋ ಅರಿಯಬೇಕಿತ್ತು. ಹೌದು, ನನ್ನಮ್ಮನ ಭೂತಕಾಲದ ಬಗ್ಗೆ ತಿಳಿಯದೆ ನಾನವರನ್ನು ಅಪ್ಪ ಎನ್ನಲಾರೆ. ಅಷ್ಟರಲ್ಲಿ ಡಾಕ್ಟರ್ ಓಟಿಯಿಂದ ಹೊರಬಂದರು. ಮುಖದಲ್ಲಿ ಗಾಬರಿಯಿತ್ತು. ನನಗಿಂತ ಮೊದಲು ಸರ್ ಅವರ ಬಳಿ ಓಡಿದರು. ಮಾಮ, ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಟ್ರೀಟ್ ಮಾಡಿದ್ದೇವೆ. ಸದ್ಯಕ್ಕೆ ಅಬ್ಸರ್ವೇಷನ್ನಲ್ಲಿ ಇರಲಿ.
ಪ್ರಜ್ಞೆ ಬರುವುದು ಯಾವಾಗ ಎಂದು ಹೇಳಲಾಗದು. ನೋಡೋಣ. ಹೋಪ್ಸ್ ಫಾರ್ ಬೆಸ್ಟ್ ಎಂದು ಸರ್ ಕೈ ಹಿಡಿದು ಸಂತೈಸಿದರು. ನಾನು ನಿಂತಲ್ಲೇ ಕಂಪಿಸಿದೆ, ನೆಲಕ್ಕೆ ಕುಸಿದೆ. ಅಮ್ಮ! ಹೃದಯ ಚೀರಿತು. ಅಮ್ಮನಿಗೆ ಏನಾದರೂ ಆದರೆ ಅವಳಿಲ್ಲದೆ ನನ್ನ ಜೀವನ ಸಾಧ್ಯವೇ? ಮುಂದೆ ಊಹಿಸಿಕೊಳ್ಳಲು ಭಯವಾಯಿತು. ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿ ನಾನು ಅನಾಥೆ ಎನ್ನುವ ಭಯ ನನ್ನನ್ನು ಅಪ್ಪಿತು. ಬೊಗಸೆಯಲ್ಲಿ ಮುಖ ಮುಚ್ಚಿಕೊಂಡು ಅಳುವುದಕ್ಕೆ ಶುರು ಮಾಡಿದೆ. ಸರ್ ನನ್ನ ಹತ್ತಿರ ಬಂದರು. ಮಗು, ವಾತ್ಸಲ್ಯದಿಂದ ಕರೆದರು. ನನ್ನ ಮುಖದಲ್ಲಿದ್ದ ಕೈ ಬಿಡಿಸಿದರು. ನನ್ನನ್ನು ಎಬ್ಬಿಸಿ ತಮ್ಮ ಎದೆಗೆ ಒರಗಿಸಿಕೊಂಡರು. ಹೆದರಬೇಡ, ಸೀತಾಗೆ ಏನೂ ಆಗಲ್ಲ, ನಿನ್ನಮ್ಮನಿಗೆ ಏನೂ ಆಗಲ್ಲ. ಆ ದೇವರು ನಮ್ಮನ್ನ ಪರೀಕ್ಷೆ ಮಾಡುತ್ತಿದ್ದಾನೆ ಅಷ್ಟೇ, ನಿನಗೆ ನಾನಿದ್ದೀನಿ ಎಂದವರ ಧ್ವನಿಯಲ್ಲಿ ಆರ್ದ್ರತೆ ಇತ್ತು. ಅಳುತ್ತಿದ್ದ ನಾನು ತಲೆ ಎತ್ತಿ ಅವರ ಮುಖ ನೋಡಿದೆ. ಅವರ್ಯಾರು ಎಂದು ನನಗೆ ಗೊತ್ತಾಗಿ ಹೋಗಿತ್ತು. ಆದರೂ ಅವರಿಂದ ಸತ್ಯ ತಿಳಿಯಬೇಕಿತ್ತು. ಗಂಟಲು ಸರಿ ಮಾಡಿಕೊಂಡು ಮೆಲ್ಲಗೆ ಹೇಳಿದೆ, ನಿಮಗೆ ನನ್ನಮ್ಮ ಗೊತ್ತೇ? ನನ್ನನ್ನು ಬಳಸಿದ್ದ ಅವರ ತೋಳುಗಳು ಹಿಂದಕ್ಕೆ ಸರಿದವು. ನನ್ನನ್ನು ಬಿಟ್ಟರು. ನನ್ನಿಂದ ದೂರ ಸರಿದರು. ಅವರ ಮುಖದಲ್ಲಿ ಅಪರಾಧಿ ಭಾವ ಕಾಣಿಸಿತು. ತಲೆ ತಗ್ಗಿಸಿಕೊಂಡು ಅಲ್ಲಿಂದ ನಡೆದು ಬಿಟ್ಟರು. ಡಾಕ್ಟರ್ ಕೋಣೆ ಹೊಕ್ಕವರೇ ಬಾಗಿಲು ಮುಚ್ಚಿಕೊಂಡರು. ನಾನವರು ಹೋದ ದಾರಿಯನ್ನೇ ನೋಡುತ್ತಾ ನಿಂತು ಬಿಟ್ಟೆ. ಅಂದ್ರೆ ನಾನು ನಿನ್ನ ಅಪ್ಪ ಎಂದು ಹೇಳಿಕೊಳ್ಳಲು ಅಷ್ಟೊಂದು ಕಷ್ಟವಿದೆಯೇ ಅವರಿಗೆ? ನನ್ನನ್ನು ಮಗಳು ಎಂದು ಕರೆಯಲು ಹೇಗೆ ತಡೆಯುತ್ತಿದ್ದಾರೆ? ನನ್ನ ಅಮ್ಮ ಅವರಿಂದ ಮೋಸ ಹೋದಳೆ. ಅವರಿಗೆ ಹೊಲ್ಲದ ಸಂಬಂಧವೇ ನನ್ನಮ್ಮ. ನನ್ನಮ್ಮನನ್ನು ತಿರಸ್ಕರಿಸಿದರೆ ಅವರ ಕುಟುಂಬದವರು. ಪ್ರಪಂಚದ ಕಣ್ಣಿಗೆ ನಾನು ಅನೈತಿಕವಾಗಿ ಹುಟ್ಟಿದ ಸಂತಾನವೇ? ನನ್ನ ಹೃದಯ ಚೀರುತ್ತಿದ್ದ ಪ್ರಶ್ನೆಗಳನ್ನು ಕೇಳಲಾರದೆ ಕಿವಿ ಮುಚ್ಚಿಕೊಂಡು ಬಿಟ್ಟೆ. ಪ್ರಶ್ನೆಗಳು ಶರಗಳಂತೆ ನನ್ನ ಕಿವಿಯನ್ನು ಹೊಕ್ಕು ಮೆದುಳಿಗೆ ದಾಳಿ ಇಟ್ಟಿದ್ದೆವು. ಅವುಗಳ ತೀಕ್ಷ್ಣತೆ ಅಸಾಧ್ಯವಾದ ನೋವುಂಟು ಮಾಡಿದ್ದು. ತಡೆದುಕೊಳ್ಳದಾದೆ. ನನ್ನ ಮನೋಸ್ಥೈರ್ಯ ಕುಸಿಯಿತು. ಕಣ್ಣುಗಳನ್ನು ಮುಚ್ಚಿಕೊಂಡೆ. ಮುಚ್ಚಿದ ಕಣ್ಣಿಂದ ಜಾರುತ್ತಿದ್ದ ಜಲಧಾರಿಯನ್ನು ತಡೆಯಲು ಆಗಲಿಲ್ಲ. ಛೆ, ನಾನೆಂಥ ನತದೃಷ್ಟಿ! ಇದ್ದೊಬ್ಬಳು ಬಂದು ಮಾತಿಲ್ಲದೆ ಮಲಗಿದ್ದಾಳೆ. ಇಷ್ಟು ವರ್ಷ ಕಾಣಿಸದೆ ಈಗ ಮುಂದೆ ಬಂದು ಮಾತಾಡದೆ ಮೌನವಾಗಿದ್ದಾರೆ. ಇದೆಂಥ ಪರೀಕ್ಷೆ? ದೇವರೇ, ನಿನಗಿದು ನ್ಯಾಯವೇ? ಮನಸ್ಸು ಚೀರಿತು. ನನ್ನ ಹೆಗಲ ಮೇಲೆ ಒಂದು ಕೈ ನನ್ನನ್ನು ಸಂತೈಸುವಂತೆ ಸ್ಪರ್ಶಿಸಿತು. ಮೆಲ್ಲಗೆ ಕಣ್ಣುಗಳನ್ನು ತೆರೆದೆ. ಡಾಕ್ಟರ್ ಆದಿತ್ಯ. ಅವರ ಮುಖದಲ್ಲಿ ಕೂಡ ನೋವಿತ್ತು. ಅವರ ಕಣ್ಣಲ್ಲೂ ನೀರಿತ್ತು. ಸಂಬಂಧವಿಲ್ಲದೆ ಯಾರಿಗೂ ಕಣ್ಣೀರು ಬಾರದು. ಅಂತಹುದ್ರಲ್ಲಿ ಇವರ್ಯಾಕೆ ಅಳಬೇಕು? ನೆನಪಾಯಿತು. ಸರ್ ಅಕ್ಕನ ಮಗ ಆದಿತ್ಯ, ಅಂದರೆ ನನ್ನ ಅತ್ತೆಯ ಮಗ. ಸಂಜನಾ, ಧೈರ್ಯ ತಂದುಕೊಳ್ಳಿ. ಅದು ಮಾಮಾ, ನನಗೆಲ್ಲ ಗೊತ್ತು. ಆದರೂ ತಡೆದು ಮಾತನಾಡಿ ಮುಂದೆ ಹೇಳಲಾರದೆ ತಡೆದರು. ನಾನವರ ಕೈ ಹಿಡಿದುಕೊಂಡು, ನನಗೆ ಬೇರೇನೂ ಬೇಡ ಡಾಕ್ಟರ್. ನನ್ನ ಅಮ್ಮ ಬದುಕುತ್ತಾಳೆ ಅಲ್ವಾ? ಸತ್ಯ ಹೇಳಿ. ಅವಳ ಜೀವಕ್ಕೆ ಏನೂ ತೊಂದರೆ ಇಲ್ಲ ಅಲ್ವಾ? ನನಗೆ ಇರುವವಳು ಅವಳೊಬ್ಬಳೆ. ಅವಳಿಲ್ಲದೆ ನನ್ನ ಬದುಕು ಊಹಿಸುವುದು ಕೂಡ ಅಸಾಧ್ಯ. ಮುಂದೆ ಮಾತನಾಡಲಾರದೆ ಬಿಕ್ಕಿದೆ. ತಕ್ಷಣ ಆದಿತ್ಯ ನನ್ನ ಬಾಯಿ ಮುಚ್ಚಿದರು. ಛೆ, ಅತ್ತೆಗೆ ಏನೂ ಆಗಲ್ಲ. ನಮ್ಮೆಲ್ಲರಿಗೋಸ್ಕರ ಅವರು ಬದುಕಲೇಬೇಕು. ನಾನಿಲ್ಲೇ ಇದ್ದು ನನ್ನ ಅತ್ತೆಯನ್ನು ಕಾಪಾಡಿಕೊಳ್ಳುತ್ತೇನೆ. ಉದ್ವೇಗದಿಂದ ನುಡಿದರು. ನೀರು ತುಂಬಿದ ಕಣ್ಣುಗಳಿಂದ ಅವರನ್ನು ನೋಡುತ್ತಿದ್ದೆ. ಹೌದು, ಆದಿತ್ಯ ನನ್ನ ಸೋದರ ಅತ್ತೆಯ ಮಗ. ಹೀಗಾಗಿ ನನ್ನಮ್ಮನನ್ನು ಅತ್ತೆ ಎಂದೇ ಕರೆದರು. ಆದರೆ ಸರ್, ಮನಸ್ಸು ತೂಗುಯ್ಯಾಲೆಯಾಗಿತ್ತು. ಯಾವುದನ್ನೂ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನುವ ಭಾವ ಸುಳಿಯಿತು. ಆದಿತ್ಯ ನನ್ನ ಕಣ್ಣೀರು ಒರೆಸಿದರು. ಗಂಟೆ 3 ಆಯಿತು. ನೀವು ಆ ವಾರ್ಡ್ನಲ್ಲಿ ಸ್ವಲ್ಪ ವಿರಮಿಸಿ. ಅತ್ತೆಗೆ ಎಚ್ಚರವಾದಾಗ ನಿಮ್ಮನ್ನು ಕರೆಯುತ್ತೇನೆ. ಎಷ್ಟೊಂದು ಮೃದುವಾಗಿ ನುಡಿದರು. ಹಬ್ಬ, ಅತ್ತೆ ಅನ್ನುವಾಗ ಅವರ ಕಣ್ಣಲ್ಲಿ ಎಂತಹ ಹೊಳಪು. ಇನ್ನೊಬ್ಬ ಸಂಬಂಧಿ. ಮನಸ್ಸಿಗೆ ಸ್ವಲ್ಪ ಧೈರ್ಯ ಬಂತು. ತಲೆಯಾಡಿಸಿದೆ. ಅವರೇ ನನ್ನನ್ನು ವಾರ್ಡ್ಗೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದರು. ಹೊದಿಕೆ ಒತ್ತಿಸಿ ನನ್ನ ತಲೆ ಸವರಿ ಒಂದು ಸಣ್ಣ ಮುಗಳ್ನಗೆ ಬೀರಿ ಅಲ್ಲಿಂದ ಹೊರಹೋದರು. ನಿದ್ದೆ ಮಾಡಲು ಆಗಲಿಲ್ಲ. ಪವಿತ್ರ ಆಂಟಿ ನೆನಪಾದರು. ದಡಕ್ಕನೆ ಎದ್ದು ಕುಳಿತೆ. ಪವಿತ್ರ ಆಂಟಿ ಅಮ್ಮನ ಒಬ್ಬಳೇ ಗೆಳತಿ. ಅವರು ಇರುವುದು ಮೈಸೂರಿನಲ್ಲಿ. ಆಶ್ರಮದ ಹೊರಗೆ ಯಾರಾದರೂ ಗೊತ್ತಿದ್ದರೆ ಅದು ಅವರು ಮಾತ್ರ. ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಲು ಮೊಬೈಲ್ ಕೈಗೆತ್ತಿಕೊಂಡೆ. ನಂತರ ಇಷ್ಟು ಅಪರಾತ್ರಿಯಲ್ಲಿ ಬೇಡ, ಬೆಳಗ್ಗೆ ವಿಷಯ ತಿಳಿಸೋಣ ಎಂದುಕೊಂಡು ಸುಮ್ಮನಾದೆ. ಸ್ವಲ್ಪ ಹೊತ್ತು ಹಾಗೆ ಕುಳಿತಿದ್ದೆ.
ಒಮ್ಮೆ ಅಮ್ಮನನ್ನು ನೋಡಿದರೆ ಮನಸ್ಸಿಗೆ ಸಮಾಧಾನ ಸಿಗಬಹುದು ಅನ್ನಿಸಿತು. ಎದ್ದು ಹೊರ ನಡೆದೆ. ICU ಮುಂದೆ ನಿಂತೆ. ಗಾಜಿನ ಕಿಟಕಿಯಲ್ಲಿ ನೋಡಿದೆ. ಅಮ್ಮನ ಮುಖದಲ್ಲಿ ನೋವಿತ್ತು, ಬಳಲಿಕೆ ಇತ್ತು. ಆದಿತ್ಯ ಅಲ್ಲೇ ಪಕ್ಕ ಕುಳಿತಿದ್ದರು. ಅವರ ದೃಷ್ಟಿ ಅಮ್ಮನಲ್ಲಿ ನೆಟ್ಟಿತ್ತು. ಮತ್ತೆ ವಾರ್ಡ್ಗೆ ವಾಪಸ್ಸಾದೆ. ದಿಂಬಿಗೆ ತಲೆ ಕೊಟ್ಟೆ. ಬೆಳಗ್ಗೆ ಪವಿತ್ರ ಆಂಟಿಗೆ ಕರೆ ಮಾಡಿ ವಿಷಯ ತಿಳಿಸಬೇಕು ಎಂದುಕೊಂಡೆ. ಅವರು ಬಂದರೆ ಅಮ್ಮನ ಗತಕಾಲದ ಬಗ್ಗೆ ಮಾಹಿತಿ ದೊರಕಬಹುದು ಎನ್ನಿಸಿತು. ನಿದ್ದೆ ಯಾವಾಗ ತನ್ನ ತೆಕ್ಕೆಗೆ ನನ್ನನ್ನು ಸೆಳೆಯಿತು ತಿಳಿಯಲಿಲ್ಲ. ಯಾರೋ ನನ್ನ ಭುಜವಿಡಿದು ಅಲಗಿಸಿದಂತಾಯಿತು. ಬೆಚ್ಚಿ ಕಣ್ಣು ಬಿಟ್ಟೆ. ಆದಿತ್ಯ ನನ್ನನ್ನು ಎಬ್ಬಿಸುತ್ತಿದ್ದರು. ತಟ್ಟನೆ ಎದ್ದು ಕುಳಿತೆ. ಅತ್ತೆ ಈಸ್ ಔಟ್ ಆಫ್ ಡೇಂಜರ್. ಆದರೆ ಔಷಧಿಯ ಪರಿಣಾಮ ಇರುವುದರಿಂದ 1 ದಿನ ಬೇಕು ಎಚ್ಚರ ಬರಲು. ಇನ್ನು ಅವರ ಜೀವಕ್ಕೆ ಏನೂ ತೊಂದರೆ ಇಲ್ಲ ಸಂಜನಾ. ಹೇಳುತ್ತಿದ್ದವರ ಮುಖದಲ್ಲಿ ಸಂತಸವಿತ್ತು. ಸಂತೋಷದಿಂದ ಎದ್ದವಳೆ ಅವರನ್ನು ಅಪ್ಪಿಕೊಂಡು ಬಿಟ್ಟೆ. ಥ್ಯಾಂಕ್ಸ್ ಡಾಕ್ಟರ್, ನಿಮ್ಮಿಂದ ತುಂಬ ಉಪಕಾರವಾಯಿತು ಎಂದು ಹೇಳಿದೆ. ಅವರ ಕೈಗಳು ನನ್ನ ಬೆನ್ನು ತಡವಿ ನಿಧಾನವಾಗಿ ನನ್ನನ್ನು ಅವರಿಂದ ದೂರ ಸರಿಸಿದವು. ನಾನೇನು ಮಾಡಿದೆ ಎಂದು ಆಗ ನನಗರಿವಾಯಿತು. ಅವರ ಸಂಬಂಧ ನೆನಪಾಯಿತು. ಸಂಕೋಚದಿಂದ ತಲೆ ತಗ್ಗಿಸಿ ಸಾರಿ, ಅದು ಮುಂದೆ ಹೇಳದಾದೆ. ನೀವು ನನ್ನನ್ನು ಆದಿತ್ಯ ಅಂದರೆ ಸಾಕು, ಡಾಕ್ಟರ್ ಬೇಡ. ಫ್ರೆಶ್ ಆಗಿ ಕಾಫಿ ಕಳಿಸುತ್ತೇನೆ. ಹೇಳಿದವರ ಧ್ವನಿಯಲ್ಲಿ ಉಲ್ಲಾಸವಿತ್ತು. ಮುಖ ನೋಡಿದೆ. ಚಂದದ ನಗುವಿತ್ತು ಅವರ ತುಟಿಗಳ ಮೇಲೆ. ನನ್ನನ್ನು ನೋಡುತ್ತಿದ್ದವರು, ಕಾಫಿ ಕುಡಿದರೆ ಮಾತ್ರ ICU ಒಳಗೆ ಹೋಗಲು ಬಿಡ್ತೀನಿ, ಇಲ್ಲ ಅಂದರೆ ಇಲ್ಲ, ಎಚ್ಚರಿಸುವಂತೆ ಹೇಳಿ ನಗುತ್ತಾ ಅಲ್ಲಿಂದ ಹೋದರು. ನಾನು ಹೊಸ ಸಂಬಂಧವನ್ನು ಒಪ್ಪಿಕೊಂಡು ಬಿಟ್ಟೆನೆ. ಅಚ್ಚರಿಯಾಯಿತು. ಇಲ್ಲ, ಅಮ್ಮ ಹೇಳದೆ ಯಾರನ್ನೂ ಒಪ್ಪಬಾರದು. ಒಳಮನಸ್ಸು ನನ್ನ ಬುದ್ಧಿಯನ್ನು ಎಚ್ಚರಿಸಿತು. ನಾನು ಬಾತ್ರೂಮ್ನಿಂದ ಹೊರಬರುವಷ್ಟರಲ್ಲಿ ನರ್ಸ್ ಕಾಫಿ ಬಿಸ್ಕೆಟ್ ಹಿಡಿದುಕೊಂಡು ನಿಂತಿದ್ದರು. ಅವರಿಗೆ ಥ್ಯಾಂಕ್ಸ್ ಹೇಳಿ ಬಿಸ್ಕೆಟ್ ತಿಂದು ಕಾಫಿ ಕುಡಿದೆ. ಪವಿತ್ರ ಆಂಟಿ ನೆನಪಾದರು. ಪವಿತ್ರ ಆಂಟಿಗೆ ಫೋನ್ ಮಾಡಿ ಅಮ್ಮ ಆಸ್ಪತ್ರೆ ಸೇರಿರುವ ವಿಷಯ ಮಾತ್ರ ತಿಳಿಸಿದೆ. ವಿಷಯ ತಿಳಿದ ತಕ್ಷಣವೇ ಅವರು ಧೈರ್ಯವಾಗಿರು ಪುಟ್ಟ, ಈಗಲೇ ಹೊರಡುತ್ತೇನೆ ಅಂದರು. ನಾನು ICU ಒಳಗೆ ಹೋದಾಗ ಅಲ್ಲಿ ಆದಿತ್ಯ ಇದ್ದರು. ಅಮ್ಮ ಹಾಗೆ ಮಲಗಿದ್ದಳು. ಮುಖದಲ್ಲಿ ಪ್ರಶಾಂತತೆ ಇತ್ತು. ಆದಿತ್ಯ ನನ್ನತ್ತ ಒಂದು ನಗು ಬೀರಿ, ತಿಂಡಿ ಮುಗಿಸಿ ನೀವು ಮನೆಗೆ ಹೋಗಿ ಬರಬಹುದು, ಇನ್ನೇನು ಚಿಂತೆ ಇಲ್ಲ ಎಂದರು. ನಾನು ತಕ್ಷಣ ಇಲ್ಲ, ಅಮ್ಮನಿಗೆ ಎಚ್ಚರವಾಗಿ ನನ್ನನ್ನು ನೋಡಿ ಮಾತನಾಡುವವರೆಗೂ ನಾನೆಲ್ಲೂ ಹೋಗಲ್ಲ ಎಂದು ಹೇಳಿದೆ. ಸರಿ, ನಿಮ್ಮಿಷ್ಟ, ಇನ್ನು ಸ್ವಲ್ಪ ಹೊತ್ತಿಗೆ ತಿಂಡಿ ಬರುತ್ತೆ, ಕಳಿಸ್ತೀನಿ ಎಂದರು ಆದಿತ್ಯ. ನಾನವರ ಮೇಲೆ ಅವಲಂಬಿತವಾಗುತ್ತಿದ್ದೇನೆ ಅನ್ನಿಸಿತು. ಬೇಡ, ನಾನು ಕ್ಯಾಂಟೀನಲ್ಲಿ ತಿನ್ನುತ್ತೇನೆ, ನಿಮಗೆ ತೊಂದರೆ ಬೇಡ ಎಂದೆ. ನನ್ನ ಮುಖ ನೋಡಿದ ಆದಿತ್ಯ, ಇದರಲ್ಲಿ ತೊಂದರೆ ಏನು ಬಂತು? ನನಗೆ ಮನೆಯಿಂದ ತಿಂಡಿ ಬರುತ್ತದೆ, ಹೇಗೋ ಅಮ್ಮ ಹೆಚ್ಚಾಗಿಯೇ ಕಳಿಸೋದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ, ಅದಕ್ಕೆ ಸಂಕೋಚ ಬೇಡ, ಫೀಲ್ ಫ್ರೀ ಸಂಜನಾ ಅಂದರು. ಇಷ್ಟು ವರ್ಷ ಹತ್ತಿರ ಇಲ್ಲದ ಸಂಬಂಧಗಳು ಕೂಡುತ್ತಿವೆ ಎಂದು ಸಂತೋಷ ಪಡಲೆ, ಇಲ್ಲ ಅಮ್ಮನಿಗೆ ಬೇಡವಾಗಿದ್ದ ಅಥವಾ ದೂರವಿದ್ದ ಸಂಬಂಧಗಳನ್ನು ತಿರಸ್ಕರಿಸಿ ಬಿಡಲೆ? ಅರ್ಥವಾಗಲಿಲ್ಲ, ಗೊಂದಲವಾಯಿತು. ಅಮ್ಮ ಕಣ್ಣು ಬಿಟ್ಟು ಮಾತನಾಡುವವರೆಗೆ ಎಲ್ಲವೂ ಇದ್ದ ಹಾಗೆ ಇರಲಿ ಎಂದುಕೊಂಡೆ. ಪವಿತ್ರ ಆಂಟಿ ಬಂದರೆ ನನಗೆ ಮಾನಸಿಕ ಜೊತೆಯೂ ಸಿಗುತ್ತದೆ ಎಂದುಕೊಂಡೆ. ಅವರಿಗೆ ಗೊತ್ತಿರಬಹುದಾದ ವಿಷಯ ತಿಳಿಯುವ ಕಾತುರದಿಂದ ಆಂಟಿ ಬರುವವರೆಗೆ ಸುಮ್ಮನಾಗುವುದು ಲೇಸು ಎಂದುಕೊಂಡೆ. ನನ್ನ ಮುಖದಲ್ಲಿನ ಭಾವನೆಗಳನ್ನು ಗಮನಿಸುತ್ತಿದ್ದ ಆದಿತ್ಯ, ಯಾಕೆ ಸಂಜನಾ, ಏನೂ ಹೇಳದೆ ಸುಮ್ಮನಾದ್ರಿ ಕೇಳಿದೆರಾ? ಏನೂ ಇಲ್ಲ, ಅಮ್ಮನಿಗೆ ಎಚ್ಚರವಾದರೆ ಸಾಕು ಎಂದುಕೊಂಡೆ ಎಂದು ಹೇಳಿ ಸುಮ್ಮನಾದೆ. ಸರಿ, ಮತ್ತೆ ಬರ್ತೀನಿ, ನೀವಿಲ್ಲಿ ಕುಳಿತುಕೊಳ್ಳಿ ಎಂದು ಹೇಳಿ ಹೋದರು. ಅಮ್ಮನ ಮುಖ ದಿಟ್ಟಿಸುತ್ತಾ ಕುಳಿತೆ. ಅದೇ ಮುಗ್ಧ ಮುಖ, ಆದರೆ ನಿಸ್ತೇಜಸ್ಸಾಗಿತ್ತು. ಅಮ್ಮನೋ ನಿರಾಭರಣ ಸುಂದರಿ, ನೋಡಿದರೆ ಯಾರೋ ಶಾಪಗ್ರಸ್ತ ದೇವತೆಯಂತೆ ಕಾಣುತ್ತಾಳೆ. ಇಷ್ಟು ವರ್ಷದಲ್ಲಿ ಒಮ್ಮೆಯೂ ಅವಳು ಜೋರಾಗಿ ಮಾತನಾಡಿದ್ದು ಕೇಳಿಲ್ಲ, ಯಾರನ್ನೂ ಬೈದವಳಲ್ಲ, ಒಮ್ಮೆಯೂ ಶಬ್ದವಾಗುವಂತೆ ನಕ್ಕಿದ್ದು ನೋಡಿಲ್ಲ. ಆದರೆ ನಿಶಬ್ದವಾಗಿ ಅಳುವ ಕಣ್ಣುಗಳನ್ನು ನೋಡದ ದಿನವಿಲ್ಲ. ನನ್ನ ಮುಂದೆ ಇದ್ದಾಗ ಕಣ್ಣ ಹನಿ ಹೊರಗೆ ಜಾರದಂತೆ ತಡೆಯುತ್ತಿದ್ದಳು. ಆದರೆ ದೇವರ ಮುಂದೆ ಕುಳಿತಾಗ ಮಲಗುವ ಮೊದಲು ನಿಶಬ್ದವಾಗಿ ಕಣ್ಣೀರು ಸುರಿಸುತ್ತಿದ್ದಳು. ಯಾರನ್ನು ನೆನಪಿಸಿಕೊಂಡು ಅಳುತ್ತಿದ್ದಳೋ ಈಗ ನನಗೆ ತಿಳಿಯಿತು. ಏನಿತ್ತು ಅಮ್ಮನ ಕಣ್ಣಲ್ಲಿ? ಯಾರದೋ ನಿರೀಕ್ಷೆಯೇ? ಜಾನಕಿರಾಮ್ ಸರ್ ನಿರೀಕ್ಷೆ, ತನ್ನ ಪತಿಯ ನಿರೀಕ್ಷೆ, ಅಥವಾ ನನ್ನ ಭವಿಷ್ಯ ಭದ್ರತೆಯ ನಿರೀಕ್ಷೆಯೇ?
ನಾನು ಒಂಟಿಯಾದರೆ ಎನ್ನುವ ಆತಂಕವೇ. ಅವಳು ಕಣ್ಣು ಬಿಟ್ಟರಷ್ಟೇ ಉತ್ತರ, ಇಲ್ಲವಾದರೆ? ನನ್ನ ಕಣ್ಣಿಂದ ಹನಿಗಳು ಉದುರಿದೆವು. ಅಮ್ಮನನ್ನು ಬಿಟ್ಟು ಅರಗಳಿಗೆಯೂ ದೂರ ಹೋಗಬಾರದು ಎಂದುಕೊಂಡೆ. ಅವಳ ಕೈ ಗಟ್ಟಿಯಾಗಿ ಹಿಡಿದುಕೊಂಡೆ. ನಾನು ಹೆಜ್ಜೆ ಹಾಕುವುದು ಕಲಿಯುವಾಗ ಬಿದ್ದು ಬಿಟ್ಟರೆ ಎನ್ನುವ ಹೆದರಿಕೆಯಿಂದ ಅವಳ ಕೈ ಹಿಡಿದಂತೆ. ಮೊದಲ ಬಾರಿ ಶಿರಸಿ ಬಿಟ್ಟು ಶಿವಮೊಗ್ಗೆಯಲ್ಲಿ ಕಾಲೇಜ್ ಸೇರಲು ಬಂದ ದಿನ ಪಟ್ಟಣದಲ್ಲಿ ತಪ್ಪಿಸಿಕೊಂಡು ಬಿಟ್ಟರೆ ಎನ್ನುವ ಭಯಕ್ಕೆ ಅವಳ ಕೈ ಹಿಡಿದಂತೆ. ಹೌದು, ಹಾಗೆಯೇ ಹಿಡಿದೆ. ಹಾಗೆಲ್ಲ ಅಮ್ಮ ಕೂಡ ನನ್ನ ಕೈ ಗಟ್ಟಿಯಾಗಿ ಹಿಡಿದಿದ್ದಳು. ಆದರೆ ಇಂದು ಅವಳ ಕೈ ತಣ್ಣಗೆ ಕೊರೆಯುತ್ತಿತ್ತು. ಚಲನೆಯೇ ಇರಲಿಲ್ಲ. ಉಮ್ಮಳಿಸಿ ಬರುತ್ತಿದ್ದ ದುಃಖವನ್ನು ತಡೆಯುತ್ತಾ ಹಾಗೆಯೇ ಗಟ್ಟಿಯಾಗಿ ಅಮ್ಮನ ಕೈ ಹಿಡಿದು ಕುಳಿತೆ. ಎಷ್ಟು ಹೊತ್ತು ಹಾಗೆ ಕುಳಿತಿದ್ದೇ ಗೊತ್ತಿಲ್ಲ. ಆದಿತ್ಯ ಬಂದರು. ಬನ್ನಿ, ತಿಂಡಿ ತಿಂದು ಇಲ್ಲಿಗೆ ಬರುವಿರಂತೆ. ಅಲ್ಲಿಯವರೆಗೆ ನರ್ಸ್ ಇರುತ್ತಾರೆ, ತೊಂದರೆ ಇಲ್ಲ ಎಂದರು. ಗಡಿಯಾರ ನೋಡಿದೆ. ಗಂಟೆ 9. ಆದಿತ್ಯ ಜೊತೆ ಎದ್ದು ಹೋದೆ. ಆದಿತ್ಯ ನನ್ನನ್ನು ಅವರ ಕ್ಯಾಬಿನ್ಗೆ ಕರೆದುಕೊಂಡು ಹೋದರು. ಸುತ್ತಲೂ ನೋಡಿದೆ. ಅಲ್ಲಿ ಜಾನಕಿರಾಮ್ ಸರ್ ಇರಲಿಲ್ಲ. ಮನೆಗೆ ಹೋಗಿಬಿಟ್ಟರೆ ಯಾಕೋ ಗೊತ್ತಿಲ್ಲ. ಒಡಲಲ್ಲಿ ನಡುಕ ಹುಟ್ಟಿತು. ಇದ್ದಕ್ಕಿದ್ದಂತೆ ಬಂದು ಮಾಯವಾದರೆ? ನನ್ನ ಹುಡುಕಾಟ ಅರ್ಥವಾದಂತೆ ಆದಿತ್ಯ ಮಾಮ ಫ್ರೆಶ್ ಆಗಲು ಹೋದರು ಎಂದರು. ಮನಸ್ಸಿಗೆ ತುಸು ಸಮಾಧಾನ ಅನ್ನಿಸಿತು. ಆದರೆ ಅವರೆಲ್ಲಿಗೆ ಬಂದಾಗ ಸರ್ ಮುಖ ನೋಡುವುದು ಹೇಗೆ ಅನ್ನಿಸಿತು. ನಾನು ಕ್ಯಾಂಟೀನಲ್ಲಿ ತಿಂಡಿ ತಿಂದು ಬರ್ತೀನಿ, ನೀವು ತಿನ್ನಿ ಎಂದು ಹೇಳುವಷ್ಟರಲ್ಲಿ ಸಂಕಟವಾಯಿತು. ಯಾಕೆ ತಿಳಿಯಲಿಲ್ಲ. ನೀವು ತಿಂಡಿ ತಿನ್ನುವವರೆಗೆ ಮಾಮ ಇಲ್ಲಿಗೆ ಬರಲ್ಲ ಸಂಜು ಹೇಳಿದ್ದ ಆದಿತ್ಯ ಧ್ವನಿಯಲ್ಲಿ ನಡುಕವಿತ್ತು. ನನ್ನಮ್ಮನನ್ನು ಬಿಟ್ಟು ಇನ್ಯಾರೂ ನನ್ನನ್ನು ಸಂಜು ಎಂದು ಕರೆದಿರಲಿಲ್ಲ. ಆದಿತ್ಯ ಮುಖ ದಿಟ್ಟಿಸಿದೆ. ನಾನು ನಿನ್ನನ್ನು ಸಂಜು ಎಂದು ಕರೆದರೆ ತಪ್ಪಿಲ್ಲ ತಾನೇ? ಅತ್ತೆ ನಿನ್ನನ್ನು ಹಾಗೆ ಕರೆಯುತ್ತಿದ್ದದ್ದು ತಿಳಿಯಿತು. ನಿನ್ನೆ ಅವರೇ ಹೇಳಿದರು. ಆದಿತ್ಯ ಹೇಳುತ್ತಿದ್ದ ರೀತಿಗೆ ನನಗೆ ಅಚ್ಚರಿಯಾಯಿತು. ಅಂದರೆ ಅಮ್ಮ ಇವರ ಹತ್ತಿರ ಮಾತನಾಡಿರುವಳೆ. ನಿನ್ನೆಯಿಂದ ಅವಳ ಧ್ವನಿ ಕೇಳದೆ ಕಿವಿ ಬರಡಾಗಿತ್ತು. ನನ್ನ ಬಗ್ಗೆ ಏನು ಹೇಳಿದ್ದಾಳೆ ತಿಳಿದುಕೊಳ್ಳುವ ಉದ್ವೇಗ ಹೆಚ್ಚಿತು. ಅಮ್ಮ ಅಮ್ಮ ನಿಮ್ಮ ಬಳಿ ಮಾತನಾಡಿದಳೆ? ಯಾವಾಗ? ಏನೆಂದಳು? ನನ್ನ ಬಗ್ಗೆ ಏನು ಹೇಳಿದಳು? ಕಾತುರದಿಂದ ಕೇಳಿದೆ. ಕಣ್ಣೀರು ತಡೆ ಹಿಡಿಯುವುದು ಸಾಧ್ಯವೇ ಇಲ್ಲ ಅನ್ನಿಸಿತು. ಆದಿತ್ಯ ನನ್ನ ಉದ್ವೇಗ ನೋಡಿ ನನ್ನ ಭುಜ ಹಿಡಿದು ಅಲ್ಲೇ ಇದ್ದ ಸೋಫಾದಲ್ಲಿ ಕೂರಿಸಿದರು. ನನ್ನ ಪಕ್ಕ ಕುಳಿತು, ಸಮಾಧಾನ ಇರಲಿ ಸಂಜು, ನಾನು ಹೇಳುವುದನ್ನು ತಾಳ್ಮೆಯಿಂದ ಕೇಳಿಸಿಕೋ, ಉದ್ವೇಗ ಒಳ್ಳೆಯದಲ್ಲ ಎಂದು ನಡುಗುತ್ತಿದ್ದ ನನ್ನ ಕೈ ಹಿಡಿದರು. ಏನೂ ನಿರ್ಧರಿಸಿಕೊಂಡವರಂತೆ ಮಾತು ಶುರು ಮಾಡಿದರು. ಇನ್ನು ಸುತ್ತು ಬಳಸಿ ಮಾತನಾಡಿ ಪ್ರಯೋಜನವಿಲ್ಲ ಸಂಜು. ಅತ್ತೆಗೆ ಎಚ್ಚರವಾಗುವವರೆಗೂ ಕಾಯುವ ತಾಳ್ಮೆ ನನಗಿಲ್ಲ. ನಾನು ನಿನ್ನ ಸೋದರ ಅತ್ತೆಯ ಮಗ. ನೀನು ನನ್ನ ಸೋದರ ಮಾವನ ಮಗಳು. ನಾವಿಬ್ಬರೂ ರಕ್ತ ಸಂಬಂಧಿಗಳು. ಜಾನಕಿರಾಮ್ ನಿನ್ನ ತಂದೆ. 23 ವರ್ಷದಿಂದ ಅತ್ತೆಯನ್ನು ನೋಡಲು ಕಾಯುತ್ತಿರುವ ನನ್ನ ಮಾಮನ ನೋವು ಇನ್ನೂ ಹೆಚ್ಚಿಸುವುದು ನನಗೆ ಸಹ್ಯವಿಲ್ಲ. ನೀನು ನನ್ನ ಮಾಮನನ್ನು ತಪ್ಪಿತಸ್ಥನಂತೆ ನೋಡುವುದು ನನಗಿಷ್ಟವಿಲ್ಲ. ಅತ್ತೆ ಎಂದರೆ ಅವರ ಪ್ರಾಣ. ಅವರಿಗೆ ಅರಿವಿಲ್ಲದೆ ಇಬ್ಬರು ತಮ್ಮ 23 ವರ್ಷಗಳನ್ನು ತಪಸ್ವಿಗಳಂತೆ ದೂರವಿದ್ದು ಕಳೆದಿದ್ದಾರೆ. ಇನ್ನು ಅವರನ್ನು ಒಂದು ಮಾಡುವ ಜವಾಬ್ದಾರಿ ನಮ್ಮದು ಸಂಜು. ಗಂಭೀರವಾಗಿ ಮಾತನಾಡುತ್ತಿದ್ದ ಆದಿತ್ಯನ ನೋಡಿ ನನ್ನ ಮನಸ್ಸು ಹೊಯ್ದಾಡಿತು. ಆದರೆ ಕೇಳಲೇಬೇಕಾದ ಪ್ರಶ್ನೆಗಳು 100ಕ್ಕೂ ಮೇಲಿದ್ದವು. ಅದರಲ್ಲಿ ಕೆಲವನ್ನು ಕೇಳಿದೆ. ಅವರ್ಯಾಕೆ ಅಮ್ಮನನ್ನು ದೂರ ಇಟ್ಟಿದ್ದರು? ಮನೆಯವರಿಗೆ ಒಲ್ಲದ ಮದುವೆಯೇ ಅವರದು. ನಾವ್ಯಾಕೆ ಆಶ್ರಮದಲ್ಲಿ ಇರಬೇಕಾಯಿತು? ಅವರಿಗೆ ಬೇರೆ ಮದುವೆ ಆಗಿದೆಯೇ? ನಾನವರ ಅನೈತಿಕ ಸಂಬಂಧದ ಫಲವೇ? ತಿಳಿಯದೆ ನನ್ನ ತಲೆ ಗೊಂದಲದ ಗೂಡಾಗಿದೆ ಆದಿತ್ಯ ಎಂದು ಕೈಗಳಿಂದ ತಲೆಯನ್ನು ಒತ್ತಿ ಹಿಡಿದುಕೊಂಡೆ. ಕಣ್ಣುಗಳು ಮಾತ್ರ ಜಲಧಾರೆ ಸುರಿಸುತ್ತಲೇ ಇದ್ದವು. ನನ್ನನ್ನು ನೋಡಿ ಆದಿತ್ಯಗೆ ಕನಿಕರ ಹುಟ್ಟಿರಬೇಕು. ನನ್ನ ಕೈ ಬಿಡಿಸಿ ಕಣ್ಣೀರು ತೊಡೆದರು. 23 ವರ್ಷಗಳ ಹಿಂದೆ ಏನು ನಡೆಯಿತೋ ನನಗೆ ಸರಿಯಾಗಿ ಗೊತ್ತಿಲ್ಲ ಸಂಜು. ಆಗ ನಾನು ತುಂಬ ಚಿಕ್ಕವನು. ಆದರೆ ಈ 23 ವರ್ಷಗಳಲ್ಲಿ ನನ್ನ ಮಾಮ ಪ್ರತಿ ಕ್ಷಣವೂ ನೋವಿನಿಂದ ಅತ್ತೆಯ ನಿರೀಕ್ಷೆಯಲ್ಲೇ ಕಳೆದಿದ್ದಕ್ಕೆ ನಾನೇ ಸಾಕ್ಷಿ. ನನ್ನ ನಂಬು ಸಂಜು. ಮಾಮ ಅತ್ತೆಗೆ ಯಾವತ್ತೂ ಮೋಸ ಮಾಡಿಲ್ಲ, ಮಾಡಲು ಸಾಧ್ಯವೇ ಇಲ್ಲ. ಅವರು ಶ್ರೀರಾಮಚಂದ್ರ, ಏಕಪತ್ನಿವ್ರಸ್ತ. ತನ್ನ ಸೀತಾಗಾಗಿ ಕಾದು ಕುಳಿತಿದ್ದ ಜಾನಕಿರಾಮ್. ಇದಷ್ಟೇ ನನಗೆ ಗೊತ್ತು. ನನ್ನದೊಂದು ಕೋರಿಕೆ ಸಂಜು. ಅತ್ತೆಗೆ ಎಚ್ಚರವಾಗಿ ಬಾಯಿ ಬಿಟ್ಟು ನಡೆದ ವಿಷಯ ಹೇಳುವವರೆಗೂ
ದಯವಿಟ್ಟು ನನ್ನ ಮಾಮನನ್ನು ಅಪರಾಧಿಯಂತೆ ನೋಡಬೇಡ ಪ್ಲೀಸ್. ಆದಿತ್ಯ ನನ್ನ ಕೈ ಹಿಡಿದು ಕಣ್ಣು ತುಂಬಿಕೊಂಡು ವಿನಯದಿಂದ ಕೇಳಿಕೊಂಡರು. ನಾನು ಅವರ ಮಾತುಗಳನ್ನು ಕೇಳಿ ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ ಸಿಕ್ಕಿತು. ಹೊಯ್ದಾಡುತ್ತಿದ್ದ ಮನಸ್ಸು ಶಾಂತವಾಯಿತು. ನನಗೆ ನಿನ್ನೆಯಿಂದ ಗೊಂದಲವಿತ್ತು. ಅವರಾಗಿಯೇ ಹೇಳುತ್ತಾರೇನೋ ಎಂದುಕೊಂಡು ಕಾಯುತ್ತಿದ್ದೆ. ಆದರೆ ಸರ್ ಏನೂ ಉತ್ತರಿಸದೇ ಹೋಗಿದ್ದು ನನ್ನನ್ನು ನಿರಾಸೆಯ ಕೂಪಕ್ಕೆ ತಳ್ಳಿತು. ಅಮ್ಮ ಇಲ್ಲಿಯವರೆಗೆ ಯಾವತ್ತೂ ಅಪ್ಪನ ಬಗ್ಗೆ ಕೆಟ್ಟದಾಗಿ ಹೇಳಿಲ್ಲ, ಹಾಗಂತ ಒಳ್ಳೆಯದನ್ನು ಕೂಡ ಹೇಳಿಲ್ಲ. ತನ್ನ ಗಂಡ ಬದುಕಿದ್ದಾರೆ ಎನ್ನುವುದನ್ನು ಕೂಡ ಅಮ್ಮ ಹೇಳಿಲ್ಲ. ಆದರೂ ನನಗೆ ಸರ್ನ ನೋಡಿದಾಗಿನಿಂದ ಅವರ ಬಗ್ಗೆ ಇರುವುದು ಪರಿಪೂರ್ಣ ಗೌರವ. ನನಗೂ ಅವರು ನನ್ನ ತಂದೆ ಎಂದು ತಿಳಿದ ಕ್ಷಣದಿಂದ ಮನಸ್ಸಿನಲ್ಲಿ ತುಂಬ ಗೊಂದಲ ಹುಟ್ಟಿದೆ. ಮೊದಲು ಅವರಿಂದ ಅಮ್ಮ ದೂರವಿರಲು ಕಾರಣ ಏನು ತಿಳಿಯಬೇಕು. ಅಲ್ಲಿಯವರೆಗೆ ನಾನು ಅವರನ್ನು ತಂದೆ ಎಂದು ಒಪ್ಪಲಾರೆ. ಅಮ್ಮ ಹೇಳದೆ ನಾನು ಮುಂದುವರಿಯಲಾರೆ ಎಂದು ದೃಢವಾಗಿ ಹೇಳಿದೆ. ಆದಿತ್ಯ ಮುಖದಲ್ಲಿ ಸಂತೋಷ ಅರಳಿತು. ಇಷ್ಟು ಅರ್ಥ ಮಾಡಿಕೊಂಡೆಯಲ್ಲ, ಅಷ್ಟು ಸಾಕು ಸಂಜು, ಥ್ಯಾಂಕ್ಸ್ ಎಂದವರೇ ನನ್ನನ್ನು ಅಪ್ಪಿಕೊಂಡರು. ನಾನೇನು ಮಾಡಬೇಕು ತಿಳಿಯಲಿಲ್ಲ. ಸುಮ್ಮನೆ ಹಾಗೆ ಕುಳಿತೆ. ಅದರ ಅರಿವಾಗಿ ಆದಿತ್ಯ ನನ್ನಿಂದ ದೂರ ಸರಿದರು. ಅವರ ಮುಖದಲ್ಲಿ ಸಂಕೋಚ ಮನೆ ಮಾಡಿತು. ಸಾರಿ, ಅದು ಖುಷಿಗೆ ಮುಂದೆ ಹೇಳದಾದರು. ನಾನು ನಸುನಕ್ಕೆ ತಿಂಡಿ ತಿನ್ನೋಣ, ಹಸಿವಾಗ್ತಾ ಇದೆ ಎಂದೆ. ಆದಿತ್ಯ ನಗುತ್ತಾ ಬಾ ಎಂದು ಡಬ್ಬಿ ಬಿಚ್ಚಿದರು. ಇನ್ನೊಂದು ಮುಖ್ಯ ವಿಷಯ ಎಂದೆ. ಆದಿತ್ಯ ಏನು ಎನ್ನುವಂತೆ ನೋಡಿದರು. ಅಮ್ಮ ಸರ್ ಅವರಾಗಿಯೇ ವಿಷಯ ತಿಳಿಸುವವರೆಗೆ ನನಗೆ ವಿಷಯ ಗೊತ್ತು ಎಂದು ಸರ್ ಅಥವಾ ಅಮ್ಮನಿಗೆ ತಿಳಿಯಬಾರದು ಎಂದು ಹೇಳುತ್ತಾ ನನ್ನ ಬಲಹಸ್ತ ಚಾಚಿದೆ. ಆದಿತ್ಯ ಕ್ಷಣ ಸುಮ್ಮನಿದ್ದವರು. ನಂತರ ನನ್ನ ಹಸ್ತದ ಮೇಲೆ ತಮ್ಮ ಬಲಹಸ್ತ ಇಟ್ಟರು. ಆಶ್ವಾಸನೆ ಸಿಕ್ಕಿತು. ಇಬ್ಬರು ತಿಂಡಿ ತಿಂದೆವು. ಬಿಸಿ ಬಿಸಿ ಉಪ್ಪಿಟ್ಟು ಅಮ್ಮನ ಕೈ ರುಚಿಯಂತೆ ಇತ್ತು. ನಂತರ ನಾನು ಮತ್ತೆ ICUಗೆ ಹೋದೆ. ಆ ಕ್ಷಣಕ್ಕೆ ಅಮ್ಮನ ಮುಖ ನೋಡಲು ಏನೋ ಸಂತೋಷವಾಯಿತು. ಅಮ್ಮ, ಬೇಗ ಹುಷಾರಾಗಿ ಬಿಡು. ಇನ್ನು ನಿನ್ನ ವನವಾಸ ಮುಗಿಯಿತು. ಇನ್ನೇನಿದ್ದರೂ ನೀನು ನಿನ್ನ ರಾಮ್ನ ಸೇರುವ ಸಮಯ ಬಂದಿದೆ. ಅಂತೂ ನನಗೆ ಅಪ್ಪ ಸಿಕ್ಕರು ಎಂದು ಹೇಳುತ್ತಾ ಅವಳ ಕೈಗೆ ತುಟಿ ಹೊತ್ತಿದೆ. ಜಾನಕಿ ರಾಮ್ ಸರ್ ನನ್ನಪ್ಪ ಎನ್ನುವ ಭಾವವೇ ನನ್ನಲ್ಲಿ ನೆಮ್ಮದಿ ಹುಟ್ಟಿಸಿತು ಅಂದರೆ ಸುಳ್ಳಲ್ಲ. ನಾನು ಮನಂಪೂರ್ತಿಯಾಗಿ ಅವರನ್ನು ತಂದೆ ಎಂದು ಸ್ವೀಕರಿಸಿದೆ. ಹೌದು, ಒಪ್ಪಿಕೊಂಡಿದ್ದೆ. ಆದಿತ್ಯ ಅವರ ನಿರೀಕ್ಷೆಯ ಬಗ್ಗೆ ಹೇಳಿದ ಮೇಲೂ ನಾನವರನ್ನು ನಿರಾಕರಿಸುವುದು ನ್ಯಾಯವೇ? ಇಲ್ಲ. ನನ್ನ ತಂದೆ ತಾಯಿ ಇಬ್ಬರು ಯಾವುದೋ ಕಾಣದ ಕೈ ಆಟಕ್ಕೆ ಬಲಿಯಾಗಿರಬಹುದು. ಇಬ್ಬರು ಬಹಳಷ್ಟು ನೋವುಂಡಿದ್ದಾರೆ. ಅಮ್ಮನಿಗಾಗಿ ಕಾಯುತ್ತಿರುವ ಅಪ್ಪನನ್ನು ಹೇಗೆ ನಿರಾಕರಿಸಲಿ? ಅವರು ನನ್ನಪ್ಪ. ಆದರೆ ಒಂದೇ ಒಂದು ಅನುಮಾನ ಇದೆ. ಅದನ್ನು ಬಗೆಹರಿಸಿಕೊಳ್ಳಲು ಅಮ್ಮನ ಉತ್ತರ ಬೇಕು. ಸರ್ ನನ್ನ ಮುಂದೆ ಕಾಣಿಸಿಕೊಂಡಿರಲಿಲ್ಲ. ಅಪ್ಪನಾಗಿಯೇ ಇನ್ನು ಅವರನ್ನು ನೋಡಬೇಕು ಅನಿಸಿತು. ಅದಕ್ಕೆ ಅಮ್ಮ ಎಚ್ಚರಗೊಳ್ಳಬೇಕಿತ್ತು. 12 ಗಂಟೆಯ ಹೊತ್ತಿಗೆ ಪವಿತ್ರ ಆಂಟಿ ಬಂದರು. ಅವರನ್ನು ನೋಡಿ ಭಾವುಕಳಾದೆ. ಕಣ್ಣುಗಳು ತುಂಬಿದವು. ಆಂಟಿ ನನ್ನನ್ನು ಅಪ್ಪಿಕೊಂಡು ಸಂತೈಸಿದರು. ನನಗೆ ಇನ್ನಷ್ಟು ಮನೋಸ್ಥೈರ್ಯ ಹೆಚ್ಚಿತು. ಇಬ್ಬರೂ ಕುಳಿತು ಅಮ್ಮ ಎಚ್ಚರಗೊಳ್ಳುವುದನ್ನು ಕಾಯುತ್ತಿದ್ದೆವು. 12:30 ಸಮಯದಲ್ಲಿ ಆದಿತ್ಯ ಅಮ್ಮನನ್ನು ನೋಡಲು ಬಂದರು. ಪವಿತ್ರ ಆಂಟಿಯನ್ನು ನೋಡಿ ಏನೊಂದು ಮಾತನಾಡದೆ ಅಮ್ಮನನ್ನು ನೋಡಿಕೊಂಡು ಅಲ್ಲಿಂದ ಹೊರಟರು. ನಾನು ಆಂಟಿಗೆ ಅಪ್ಪ ಅಥವಾ ಆದಿತ್ಯ ಬಗ್ಗೆ ಏನೂ ಹೇಳಲು ಹೋಗಲಿಲ್ಲ. ಸಮಯ ನೋಡಿಕೊಂಡು ಅಮ್ಮನ ಗತಕಾಲದ ಬಗ್ಗೆ ಕೇಳಬೇಕು ಎಂದುಕೊಂಡು ಸುಮ್ಮನಾದೆ. ಆಂಟಿಯನ್ನು ಅಲ್ಲೇ ಇರಲು ಬಿಟ್ಟು ನಾನು ಆದಿತ್ಯನ ಹುಡುಕಿಕೊಂಡು ಹೊರಟೆ. ಅವರ ಕ್ಯಾಬಿನ್ ಒಳಗೆ ಹೋಗಲು ಅಳುಕಾಯ್ತು. ಅಲ್ಲಿ ಅಪ್ಪ ಇರುವುದು ಗೊತ್ತಿತ್ತು. ಅಲ್ಲೇ ನಿಂತು ಏನು ಮಾಡುವುದು ಎಂದು ಯೋಚಿಸುತ್ತಿದ್ದೆ. ನನ್ನ ಹುಡುಕಿಕೊಂಡು ಬಂದ್ಯಾ? ಬಿಸುಧ್ವನಿ ಕೇಳಿಸಿತು. ಪಕ್ಕನೆ ತಿರುಗಿದೆ. ಮುಖದಲ್ಲಿ ಮಂದಹಾಸ ಅರಳಿಸಿಕೊಂಡು ಆದಿತ್ಯ ನನ್ನ ಹಿಂದೆ ನಿಂತಿದ್ದರು. ನಿಮ್ಮನ್ನು ಹುಡುಕಿಕೊಂಡು ಬಂದೆ. ಸ್ವಲ್ಪ ಮಾತನಾಡಬೇಕಿತ್ತು ಎಂದೆ. ಬಾ ಎಂದು ಮುಂದೆ ನಡೆದರು ಆದಿತ್ಯ. ನಾನು ಅವರ ಹಿಂದೆ ಹೆಜ್ಜೆ ಹಾಕಿದೆ. ಇಬ್ಬರು ಆ ಕಾರಿಡಾರ್ ಮೂಲೆಗೆ ಹೋದೆವು. ಅಮ್ಮನ ಗೆಳತಿ ಪವಿತ್ರ ಆಂಟಿ ಬಂದಿದ್ದಾರೆ. ಅವರಿಗೆ ಅಪ್ಪ ಅಮ್ಮನ ಬಗ್ಗೆ ಗೊತ್ತಿರಬಹುದು. ಕೇಳಿ ನೋಡಲೆ, ಆದಿತ್ಯ ಅಭಿಪ್ರಾಯ ಕೇಳಿದೆ. ಬೇಡ ಸಂಜು, ಅತ್ತೆ ಅವರಾಗಿಯೇ ಹೇಳಲಿ. ಇಲ್ಲಿ ಬೇರೆಯವರು ಏನೇ ಹೇಳಿದರೂ ಅದು ಸೂಕ್ತವಲ್ಲದೆ ಹೋಗಬಹುದು. ಅತ್ತೆಯೇ ಸರಿ, ಎಲ್ಲ ಸತ್ಯ ಅವರೊಳಗೆ ಇದೆ, ಕಾಯೋಣ ಎಂದರು ಆದಿತ್ಯ. ನನಗೂ ಅದು ಸರಿ ಎನಿಸಿತು. ಆಂಟಿ ಇರುವವರೆಗೆ ನಾನು ನಿಮ್ಮಿಂದ ಅಂತರ ಇರಿಸಿಕೊಳ್ಳುತ್ತೇನೆ ಆದಿತ್ಯ.
ಊಟ ತಿಂಡಿ ಕ್ಯಾಂಟೀನಲ್ಲಿ ತೆಗೆದುಕೊಳ್ಳುತ್ತೇನೆ. ನಿಮಗೆ ಬೇಜಾರಿಲ್ಲ ಅಲ್ವಾ? ಕೇಳುವಾಗ ನನ್ನ ಧ್ವನಿಯಲ್ಲಿ ಆದಿತ್ಯ ಬಗ್ಗೆ ಮೃದುವಾದ ಭಾವವಿತ್ತು. ಅವರು ನನ್ನನ್ನು ತಪ್ಪು ತಿಳಿಯಬಾರದು ಎನ್ನುವಂತೆ ಸಮಜಾಯಿಷಿ ಕೊಟ್ಟೆ. ಆದಿತ್ಯ ಮುಖದಲ್ಲಿ ನಗುವಿತ್ತು. ಆದಿತ್ಯ ನಗು ಅಪ್ಪನ ನಗುವಿನ ಹಾಗೆ ಇತ್ತು. ಸರಿ ಸಂಜು, ನೀನು ಹೇಳಿದ ಹಾಗೆಯೇ ಆಗಲಿ. ಎಲ್ಲದಕ್ಕೂ ಸಮಯ ಬರಬೇಕು. ಇಷ್ಟು ವರ್ಷವೇ ಕಾದಿದ್ದೇವೆ. ಇನ್ನೊಂದಷ್ಟು ಗಂಟೆಗಳು ಅಥವಾ ದಿನಗಳು ಕಳೆದು ಬಿಡಲಿ. ಅನಂತರ ಎಲ್ಲರೂ ಒಟ್ಟಿಗೆ ಇರುವ ಸಮಯ ಬರುತ್ತದೆ ಎಂದಾಗ ಅವರ ಕಣ್ಣುಗಳಲ್ಲಿ ಮಿಣುಗಿದ ಮಿಂಚು ನನ್ನನ್ನು ಸೆಳೆಯಿತು. ಎಷ್ಟೊಂದು ಆಶಾಭಾವದ ಮಾತುಗಳು ಆದಿತ್ಯ ಬಾಯಲ್ಲಿ. ಆದಿತ್ಯ ತುಂಬ ತಿಳುವಳಿಕೆಯನ್ನು ಹೊಂದಿದ್ದಾರೆ ಎಂದು ಅವರ ಮಾತುಗಳಲ್ಲೇ ತಿಳಿಯಬಹುದು. ಆದಿತ್ಯ ಹೇಳಿದ ಹಾಗೆ ಆ ಸಮಯ ಬೇಗ ಬರಲಿ, ತಾಯಿ ದುರ್ಗಾ ಪರಮೇಶ್ವರಿ ಎಂದುಕೊಂಡೆ. ಆದಿತ್ಯನಿಂದ ಬೀಳ್ಕೊಟ್ಟು ಮತ್ತೆ ಪವಿತ್ರ ಆಂಟಿಯ ಬಳಿ ಬಂದೆ. ಅವರ ಮುಖದಲ್ಲಿ ಏನು ಚಡಪಡಿಕೆ ಕಾಣಿಸಿತು. ಏನಾಯ್ತು ಆಂಟಿ, ಅಮ್ಮನಿಗೆ ಎಚ್ಚರವಾಯ್ತಾ ಕೇಳಿದೆ. ಇಲ್ಲ ಪುಟ್ಟ, ಸುಳ್ಳ ನಿಜವಾ ಗೊತ್ತಿಲ್ಲ, ಯಾರನ್ನೋ ನೋಡಿದೆ ಅನ್ನಿಸುತ್ತೆ ಅಂದರು. ಅಪ್ಪ ನಾನು ಇಲ್ಲಿಂದ ಹೋಗಿದ್ದು ನೋಡಿ ಅಮ್ಮನನ್ನು ನೋಡಲು ಬಂದಿರಬೇಕು. ಅವರನ್ನು ನೋಡಿರಬಹುದೇ ಆಂಟಿಯೇ? ಯಾರಾಂಟಿ, ನಿಮಗೆ ಗೊತ್ತಿರುವವರೇ? ಕುತೂಹಲದಿಂದ ಕೇಳಿದೆ. ಅವರು ಮುಖಪರಿಚಿತ ಎನಿಸುತ್ತೆ. ಇಲ್ಲಿಗೆ ಬಂದಿದ್ದರು, ಗೊಂದಲದಲ್ಲಿ ಹೇಳಿದರು. ಅದು ಅಪ್ಪನೇ ತಿಳಿಯಿತು. ಆದರೂ ಸುಮ್ಮನಾದೆ. ಅವರಾಗಿಯೇ ಹೇಳಲಿ ಎಂದುಕೊಂಡೆ. ಆ ದಿನದ ಊಟ ತಿಂಡಿ ಕ್ಯಾಂಟೀನ್ನಲ್ಲಿ ಮಾಡಿದೆವು. ಆ ರಾತ್ರಿ ನಾನು ಆಂಟಿ ಅಲ್ಲಿಯೇ ಉಳಿಯುವ ನಿರ್ಧಾರ ಮಾಡಿದೆವು. ಆದಿತ್ಯ ಅರ್ಧ ಗಂಟೆಗೊಮ್ಮೆ ಬಂದು ಅಮ್ಮನನ್ನು ನೋಡಿ ಹೋಗುತ್ತಿದ್ದರು. ಅಪ್ಪ ನಾನಿಲ್ಲದಾಗ ಬಂದು ಹೋಗುತ್ತಾರೆ ಎಂದು ತಿಳಿದಿದ್ದ ನಾನು ಅವರು ಅಮ್ಮನನ್ನು ನೋಡಲು ತಡೆಯಾಗದಂತೆ ಆಗಾಗ ಅಲ್ಲಿಂದ ಎದ್ದು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ನಿಲ್ಲುತ್ತಿದ್ದೆ. ದೂರದಿಂದ ಅಪ್ಪ ಅಮ್ಮನನ್ನು ನೋಡಿ ಕಣ್ಮರೆಸಿಕೊಂಡು ಹೋಗುವುದು ನೋಡಿ ನಾನು ಕಣ್ಮರೆಸಿಕೊಳ್ಳುತ್ತಿದ್ದೆ. ಅವರನ್ನು ನೋಡಿದರೆ ನನ್ನಲ್ಲಿ ಕೋಪ, ಅಸಹನೆ ಮೂಡುತ್ತಲೇ ಇರಲಿಲ್ಲ. ಎಷ್ಟಾದರೂ ನಾನು ಕೈ ಮುಗಿಯುತ್ತಾ ಪ್ರಾರ್ಥಿಸುತ್ತಿದ್ದ ಶ್ರೀರಾಮಚಂದ್ರನಲ್ಲವೇ ನನ್ನ ತಂದೆ. ಅಮ್ಮ ಹೇಳುತ್ತಿದ್ದ ರಾಮಾಯಣದ ಸೀತೆಯ ಪ್ರಾಣ. ಅವರ ಬಗ್ಗೆ ನನಗಿದ್ದದ್ದು ಅಗಾಧ ಪ್ರೀತಿ, ಗೌರವ. ಮೂರನೆಯ ದಿನ ಬೆಳಗ್ಗೆ ಆದಿತ್ಯ ನನ್ನನ್ನು ಕರೆದರು. ಸಂಜು, ನೀವು ಮನೆಗೆ ಹೋಗಿ ಬನ್ನಿ. ಇಂದು ಅತ್ತೆ ಖಂಡಿತ ಎಚ್ಚರಗೊಳ್ಳುತ್ತಾರೆ. ಆ ಸಮಯದಲ್ಲಿ ಮಾಮ ಅವರ ಬಳಿ ಇದ್ದರೆ ಒಳ್ಳೆಯದು ಅನ್ನಿಸುತ್ತೆ. ಅತ್ತೆಗೆ ನೀಡಿರುವ ಚಿಕಿತ್ಸೆಯ ಪರಿಣಾಮ ಗೊತ್ತಾಗುತ್ತದೆ. ಆದಿತ್ಯ ಬಿಡಿಸಿ ಹೇಳಿದಾಗ ನನಗೂ ಅದು ಸರಿ ಎನಿಸಿತು. ಆಯಿತು ಆದಿತ್ಯ, ನಾನು ಆಂಟಿ ಮನೆಗೆ ಹೋಗಿ ಬರುತ್ತೇವೆ. ಅಮ್ಮ ಬಾಯಿ ಬಿಟ್ಟು ಸತ್ಯ ಹೇಳಿದರೆ ಸಾಕು. ಅಮ್ಮ ಅಪ್ಪನನ್ನು ಸೇರಿದರೆ ನನಗೂ ಸಂತೋಷವೇ. ನನಗೆ ಅಪ್ಪನನ್ನು ಮಾತನಾಡಿಸಿ ಅವರ ವಾತ್ಸಲ್ಯ ಸವಿಯುವ ಆಸೆ ಹುಟ್ಟಿದೆ ಎಂದೇ ತನ್ಮಯಳಾಗಿ. ಆದಿತ್ಯ ನನ್ನ ಮಾತುಗಳನ್ನು ಕೇಳಿ, ನಿನ್ನ ಆಸೆ ಇನ್ನು ಕೆಲವು ದಿನಗಳಲ್ಲಿ ಈಡೇರುವುದು ಸಂಜು. ನಾನು ನಿನ್ನ ಜೊತೆ ಇರುತ್ತೇನೆ, ಧೈರ್ಯವಾಗಿರೋ ನನ್ನ ಕೈ ಹಿಡಿದು ಸಾಂತ್ವನ ಹೇಳಿದರು. ಆದಿತ್ಯ ಮಾತಿನಂತೆ ನಾನು ಆಂಟಿಯನ್ನು ಕರೆದುಕೊಂಡು ಮನೆಗೆ ಹೊರಟೆ. ಸೀತಾಗೆ ಪ್ರಜ್ಞೆ ಬರಲಿ ಪುಟ್ಟ, ಆಮೇಲೆ ಹೋಗೋಣ ಎಂದರು ಆಂಟಿ. ಆಂಟಿ, ಮನೆ ಕಡೆ ಹೋಗದೆ 3 ದಿನ ಆಗಿದೆ. ಹೇಗೂ ಡಾಕ್ಟರ್ ಇನ್ನು 3-4 ಗಂಟೆಯ ಸಮಯವಾಗಬಹುದು ಎಂದಿದ್ದಾರೆ. ಅಷ್ಟರಲ್ಲಿ ಮನೆಗೆ ಹೋಗಿ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿಟ್ಟು ಬಂದು ಬಿಡೋಣ ಬನ್ನಿ ಎಂದು ಆಂಟಿಯನ್ನು ಮನೆಗೆ ಕರೆದೊಯ್ದೆ. ಸ್ನಾನ ಮುಗಿಸಿಕೊಂಡು ಸೀತಾರಾಮರ ವಿಗ್ರಹದ ಮುಂದೆ ದೀಪಗಳನ್ನು ಹಚ್ಚಿ ಪೂಜೆ ಮಾಡಿದೆ. ಮನಸ್ಸಿಗೆ ಏನೋ ಪ್ರಶಾಂತತೆ ದೊರಕಿತು. ಹೊಸ ಉಲ್ಲಾಸ ನನ್ನನ್ನು ಅಪ್ಪಿತು. ಇನ್ನು ಅಮ್ಮನ ಕಣ್ಣೀರು ಕೊನೆಗೊಳ್ಳುವುದು ಎನ್ನುವ ಸೂಚನೆಯೇ ಇದು. ಹೌದು, ಇದನ್ನೇ ಅಲ್ಲವೇ ಅಮ್ಮ ನನಗೆ ಕಲಿಸಿದ್ದು. ಸದಾ ಸಕಾರಾತ್ಮಕವಾಗಿ ಯೋಚಿಸುವುದನ್ನು ತೋರಿಸಿಕೊಟ್ಟವಳ. ದೇವರ ಮುಂದೆ 10 ನಿಮಿಷ ಕುಳಿತು ದೇವರ ಜೊತೆ ಮಾತನಾಡಿ ಮನಸ್ಸಿನ ದುಗುಡ ಕಳೆಯುವುದನ್ನು ಹೇಳಿಕೊಟ್ಟವಳು. ನನ್ನಮ್ಮ ನನ್ನನ್ನು ಯಾವತ್ತೂ ಋಣಾತ್ಮಕವಾಗಿ ಯೋಚಿಸಲು ಬಿಡುತ್ತಿರಲಿಲ್ಲ. ನನ್ನ ಜೀವನದ ಪ್ರತಿ ಹಂತವೂ ಅವಳ ಸ್ಫೂರ್ತಿದಾಯಕ ಮಾತುಗಳಿಂದಲೇ ದಾಟಿಯಾಗಿತ್ತು. ಅಷ್ಟೊಂದು ಮನೋಸ್ಥೈರ್ಯ ತುಂಬಿದ್ದಳು ನನ್ನಲ್ಲಿ ನನ್ನಮ್ಮ. ಈಗಂತೂ ಆದಿತ್ಯ ನನ್ನಲ್ಲಿ ಧೈರ್ಯ ತುಂಬುತ್ತಿದ್ದಾರೆ. ಇನ್ನು ಅಪ್ಪನ ಜೊತೆಯೂ ಸಿಕ್ಕಿಬಿಟ್ಟರೆ? ಅಬ್ಬಾ, ಎಷ್ಟೊಂದು ನಿರೀಕ್ಷೆಗಳು! ಕಾತುರ ಹೆಚ್ಚಿತು. 3 ದಿನದಿಂದ ಮೂಡಿದ್ದ ನೋವು ಕಡಿಮೆ ಆಗಿದೆ ಎನ್ನಿಸಿದರೂ ಎಷ್ಟೋ ಅನುಮಾನಗಳು ಹಾಗೇ ಇದ್ದವು. ನನ್ನ ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕ ಉತ್ತರ ದೊರಕಿರಲಿಲ್ಲ. ಇನ್ನು ನನ್ನ ಜೀವನದಲ್ಲಿ ಈ 3 ದಿನಗಳು ಎಂದೂ ಮರುಕಳಿಸದೇ ಇರಲಿ ಎಂದು ಮನಂಪೂರ್ತಿಯಾಗಿ ದೇವರನ್ನು ಬೇಡಿಕೊಂಡು ಮನಸ್ಸನ್ನು ತಹಬದಿಗೆ ತಂದುಕೊಂಡೆ. ಮನಸ್ಸು ಪ್ರಫುಲ್ಲವಾಯಿತು.
ಅಷ್ಟರಲ್ಲಿ ಆಂಟಿ ಅಡಿಗೆ ಮಾಡಿದ್ದರು. ಇಬ್ಬರು ಊಟ ಮಾಡಿಕೊಂಡು ಕೆಲವು ಅಗತ್ಯ ವಸ್ತುಗಳೊಂದಿಗೆ ಆಸ್ಪತ್ರೆಗೆ ಹೊರಟೆವು. ವಾರ್ಡ್ ಒಳಗೆ ಕಾಲಿಟ್ಟಾಗ ಮುಗಳ್ನಗೆ ಬೀರಿದ ಅಮ್ಮನನ್ನು ನೋಡಿ ನನಗಾದ ಸಂತೋಷ ಅಷ್ಟಿಷ್ಟಲ್ಲ. ಅಮ್ಮ ಎಂದು ಹಸುವಿಂದ ದೂರವಿದ್ದ ಎಳೆ ಕರುವಿನಂತೆ ಅವಳನ್ನು ಅಪ್ಪಿದೆ. ಅವಳು ಎಚ್ಚರಗೊಂಡಿದ್ದ ಸಂತೋಷಕ್ಕೆ ನನ್ನ ಕಣ್ಣುಗಳು ಆನಂದ ಬಾಷ್ಪ ಸುರಿಸಿದವು. ಅಮ್ಮ ನನ್ನ ತಲೆ ನೇವರಿಸಿದಳು. ಅಬ್ಬಾ, 3 ದಿನದಿಂದ ಅವಳ ಸ್ಪರ್ಶವಿಲ್ಲದೆ ಸೋತಿದ್ದ ನನ್ನ ದೇಹ ಸಾರ್ಥಕತೆ ಪಡೆಯಿತು. ಹೇಗಿದ್ದೀಯಮ್ಮ? ಎಷ್ಟು ಹೆದರಿಸಿಬಿಟ್ಟೆ ಎಂದು ಅಮ್ಮನ ಮುಖ ದಿಟ್ಟಿಸಿದೆ. ಅವಳ ಮುಖದಲ್ಲಿ ಹೊಳಪಿತ್ತು. ಆದಿತ್ಯ ಚಿಕಿತ್ಸೆ ಫಲಿಸಿದೆ ಎನಿಸಿತು. ಅವರು ಹೇಳಿದಂತೆ ಅಪ್ಪ ಅಮ್ಮನನ್ನು ಭೇಟಿ ಮಾಡಿದ್ದಾರೆ. ಅಮ್ಮನೂ ಅಪ್ಪನನ್ನು ಕ್ಷಮಿಸಿದ್ದಾರೆ. ಮನಸ್ಸಿಗೆ ಏನೋ ಖುಷಿ. ಆದಿತ್ಯನ ಭೇಟಿ ಮಾಡಿ ಅವರಲ್ಲಿ ನನ್ನ ಖುಷಿ ಹಂಚಿಕೊಳ್ಳಬೇಕು ಅನಿಸಿತು. ಪವಿತ್ರ ಆಂಟಿ ಅಮ್ಮನ ಜೊತೆ ಮೆಲ್ಲವಾಗಿ ಮಾತನಾಡುತ್ತಿದ್ದರು. ಪವಿತ್ರ ಆಂಟಿಯನ್ನು ಅಮ್ಮನ ಜೊತೆ ಬಿಟ್ಟು ಆದಿತ್ಯನ ಹುಡುಕಿಕೊಂಡು ಹೊರಟೆ. ಅವರ ಕ್ಯಾಬಿನ್ ಒಳಗೆ ನೋಡಲೇ ಎಂದುಕೊಂಡೆ. ಅಲ್ಲಿ ಅಪ್ಪ ಇದ್ದರೆ ಅವರಿಗೆ ಮುಜುಗರ ಮಾಡುವುದು ಬೇಡ ಎಂದುಕೊಂಡು ಅಲ್ಲೇ ಸ್ವಲ್ಪ ದೂರ ಹೋಗಿ ನಿಂತೆ. ನಾನು ಬಂದಿದ್ದು ತಿಳಿದವರಂತೆ ಆದಿತ್ಯ ನನ್ನ ಬಳಿ ಬಂದರು. ಇಬ್ಬರು ಆಸ್ಪತ್ರೆಯ ಹೊರಗಡೆ ಬಂದೆವು. ಉದ್ಯಾನವನದಲ್ಲಿ ಇದ್ದ ಒಂದು ಚಪ್ಪರದ ಕೆಳಗೆ ಕುಳಿತೆವು. ಅಮ್ಮನ ಮುಖದಲ್ಲಿ ಹೊಳಪಿದೆ. ಸರ್ ಅವರನ್ನು ಭೇಟಿ ಮಾಡಿದ್ರಾ? ಏನಾಯ್ತು? ತಿಳಿಯುವ ಕುತೂಹಲದಿಂದ ಕೇಳಿದೆ. ಹ್ಞೂ ಸಂಜು, ನೀವು ಹೊರಟ ತಕ್ಷಣವೇ ಮಾಮ ಅತ್ತೆಯ ಹತ್ತಿರ ಹೋಗಿ ನಿಂತು ಬಿಟ್ಟರು. 20 ನಿಮಿಷದಲ್ಲಿ ಅತ್ತೆಗೆ ಎಚ್ಚರಿಕೆ ಬಂತು. ಅತ್ತೆಗೆ ಎಚ್ಚರವಾದಾಗ ನಾನು ಅಲ್ಲೇ ಇದ್ದೆ. ಆದರೆ ಅವರು ಎಚ್ಚರವಾದ ತಕ್ಷಣ ಕೇಳಿದ್ದು ನಿನ್ನನ್ನೇ, ಗೊತ್ತಾ? ಅದನ್ನು ಕೇಳಿ ಮಾಮನ ಮುಖ ಇಳಿದು ಹೋಯಿತು. ಅದೇ ಬೇಜಾರಿನಲ್ಲಿ ದೂರ ಸರಿದರು. ಅತ್ತೆ ಮೆಲ್ಲಗೆ ಮಾಮನ ಬಗ್ಗೆ ಕೇಳಿದರು. ಮಾಮನಂತೂ ಸೋತ ಹೆಜ್ಜೆ ಹಾಕಿ ಅತ್ತೆಯ ಬಳಿ ಬಂದರು. ಅತ್ತೆಯೇ ಮೊದಲು ಮಾಮನ ಕೈ ಹಿಡಿದರು. ಇಬ್ಬರು ಕಣ್ಣು ತುಂಬಿಕೊಂಡಿದ್ದು ನೋಡಿ ನನಗೆ ತುಂಬ ದುಃಖವಾಯಿತು. ಇಬ್ಬರೂ ಮಾತನಾಡಿಕೊಳ್ಳಲಿ ಎಂದು ನಾನು ಅಲ್ಲಿರದೆ ಹೊರಗೆ ಬಂದು ಬಿಟ್ಟೆ. ಅರ್ಧ ಗಂಟೆ ಕಳೆದು ಹೋದಾಗಲೂ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಲೇ ಇದ್ದರು. ಆದರೆ ಇಬ್ಬರ ಮುಖದಲ್ಲೂ ಪ್ರಸನ್ನತೆ ಇತ್ತು. ಅತ್ತೆಗೆ ಚಿಕಿತ್ಸೆ ಫಲಕಾರಿಯಾಗಿದೆ, ಇನ್ನು ಮುಂದಿನ ಯೋಚನೆ ಮಾಡಬೇಕಿದೆ ಎಂದು ಆದಿತ್ಯ ಹೇಳಿದ್ದು ಕೇಳಿ ನನ್ನ ಹೃದಯ ಹಗುರವಾಯಿತು. ಆದಿತ್ಯ ಕೈ ಹಿಡಿದು, ಆದಿತ್ಯ, ನಿಮ್ಮಿಂದ ತುಂಬ ಉಪಕಾರವಾಯಿತು, ತುಂಬ ಥ್ಯಾಂಕ್ಸ್. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ತಿಳಿಯುತ್ತಿಲ್ಲ. ನನ್ನಮ್ಮನಿಗೆ ಏನಾಗುತ್ತಿದೆ ತಿಳಿಯದೆ ತುಂಬ ಭಯವಾಗಿತ್ತು. ಇವತ್ತು ನನ್ನಮ್ಮನ ಮುಖದಲ್ಲಿ ಇರುವ ನೆಮ್ಮದಿಗೆ ನೀವೇ ಕಾರಣ. ನಾನು ಜೀವನದಲ್ಲಿ ನನ್ನ ಅಪ್ಪನನ್ನು ನೋಡುತ್ತೇನೆ ಎಂದುಕೊಂಡೇ ಇರಲಿಲ್ಲ. ನಿಮ್ಮಿಂದ ಅದು ಸಾಧ್ಯವಾಯಿತು. ನನ್ನ ಪಾಲಿಗೆ ಅಪ್ಪ ಅಮ್ಮ ಇಬ್ಬರನ್ನು ಕೊಟ್ರಿ. ನನ್ನನ್ನು ತಪ್ಪಲಿ ಮಾಡಲಿಲ್ಲ ನೀವು ಎಂದು ಹೇಳುವಷ್ಟರಲ್ಲಿ ಗಂಟಲು ಉಬ್ಬಿ ಬಂತು. ಆದಿತ್ಯ ನಸುನಗುತ್ತಾ, ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಸಂಜು? ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ನಾನು ಬುದ್ಧಿ ಬಂದಾಗಿನಿಂದ ನನ್ನ ಗೆಳತಿಯಾಗಿ ಇದ್ದವರು ಅತ್ತೆ. ನನಗಿನ್ನೂ ನೆನಪಿದೆ. ಅತ್ತೆ ಹೇಳುತ್ತಿದ್ದ ಕತೆಗಳು ಇನ್ನೂ ನನ್ನ ಕಿವಿಯಲ್ಲೇ ಇವೆ. ಅತ್ತೆಯ ಜೊತೆ ಆಡುತ್ತಿದ್ದ ಆಟ ಇನ್ನೂ ನೆನಪಿದೆ. ಕೆಲವು ತಿಂಗಳಷ್ಟೇ ನಾನು ಅವರು ಜೊತೆಯಾಗಿ ಕಳೆದದ್ದು. ಆ ನೆನಪೇ ನನ್ನಲ್ಲಿ ಇನ್ನೂ ಹಸಿರಾಗಿ ಇರುವಾಗ ತನ್ನ ಬಾಳ ಸಂಗಾತಿಯ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದ ನನ್ನ ಮಾಮನಿಗೆ ಅವರ ನೆನಪು ಎಷ್ಟಿರಬೇಡ. ಇಷ್ಟು ವರ್ಷ ತಪಸ್ವಿಯಂತೆ ಅತ್ತೆಗಾಗಿ ಕಾದವರ ನೋವು ನನಗೆ ಚೆನ್ನಾಗಿ ಗೊತ್ತು. ಅವರೆಂದೂ ಬಾಯಿ ಬಿಟ್ಟು ನನ್ನ ಬಳಿಯಾಗಲಿ ಬೇರೆಯವರ ಹತ್ತಿರವಾಗಲಿ ಯಾವ ನೋವನ್ನು ಹಂಚಿಕೊಂಡವರಲ್ಲ. ಅವರ ನೋವು ಕಡಿಮೆ ಮಾಡುವುದೇ ನನ್ನ ಸ್ವಾರ್ಥ ಎಂದು ಭಾವುಕರಾಗಿ ನುಡಿದರು. ಅವರ ಮಾತು ಕೇಳಿ ನನ್ನ ಹೃದಯ ತುಂಬಿ ಬಂತು. ನಿಮ್ಮ ಈ ಉಪಕಾರಕ್ಕೆ ನಾನೇನು ಕೊಡಲಿ ಆದಿತ್ಯ? ಕೇಳಿದೆ. ಆದಿತ್ಯ ಮುಖದಲ್ಲಿ ಒಂದು ತುಂಟ ನಗು ಅರಳಿತು. ನಾನು ಕೇಳಿದ್ದು ಕೊಡ್ತೀಯಾ ಸಂಜು? ಜೇನಿನಲ್ಲಿ ಅದ್ದಿದಂತಿತ್ತು ಅವರ ಧ್ವನಿ. ಕೊಡುತ್ತೇನೆ, ಕೇಳಿ ಆದಿತ್ಯ, ಧೈರ್ಯವಾಗಿ ಹೇಳಿದೆ. ಅವರೇನೇ ಕೇಳಿದರೂ ಕೊಡಲು ತಯಾರಾಗಿದ್ದೆ. ನನ್ನ ಪ್ರಾಣವನ್ನೇ ಉಳಿಸಿಕೊಟ್ಟವರಿಗೆ ನನ್ನ ಹತ್ತಿರವಿದ್ದ ಏನನ್ನಾದರೂ ಕೊಡಲು ಹಿಂಜರಿಕೆ ಇರಲಿಲ್ಲ. ಸಮಯ ಬಂದಾಗ ಕೇಳುತ್ತೇನೆ, ಮಾತು ತಪ್ಪಬಾರದು ಎಂದರು. ಅವರ ಮಾತಿನಲ್ಲಿ ಕೂಡ ಯಾವುದೋ ನಿರೀಕ್ಷೆ ಇದ್ದೆ ಇರಬಹುದು. ಆದರೂ ನಾನವರ ನಿರೀಕ್ಷೆ ತಲುಪುವೆ ಅನ್ನಿಸಿತು. ನಾನು ನಗುತ್ತಾ, ನಿಮ್ಮ ಕೈ ಹಿಡಿದೇ ಹೇಳುತ್ತಿದ್ದೇನೆ ಅಂದ ಮೇಲೆ ನಾನು ಕೊಟ್ಟ ಮಾತು ತಪ್ಪಲ್ಲ, ಆಶ್ವಾಸನೆ ಕೊಟ್ಟೆ. ಹಬ್ಬ, ಎಷ್ಟು ಬೇಗ ಆದಿತ್ಯನನ್ನು ಸಂಬಂಧಿ ಎಂದು ಒಪ್ಪಿಕೊಂಡು ಬಿಟ್ಟೆ? ಸಲುಗೆಯಾಗಿ ಮಾತನಾಡುವಷ್ಟು. ಆದಿತ್ಯ ನಗುತ್ತಾ, ಸರಿ ನಡೆ, ಮುಂದೆ ಹೇಳುತ್ತೇನೆ. ಇನ್ನೊಂದು ಮಾತು. ಅತ್ತೆ ಇನ್ನೂ 1 ವಾರ ಇಲ್ಲೇ ಇರಲಿ.
ಅದರಿಂದ ಅವರ ಜೊತೆ ಮಾಮನಿಗೆ ಹೆಚ್ಚು ಸಮಯ ಕಳೆಯಲು ಸಿಗುತ್ತೆ. ಆಗಲಾದರೂ ಇಬ್ಬರು ತಮ್ಮ ಭಾವನೆಗಳನ್ನು ಬಿಚ್ಚಿಡುತ್ತಾರಾ ನೋಡೋಣ. ನೀನು ಬೇಕಿದ್ದರೆ ಕೆಲಸಕ್ಕೆ ಹೋಗು, ಇಲ್ಲಿ ಹೇಗೂ ನಿಮ್ಮ ಆಂಟಿ ಇರುತ್ತಾರಲ್ಲ ಎಂದರು. ನನಗೂ ಅದು ಸರಿ ಅನ್ನಿಸಿತು. ರಾತ್ರಿಯ ವೇಳೆ ಆಸ್ಪತ್ರೆಯಲ್ಲಿ ಇರುವುದಕ್ಕೆ ಬಿಟ್ಟರೆ ನಾನು ಹಗಲು ಕೆಲಸಕ್ಕೆ ಹೋಗುತ್ತೇನೆ ಎಂದೆ. ಆದಿತ್ಯ ನಗುತ್ತಾ ಒಪ್ಪಿಕೊಂಡರು. ನಾನು ಕೆಲಸಕ್ಕೆ ಹೋಗಲು ಒಪ್ಪಿಕೊಂಡೆ. ಇಬ್ಬರು ಆಸ್ಪತ್ರೆ ಒಳಗಡೆ ನಡೆದೆವು. ಅಬ್ಬಾ, ಆ 3 ದಿನಗಳು ನನ್ನೆಲ್ಲ ನಿರೀಕ್ಷೆಗಳಿಗೆ ತಕ್ಕ ಮಟ್ಟಿಗೆ ಉತ್ತರ ಕೊಟ್ಟಿದ್ದೆವು. ಉಳಿದದ್ದು ಅಮ್ಮ ಅಥವಾ ಅಪ್ಪ ಹೇಳಬೇಕಿತ್ತು. 1 ವಾರದಲ್ಲಿ ಅಮ್ಮ ಸಂಪೂರ್ಣವಾಗಿ ಚೇತರಿಸಿಕೊಂಡಳು. ನಾನು ನಿರಾತಂಕವಾಗಿ ಆಫೀಸ್ ಕಡೆ ಮುಖ ಮಾಡಿದೆ. ಆದಿತ್ಯ ಮೊಬೈಲ್ ಸಂಖ್ಯೆ ನನ್ನ ಮೊಬೈಲ್ ಸೇರಿತು. ಇಬ್ಬರು ಆಗಾಗ ಮಾತನಾಡುತ್ತಿದ್ದೆವು. ಆಸ್ಪತ್ರೆಯಲ್ಲಿನ ವಿಷಯ ತಲುಪಿಸುತ್ತಿದ್ದರು. ಅಪ್ಪ ಅಪ್ಪಿತಪ್ಪಿಯೂ ಆಫೀಸ್ ಕಡೆ ಸುಳಿಯಲಿಲ್ಲ. ಅಲ್ಲಿ ಯಾರಿಗೂ ಸತ್ಯ ಸಂಗತಿ ತಿಳಿದಿರಲಿಲ್ಲ. ಆದಿತ್ಯನಿಂದ ಅಪ್ಪನ ದಿನಚರಿ ದೊರೆಯುತ್ತಿತ್ತು. ಅಪ್ಪ ಹಗಲು ರಾತ್ರಿ ಆಸ್ಪತ್ರೆಯಲ್ಲೇ ಇರುತ್ತಿದ್ದರು. ಬೆಳಗ್ಗೆ 1 ಗಂಟೆ ಮಾತ್ರ ಮನೆಗೆ ಹೋಗಿ ಸ್ನಾನ ತಿಂಡಿ ಮುಗಿಸಿ ಮತ್ತೆ ಆಸ್ಪತ್ರೆಗೆ ಬಂದರೆ ಇನ್ನು ಮರುದಿನವೇ ಮನೆ ಕಡೆ ಮುಖ ಮಾಡುತ್ತಿದ್ದದ್ದು. ಅದು ಕೂಡ ಆದಿತ್ಯ ಬಲವಂತಕ್ಕೆ ಎಂದು ತಿಳಿಯಿತು. ನಾನು ಆಂಟಿ ಇಲ್ಲದ ಹೊತ್ತಲ್ಲಿ ಅಮ್ಮನ ಪಕ್ಕ ಕುಳಿತಿರುತ್ತಿದ್ದರಂತೆ. ಇಬ್ಬರು ಪರಸ್ಪರ ನೋಡಿಕೊಂಡು ಕೈ ಹಿಡಿದುಕೊಂಡು ಕಣ್ಣುಗಳಲ್ಲೇ ಸಂಭಾಷಿಸುತ್ತಾ ಇರುತ್ತಿದ್ದರು ಎಂದು ಹೇಳಿದನು ಆದಿತ್ಯ. ನನಗೂ ಅವರಿಬ್ಬರನ್ನು ಜೊತೆಯಾಗಿ ನೋಡಬೇಕು ಎನ್ನುವ ಆಸೆ ಹುಟ್ಟಿತು. ಆದರೆ ನಾನಿದ್ದಾಗ ಅಪ್ಪ ಬರುವುದಿಲ್ಲ ಎಂದು ತಿಳಿದಿದ್ದ ಕಾರಣ ಸುಮ್ಮನಾದೆ. ಆದಿತ್ಯ ಅವರಿಬ್ಬರೂ ಜೊತೆಯಾಗಿ ಇರುವ ಫೋಟೋ ತೆಗೆದು ನನಗೆ ಕಳುಹಿಸಿದರು. ಅದನ್ನು ನೋಡಿ ಅದೆಷ್ಟು ಖುಷಿಪಟ್ಟೆ ಗೊತ್ತಾ. ಫೋಟೋಗೆ ಮುತ್ತಿಕ್ಕಿ ನನ್ನ ಸಂತೋಷ ತೋರಿಸಿಕೊಂಡೆ. ನಾನು ಅವರಿಬ್ಬರ ಮಧ್ಯೆ ಇರಬೇಕು ಎನ್ನುವ ಆಸೆ ಹುಟ್ಟಿತು. ಪವಿತ್ರ ಆಂಟಿ ಅಪ್ಪನ ಬಳಿ ಮಾತನಾಡಿದ್ದನ್ನು ನೋಡಿ ಆದಿತ್ಯ ನನಗೆ ಕರೆ ಮಾಡಿ ತಿಳಿಸಿದರು. ನನಗೆ ಅವರು ಏನು ಮಾತನಾಡಿದರು ಎಂದು ತಿಳಿಯುವ ಕುತೂಹಲವಿತ್ತು. ರಾತ್ರಿ ನಾನು ಆಸ್ಪತ್ರೆಗೆ ಬಂದಾಗ ಆಂಟಿ ನನ್ನನ್ನು ಕರೆದುಕೊಂಡು ಮುಂದಿದ್ದ ಉದ್ಯಾನವನಕ್ಕೆ ಬಂದರು. ಪುಟ್ಟ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದರು. ಅದನ್ನು ನಿರೀಕ್ಷಿಸಿದ್ದ ನಾನು, ಹೇಳಿ ಆಂಟಿ ಎಂದೆ. ನನ್ನನ್ನು ಪಕ್ಕಾ ಕೂರಿಸಿಕೊಂಡವರು 23 ವರ್ಷದ ಹಿಂದೆ ಸೀತಾ ನನ್ನ ಬಳಿ ಬಂದಾಗ ಅವಳು 4 ತಿಂಗಳ ಗರ್ಭಿಣಿ. ಅವಳನ್ನು ನನ್ನ ಕಾಲೇಜ್ ಹೊರಗೆ ನೋಡಿದಾಗ ನನ್ನ ಹೃದಯ ಬಾಯಿಗೆ ಬಂತು. ಅಷ್ಟು ಕೆಟ್ಟ ಸ್ಥಿತಿಯಲ್ಲಿ ಇದ್ದಳು. ಕೆದರಿದ ಕೂದಲು, ಬಾಡಿದ ಮುಖ, ಸೊರಗಿದ ಶರೀರದಲ್ಲಿದ್ದಳು. ನಿನ್ನನ್ನು ಉಳಿಸಿಕೊಳ್ಳುವ ಸಲುವಾಗಿ ಎಲ್ಲರನ್ನೂ ಬಿಟ್ಟು ನನ್ನ ಬಳಿ ಬಂದಿದ್ದಳು. ನಾನವಳನ್ನು ಮನೆಗೆ ಕರೆದೊಯ್ದೆ. 2 ದಿನ ಮನೆಯಲ್ಲಿ ಇರಿಸಿಕೊಂಡು ಸಮಾಧಾನ ಮಾಡಿದೆವು. ಸ್ವಾಭಿಮಾನಿ ಸೀತಾ ನಮ್ಮಲ್ಲಿ ಹೆಚ್ಚು ದಿನ ಉಳಿಯಲು ತಯಾರಿರಲಿಲ್ಲ. ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ನನ್ನಪ್ಪ ಅವಳನ್ನು ಜನನಿ ಆಶ್ರಮಕ್ಕೆ ಸೇರಿಸಿದರು. ನೀನು ಅಲ್ಲಿಯೇ ಹುಟ್ಟಿದೆ, ಬೆಳೆದೆ, ದೊಡ್ಡವಳಾದೆ ಎಂದು ನನ್ನನ್ನು ಅಪ್ಪಿಕೊಂಡು ಅಳತೊಡಗಿದರು. ಅಮ್ಮನ ಅಂದಿನ ಸ್ಥಿತಿ ತಿಳಿದು ನನಗೆ ದೊಡ್ಡ ಆಘಾತವಾಯಿತು. ನನ್ನನ್ನು ಉಳಿಸಿಕೊಳ್ಳಲು ಅಮ್ಮ ಅಪ್ಪನನ್ನು ಬಿಟ್ಟು ಹೋಗಿದ್ದು. ಅಂದರೆ ನನ್ನನ್ನು ಕೊಲ್ಲುವ ಯೋಚನೆ ಇದ್ದಿದ್ದು ಯಾರಿಗೆ? ಆದರೆ ಅವಳೇ ಅಪ್ಪನನ್ನು ಬಿಟ್ಟು ಬಂದಳೆ, ಇಲ್ಲ ಅಪ್ಪ ಅಮ್ಮನನ್ನು ಹೊರ ಹಾಕಿದರೆ? ಗೊಂದಲವಾಯಿತು. ಅಪ್ಪ ಅಮ್ಮನನ್ನು ಹೊರ ಹಾಕಿಲ್ಲ, ಬೇರೇನೂ ನಡೆದಿರಬೇಕು ಅನ್ನಿಸಿತು. ಅವರೇ ಅಮ್ಮನನ್ನು ಹೊರಗೆ ಹಾಕಿದ್ರೆ ಇಷ್ಟು ವರ್ಷ ಅಮ್ಮನ ನೆನಪಲ್ಲಿ ಕೊರಗುವ ಅವಶ್ಯಕತೆ ಇರಲಿಲ್ಲ. ಬೇರೆ ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿ ಇರುತ್ತಿದ್ದರು ಎನ್ನಿಸಿತು. ಸ್ವಲ್ಪ ಸಮಯ ಅಳುತ್ತಿದ್ದ ಆಂಟಿ ಮತ್ತೆ ತಮ್ಮ ಕಣ್ಣು ಹೊರೆಸಿಕೊಂಡು, ಇಷ್ಟು ವರ್ಷ ನನ್ನ ಕಣ್ಣಿಗೆ ಬೀಳದೆ ಇದ್ದ ದೊಡ್ಡ ಸತ್ಯ ಇಂದು ನನ್ನ ಅರಿವಿಗೆ ಬಂದಿದೆ ಪುಟ್ಟ. ನಿನ್ನ ಅಮ್ಮನನ್ನು ಆಸ್ಪತ್ರೆಗೆ ಸೇರಿಸಿದ ಜಾನಕಿರಾಮ್ ನಿನ್ನ ತಂದೆ. ನಿನ್ನ ಅಜ್ಜಿಯ ಒಂದು ಸಣ್ಣ ಆಸೆ ನಿನ್ನಮ್ಮನಿಗೆ ಇಷ್ಟು ದೊಡ್ಡ ಶಿಕ್ಷೆಯಾಗಿ ಕಾಡುತ್ತದೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಯಾರಿಗೋ ಏನೋ, ಸ್ವತಃ ನಿನ್ನ ತಂದೆಗೂ ತಿಳಿದಿರಲಿಲ್ಲ. ನಿನ್ನಮ್ಮನ ಗರ್ಭದಲ್ಲಿ ನೀನಿದ್ದೆ. ನಿನ್ನ ಅಜ್ಜಿಗೆ ಮೊದಲನೇ ಮಗು ಗಂಡೇ ಹುಟ್ಟಬೇಕು ಎನ್ನುವ ಆಸೆ ಇತ್ತಂತೆ. ಮಗು ಹೆಣ್ಣು ಎಂದು ತಿಳಿದು ಅದನ್ನು ತೆಗೆಸಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾಗ ಸೀತಾ ಅವರ ಕೈಯಿಂದ ತಪ್ಪಿಸಿಕೊಂಡು ನನ್ನ ಬಳಿ ಬಂದಿದ್ದು. ಅವಳನ್ನು ನಡೆದ ಸಂಗತಿ ಕೇಳಿದಾಗ ನಿನ್ನನ್ನು ಉಳಿಸಿಕೊಳ್ಳಲು ಮನೆ ಬಿಟ್ಟು ಬಂದೆ ಎಂದಳು. ನಾವು ಕೂಡ ಬೇರೇನೂ ಕೆದಕಿ ಕೇಳಲು ಹೋಗಲಿಲ್ಲ. ಅವಳನ್ನು ಜನನಿ ಆಶ್ರಮಕ್ಕೆ ಸೇರಿಸಿದ ಮೇಲೆ ಅವಳ ಜೀವನಕ್ಕೆ ಒಂದು ಆಸರೆ ಆಯಿತು ಎಂದುಕೊಂಡು ಸುಮ್ಮನಾಗಿಬಿಟ್ಟೆ. ಅವಳು ಜಾನಕಿರಾಮ್ನಿಂದ ಮೋಸ ಹೋಗಿದ್ದಾಳೆ ಎಂದು ತಿಳಿದ ನಾನು ಅವರನ್ನು ದ್ವೇಷಿಸುತ್ತಿದ್ದೆ. ಅದೇ ನಾನು ಮಾಡಿದ್ದ ತಪ್ಪು. ಒಮ್ಮೆಯಾದರೂ ಜಾನಕಿರಾಮ್ ಭೇಟಿ ಮಾಡಿ ಸತ್ಯ ತಿಳಿಯುವ ಪ್ರಯತ್ನ ಮಾಡಬೇಕಿತ್ತು.
ಅವರನ್ನು ಭೇಟಿ ಮಾಡುವ ಧೈರ್ಯ ಮಾಡಿದ್ದರೆ ನೀನು ಸೀತಾ ಇಷ್ಟು ವರ್ಷ ಅನಾಥರಾಗಿ ಬಾಳುವ ಪರಿಸ್ಥಿತಿ ಬರುತ್ತಿರಲಿಲ್ಲ. ಇದು ನನ್ನ ಕೋಪದಿಂದ ನಡೆದ ತಪ್ಪು. ನನ್ನನ್ನು ಕ್ಷಮಿಸು ಪುಟ್ಟ. ಇನ್ನಾದರೂ ಎಲ್ಲವೂ ಸರಿ ಹೋಗಲಿ. ಸೀತಾ ದೂರಾಗಿದ್ದಕ್ಕೆ ಜಾನಕಿರಾಮ್ ತುಂಬ ನೊಂದಿದ್ದಾರೆ. ನೀನು ನಿನ್ನ ಅಪ್ಪನನ್ನು ಮಾತನಾಡಿಸು ಪುಟ್ಟ. ನಿನ್ನಮ್ಮನ ಇಷ್ಟು ವರ್ಷದ ವನವಾಸ ಮುಗಿಯಲಿ ಎಂದು ಕೈ ಜೋಡಿಸಿದರು. ಅಪ್ಪ, ಒಂದು ಹೆಣ್ಣಾಗಿ ಹುಟ್ಟುವ ಮೊದಲೇ ಇನ್ನೊಂದು ಹೆಣ್ಣಿನ ಹತ್ಯೆ ಮಾಡುವ ಮನಸ್ಸು ಹೀಗೆ ಬಂತು ಅವರಿಗೆ? ಕೋಪದಿಂದ ಮೈ ನಡುಗಿತು. ನನ್ನಮ್ಮ ಅದೆಷ್ಟು ನೋವು ಪಟ್ಟಿರಬೇಕು, ಅದೆಷ್ಟು ದುಃಖ ಅನುಭವಿಸಿರಬೇಕು. ನನ್ನನ್ನು ಉಳಿಸಿಕೊಳ್ಳಲು ನನ್ನಮ್ಮ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾಳೆ. ಹೆಮ್ಮೆ ಅನಿಸಿತು. ಅವಳು ಹೇಳುವವರೆಗೆ ನಾನು ಮುನ್ನಡೆಯಲಾರೆ. ಅಮ್ಮ ತಾನಾಗೆ ಹೇಳಲಿ ದೃಢವಾದ ನಿರ್ಧಾರ ತಳೆದೆ. ಆಂಟಿ ಕೈ ಹಿಡಿದು, ಆಂಟಿ, ಇದನ್ನು ಅಮ್ಮ ಹೇಳಬೇಕು. ಅಲ್ಲಿಯವರೆಗೆ ನಾನು ಯಾರನ್ನು ಮಾತನಾಡಿಸಲು ಹೋಗುವುದಿಲ್ಲ, ದೃಢವಾಗಿ ಹೇಳಿದೆ. ಅಂದರೆ ನಿನಗೆ ಈ ವಿಷಯ ಗೊತ್ತೇ? ಕೇಳಿದರು ಆಂಟಿ ಅಚ್ಚರಿಯಿಂದ. ಗೊತ್ತಾಯ್ತು ಆಂಟಿ. ಅವತ್ತು ಆಸ್ಪತ್ರೆ ಸೇರಿಸಿದ ದಿನ ಅವರ ಚಡಪಡಿಕೆ ನೋವು ನೋಡಿಯೇ ಅನುಮಾನ ಆಗಿತ್ತು. ಡಾಕ್ಟರ್ ಆದಿತ್ಯ ಅವರ ಅಕ್ಕನ ಮಗ. ಅವರಿಂದಲೇ ನನ್ನ ತಂದೆ ಬಗ್ಗೆ ತಿಳಿಯಿತು. ಆದರೆ ಯಾಕೆ ಅಮ್ಮನಿಂದ ದೂರ ಇದ್ದರು ಅನ್ನೋದು ತಿಳಿದಿರಲಿಲ್ಲ. ಏನೇ ಆದರೂ ಅವರು ಮಾಡಿದ್ದು ತಪ್ಪೇ. ಅಂತಹ ಪರಿಸ್ಥಿತಿಯಲ್ಲಿ ಹೆಂಡತಿಯನ್ನು ಕಾಪಾಡಬೇಕಿದ್ದ ಅವರು ಮೌನವಾಗಿ ಉಳಿದಿದ್ದೇಕೆ? ಅವತ್ತೇನೋ ಅಮ್ಮನ ಕಷ್ಟಕ್ಕೆ ನೀವಿದ್ದಿರಿ, ಇಲ್ಲವಾಗಿದ್ರಿ? ಅಮ್ಮ ಏನು ಮಾಡ್ತಾ ಇದ್ಲು? ಭಯವಿತ್ತು ನನ್ನ ಪ್ರಶ್ನೆಯಲ್ಲಿ. ನಿನ್ನ ಮಾತು ಒಪ್ಪುತ್ತೇನೆ ಪುಟ್ಟ. ನಿನ್ನಪ್ಪ ಮಾಡಿದ್ದು ಕೂಡ ಅಪರಾಧವೇ. ಅಂದೇ ತನ್ನಮ್ಮನನ್ನು ವಿರೋಧಿಸಿ ನಿನ್ನನ್ನು ಮುಚ್ಚಟೆ ಮಾಡಬೇಕಿತ್ತು. ಆದರೆ ಆಗಿನ ಅವರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ತಂದೆ ಇಲ್ಲದೆ ಬೆಳೆದ ಅವರಿಗೆ ತಾಯಿ ಎಂದರೆ ತುಂಬ ಪ್ರೀತಿ ಇತ್ತು. ತಾವು ಒಂದು ದಿನ ಮನೆ ಬಿಟ್ಟು ಹೋದರೆ ಮಗ ದೂರ ಹೋಗಿದ್ದು ತಿಳಿದು ಅಮ್ಮನ ಮನ ಬದಲಾಗಬಹುದು ಎಂದು ಕಾದಿದ್ದಾರೆ. ಆದರೆ ಆ ರಾತ್ರಿಯೇ ಸೀತಾ ನಿನಗಾಗಿ ಮನೆ ಬಿಟ್ಟು ಹೋಗುತ್ತಾಳೆ ಎನ್ನುವ ಕಲ್ಪನೆ ಕೂಡ ಅವರಿಗೆ ಬಂದಿಲ್ಲ. ಒಂದೇ ಒಂದು ರಾತ್ರಿಯಲ್ಲಿ ಇಷ್ಟು ಆಘಾತ ಎದುರಿಸಬೇಕಾಗಿ ಬರುತ್ತದೆ ಎಂದು ಯಾರೂ ನಿರೀಕ್ಷಿಸಿ ಇರಲಿಲ್ಲ. ಅಂದೇ ಕೊನೆ ಅವರು ತಮ್ಮ ತಾಯಿಯನ್ನು ಮಾತನಾಡಿಸಿದ್ದು. ಸೀತಾಳನ್ನು ತಮಗೆ ಗೊತ್ತಿದ್ದ ಕಡೆಯೆಲ್ಲ ಹುಡುಕಿದ್ದಾರೆ. ಮನೆ ಗೊತ್ತಿಲ್ಲದ ಕಾರಣ ನನ್ನ ಬಳಿ ಬಂದಿಲ್ಲ ಅಷ್ಟೇ. ಎಂದಾದರೂ ಸೀತಾ ಸಿಕ್ಕೇ ಸಿಗುತ್ತಾಳೆ ಎನ್ನುವ ನಂಬಿಕೆಯಿಂದ ಇಷ್ಟು ವರ್ಷ ಅವಳಿಗಾಗಿ ಕಾದಿದ್ದಾರೆ. ಇವತ್ತು ಅವರೊಟ್ಟಿಗೆ ಮಾತನಾಡಿ ತಿಳಿದ ವಿಷಯಗಳು ಇವು. ಸೀತಾಗಾಗಿ ಇಷ್ಟು ವರ್ಷ ನೊಂದು ಬೆಂದು ಕಾದಿದ್ದಾರೆ ಪುಟ್ಟ. ನಿನ್ನ ಅಜ್ಜಿಯು ತಮ್ಮ ತಪ್ಪು ಅರಿತು ಸೀತಾಗಾಗಿ ಪರಿತಪಿಸಿ ಕೊರಗಿ ಹಾಸಿಗೆ ಹಿಡಿದು ಕೆಲ ವರ್ಷಗಳ ಹಿಂದೆ ಪ್ರಾಣ ಬಿಟ್ಟಿದ್ದಾರೆ ಎಂದು ತಿಳಿಯಿತು. ಅವರ ಅಕ್ಕ ಭಾವ ಕೂಡ ಸೀತಾಳ ಭೇಟಿಗೆ ಕಾದು ಕುಳಿತಿದ್ದಾರೆ. ಯಾವುದೋ ತಪ್ಪು ತಿಳುವಳಿಕೆಯಿಂದ ನಡೆದ ಅನಾಹುತ ಇಲ್ಲಿಗೆ ಕೊನೆಯಾಗಲಿ ಪುಟ್ಟ. ನೀನು ನಿನ್ನ ಅಪ್ಪನನ್ನು ಮಾತನಾಡಿಸಿ ಅವರಿಗೆ ತಮ್ಮ ತಪ್ಪು ಸರಿ ಮಾಡಿಕೊಳ್ಳುವ ಅವಕಾಶ ಕೊಡು. ಇದು ನನ್ನ ಅನಿಸಿಕೆ ಅಷ್ಟೇ. ಹಾಗಂತ ಒತ್ತಡವಿಲ್ಲ. ನಿಧಾನವಾಗಿ ಯೋಚಿಸಿ ನಿರ್ಧರಿಸು ಎಂದು ನನ್ನ ನೆತ್ತಿ ಸವರಿದರು. ಆಂಟಿ ಹೇಳಿದ ಮಾತುಗಳು ನನ್ನ ಹೃದಯವನ್ನು ಮುಟ್ಟಿದವು. ಹೌದು, ಅಪ್ಪ ಅಮ್ಮನಿಗಾಗಿ ತಪಸ್ವಿಯಂತೆ ಕಾದಿದ್ದಾರೆ. ಅಷ್ಟು ಸಾಕಲ್ಲವೇ ಒಬ್ಬ ವ್ಯಕ್ತಿಯ ಪಶ್ಚಾತ್ತಾಪಕ್ಕೆ? ಮನಸ್ಸು ಹಗುರವಾಯಿತು. ಅರ್ಥ ಆಯಿತು ಆಂಟಿ, ಅವರನ್ನು ನಾನು ಗೌರವಿಸುತ್ತೇನೆ. ಆದರೆ ಅಮ್ಮನ ಬಾಯಿಯಿಂದ ಸತ್ಯ ತಿಳಿಯದೆ ಸದ್ಯಕ್ಕೆ ಯಾವ ಸಂಬಂಧವನ್ನು ನನ್ನ ಹತ್ತಿರ ಬಿಟ್ಟುಕೊಳ್ಳಲ್ಲ ಎಂದು ಹೇಳಿ ಎದ್ದೆ. ಪವಿತ್ರ ಆಂಟಿ ಮುಖದಲ್ಲಿ ನೆಮ್ಮದಿ ಮೂಡಿತು. ನಡೀರಿ ಆಂಟಿ, ಅಮ್ಮನ ಹತ್ತಿರ ಹೋಗೋಣ. ಇನ್ಮೇಲೆ ನಾವು ರಾತ್ರಿ ಮಾತ್ರ ಇಲ್ಲಿಗೆ ಬರೋಣ. ಅಮ್ಮನಿಗೆ ಅವಳ ನಿರ್ಧಾರ ಹೇಳಲು ಸಮಯ ಕೊಡೋಣ ಎಂದು ಹೇಳಿ ಅವರ ಜೊತೆ ವಾರ್ಡ್ಗೆ ಬಂದೆ. ಅಲ್ಲಿದ್ದ ಒಂದು ವಾರದಲ್ಲಿ ನಾನು ಅಪ್ಪನ ಎದುರು ಬರುವ ಸಂದರ್ಭ ತಪ್ಪಿಸುತ್ತಿದ್ದೆ. ಅವರನ್ನು ನೋಡಿದರೆ ತಲೆ ತಗ್ಗಿಸಿಕೊಂಡು ಅಲ್ಲಿಂದ ಹೋಗಿಬಿಡುತ್ತಿದ್ದೆ. ಅವರ ಮುಖ ನೋಡಿದರೆ ನನ್ನ ಮನಸ್ಸನ್ನು ನಿಯಂತ್ರಿಸಲು ಆಗದೆ ಎಲ್ಲಿ ಸೋತು ಬಿಡುತ್ತೇನೋ, ಎಲ್ಲಿ ಅವರ ಎದೆಗೊರಗಿ ಅತ್ತು ಬಿಡುವೆನೋ ಎಂದು ಹಾಗೆ ಮಾಡುತ್ತಿದ್ದೆ. ಆದರೆ ಅಪ್ಪ ನನ್ನನ್ನು ತಪ್ಪು ತಿಳಿದುಕೊಂಡರು. ನಾನವರನ್ನು ತಿರಸ್ಕರಿಸಿ ಹಾಗೆ ಹೋಗುತ್ತಿದ್ದೆ ಎಂದುಕೊಂಡರು. ಅದನ್ನು ಆದಿತ್ಯ ಹತ್ತಿರ ನೋವಿನಿಂದ ಹೇಳಿಕೊಂಡಿದ್ದು ನನಗೆ ತಿಳಿಸಿದಾಗ ನನಗೆಷ್ಟು ನೋವಾಯಿತು ಗೊತ್ತಾ? ಆದರೂ ಅಮ್ಮ ತಾನಾಗೆ ಪರಿಚಯ ಹೇಳುವವರೆಗೆ ಅದನ್ನು ಸಹಿಸಿಕೊಳ್ಳಲೇಬೇಕಿತ್ತು. ಮೊದಲು ಅಮ್ಮ ಮಾತನಾಡಲಿ ಆದಿತ್ಯ, ಅದಕ್ಕಾಗಿ ಕಾಯ್ತಾ ಇದ್ದೀನಿ. ಅಮ್ಮ ಇವರೇ ನಿನ್ನಪ್ಪ ಎಂದ ದಿನ ನನ್ನಂತಹ ಅದೃಷ್ಟವಂತೆ ಇನ್ನಿಲ್ಲ ಎಂದುಕೊಳ್ಳುವೆ. ಅಪ್ಪನನ್ನು ಗಟ್ಟಿಯಾಗಿ ಅಪ್ಪಿ ನನ್ನ ಇಷ್ಟು ವರ್ಷದ ಕೊರತೆಯನ್ನು ತುಂಬಿಕೊಳ್ಳುವ ಆಸೆ ಎಂದು ಆಸೆಗಣ್ಣುಗಳಿಂದ ಹೇಳುವುದನ್ನೇ ನೋಡುತ್ತಿದ್ದರು ಆದಿತ್ಯ. ಆದಷ್ಟು ಬೇಗ ಆ ದಿನವೂ ಬರುತ್ತದೆ ಸಂಜು. ನಿನ್ನಾಸೆಗಳೆಲ್ಲವೂ ಈಡೇರುತ್ತವೆ.
ಎಂದವರ ಧ್ವನಿಯಲ್ಲಿ ನನ್ನ ಆಸೆಗಳನ್ನು ಈಡೇರಿಸುವ ನಿರೀಕ್ಷೆ ಇತ್ತು. ಅಮ್ಮ ತಾನಾಗಿಯೇ ಹೇಳದೆ ಅವಳನ್ನು ಬಲವಂತಪಡಿಸುವ ಇಚ್ಛೆ ನನಗಿರಲಿಲ್ಲ. ಅವಳು ಕಲಿಸಿದ ಸಂಸ್ಕಾರವೇ ಅಂತಹುದು. ಯಾವುದನ್ನು ಬಲವಂತವಾಗಿ ಪಡೆಯಬಾರದು ಎಂದೇ ಹೇಳಿಕೊಟ್ಟು ಸಾಕಿದ್ದಳು ನನ್ನನ್ನು. ಅಮ್ಮ ಅಲ್ಲಿ ಇದ್ದಷ್ಟು ದಿನವೂ ಯಾವುದೇ ಸತ್ಯ ನುಡಿಯಲಿಲ್ಲ. ಕೊನೆಯ ಪಕ್ಷ ಅಪ್ಪ ಕೂಡ ಆದಿತ್ಯ ಹತ್ತಿರ ಏನೊಂದು ಹೇಳಿಕೊಳ್ಳಲಿಲ್ಲ. ನಮಗೆ ಇದರಿಂದ ನಿರಾಸೆಯಾಗಿತ್ತು. ಆದರೆ ಅವಳ ಮುಖದಲ್ಲಿ ಹೊಸ ಕಾಂತಿ ಹುಟ್ಟಿತ್ತು. ಇಷ್ಟು ವರ್ಷದಿಂದ ನಾನು ನೋಡುತ್ತಿದ್ದ ಅಳುವ ಕಣ್ಣುಗಳು ಈಗ ಲವಲವಿಕೆಯಿಂದ ನಗುತ್ತಿದ್ದವು. ಅವಳ ಶರೀರದಲ್ಲಿ ನವಚೈತನ್ಯ ತುಂಬಿತ್ತು. ಆದಿತ್ಯ ನಾನು ಅವಳನ್ನು ಮನೆಗೆ ಕರೆದುಕೊಂಡು ಹೋಗಿ ಮುಂದಿನ ಯೋಜನೆ ನಡೆಸಲು ತಯಾರಾದೆವು. ಮನೆಗೆ ಹೋಗಿ ಅಪ್ಪ ಬಂದು ಅಮ್ಮನನ್ನು ಭೇಟಿ ಮಾಡುವಂತೆ ಮಾಡುವ ನಿರ್ಧಾರಕ್ಕೆ ಬಂದೆವು. ಪವಿತ್ರ ಆಂಟಿಯು ನಮ್ಮ ಯೋಜನೆಯ ಭಾಗವಾದರು. ಅದರಂತೆ ಅಮ್ಮನನ್ನು ಮನೆಗೆ ಕರೆದುಕೊಂಡು ಹೋದೆವು. ಮನೆಗೆ ಹೊರಡುವ ದಿನ ಅಮ್ಮನ ಮುಖದಲ್ಲಿ ನೋವಿತ್ತು. ಅಪ್ಪನನ್ನು ಬಿಟ್ಟಿರುವ ನೋವು ಮತ್ತೆ ಅವಳ ಮುಖದಲ್ಲಿ ಕಾಣಿಸಿಕೊಂಡಿತ್ತು. ನನಗೆ ಸ್ಪಷ್ಟವಾಗಿತ್ತು. ಅಮ್ಮನ ನಿರೀಕ್ಷೆ ಅವಳ ರಾಮ್ ಎಂದು. ಆದರೆ ಅವಳಾಗಿಯೇ ಬಾಯಿ ಬಿಟ್ಟು ಹೇಳಲಿ ಎಂದು ಸಮಾಧಾನ ತಂದುಕೊಂಡೆ. ಮನೆಗೆ ಬಂದ ಮರುದಿನ ನಾನು ಆಫೀಸ್ಗೆ ಹೋಗುವ ನೆಪ ಮಾಡಿದೆ. ಆದಿತ್ಯ ಹೇಳಿದ್ದ ಯೋಜನೆಯಂತೆ ಅಪ್ಪನಿಗೆ ಕರೆ ಮಾಡಿದೆ. ಸರ್, ನೀವು ಬಂದು ಅಮ್ಮನ ಹತ್ತಿರ ಮಾತನಾಡಿ. ಅವಳು ಹೇಳುವವರೆಗೂ ನಾನು ನಿಮ್ಮನ್ನು ಅಪ್ಪ ಎನ್ನಲಾರೆ ಎಂದೆ. ಗಂಟಲು ಉಬ್ಬಿ ಮುಂದೆ ಮಾತನಾಡಲು ಆಗದೆ ಕರೆ ಸ್ಥಗಿತ ಮಾಡಿದೆ. ಅಪ್ಪನನ್ನು ಸರಿ ಎನ್ನುವಾಗ ನನಗೆಷ್ಟು ನೋವಾಯಿತು. ಇನ್ನು ಅಪ್ಪನಿಗೆ ಎಷ್ಟು ನೋವಾಗಿರಬಹುದು ಎನ್ನುವ ಅಂದಾಜು ಕೂಡ ಮಾಡಲು ಸಾಧ್ಯವಿತ್ತೇ ನನಗೆ. ಅಪ್ಪ ಅಮ್ಮನನ್ನು ಮನೆಗೆ ಬಂದು ಭೇಟಿ ಮಾಡುವಂತೆ ನೋಡಿಕೊಂಡೆವು. ಅಪ್ಪನನ್ನು ಅಮ್ಮನ ಜೊತೆ ಇರಲು ಬಿಟ್ಟು ಪವಿತ್ರ ಆಂಟಿ ಕೂಡ ಹೊರಗೆ ಹೋದರು. ಅಲ್ಲೇನಾಯಿತು ತಿಳಿಯಲಿಲ್ಲ. ಇತ್ತ ಆದಿತ್ಯ ನನ್ನನ್ನು ಮನೆಗೆ ಕರೆದುಕೊಂಡು ಹೋದರು. ನನಗೆ ಅತ್ತೆ ಮಾವನನ್ನು ನೋಡುವ ಮನಸ್ಸಿರಲಿಲ್ಲ. ಎಷ್ಟಾದರೂ ನನ್ನನ್ನು ಗರ್ಭದಲ್ಲಿ ಕೊಲ್ಲಲು ಯತ್ನಿಸಿದವರಲ್ಲವೇ, ಅವರನ್ನು ಹೇಗೆ ಎದುರಿಸುವುದು ಎನ್ನಿಸಿತು. ಅಮ್ಮನ ಜೊತೆಯೇ ಮೊದಲು ಎಲ್ಲರೂ ಸರಿ ಹೋಗಲಿ ಎನ್ನುವುದು ನನ್ನ ಆಶಯ ಆಗಿತ್ತು. ಅಮ್ಮ ಅಪ್ಪ ಇಷ್ಟು ವರ್ಷ ಮಾಮನ ನೋವಿಗೆ ಅವರ ಪಾಲೇ ಹೆಚ್ಚು ಎಂದು ಕೊರಗುತ್ತಿದ್ದರು. ಸಂಜು, ಅತ್ತೆ ನೀನು ಸಿಕ್ಕಿದ್ದು ತಿಳಿದಾಗಿನಿಂದ ನಿನ್ನನ್ನು ನೋಡಲು ಹಠ ಹಿಡಿದಿದ್ದಾರೆ. ನೀನೊಮ್ಮೆ ಅವರನ್ನು ಮಾತನಾಡಿಸು ಪ್ಲೀಸ್ ಎಂದು ಆದಿತ್ಯ ಹೇಳಿದಾಗ ನಿರಾಕರಿಸಲು ಮನಸ್ಸಾಗಲಿಲ್ಲ. ಅಲ್ಲಿಗೆ ಹೋದಾಗ ತಿಳಿಯಿತು ನನಗಾಗಿ ಅಮ್ಮನಿಗಾಗಿ ಅವರೆಷ್ಟು ಪರಿತಪಿಸುತ್ತಿದ್ದಾರೆ ಎಂದು. ನನ್ನನ್ನು ನೋಡಿದ್ದೇ ಶ್ರುತಿ ಅತ್ತೆ ಬಾಚಿ ಅಪ್ಪಿಕೊಂಡು ತುಂಬ ಅತ್ತರು. ಇನ್ನು ಪೂರ್ತಿಯಾಗಿ ಮೂಡದ ನಿನ್ನ ಜೀವ ತೆಗೆಯಲು ಒಂದು ಹೆಣ್ಣಾಗಿ ನಾನು ಮುಂದಾಗಿಬಿಟ್ಟೆ. ಇದರಿಂದ ನನ್ನ ತಮ್ಮನ ಪ್ರಾಣವಾಗಿದ್ದ ಮುಗ್ಧ ಸೀತಾಳನ್ನು ಇಷ್ಟು ವರ್ಷ ಜೀವನ ಸಂಘರ್ಷದಲ್ಲಿ ಒಂಟಿಯಾಗಿ ನರಳುವಂತೆ ಮಾಡಿಬಿಟ್ಟೆ. ನಿನ್ನನ್ನು ತಂದೆಯ ವಾತ್ಸಲ್ಯದಿಂದ ವಂಚಿತಳಾಗುವಂತೆ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸುಬಿಟ್ಟ ಎಂದು ಬಿಕ್ಕಿ ಬಿಕ್ಕಿ ಅತ್ತರು. ನನಗೆ ಅವರ ಅಳು ನೋಡಿ ತುಂಬ ನೋವಾಯಿತು. ಅವರನ್ನು ಹೇಗೆ ಸಮಾಧಾನ ಮಾಡುವುದೋ ತಿಳಿಯದೆ ನಿಂತುಬಿಟ್ಟೆ. ಇನ್ನು ಸದಾನಂದ ಮಾವ ನನಗೆ ಕೈ ಮುಗಿದು ಕ್ಷಮಿಸುವಂತೆ ಕೇಳಿಕೊಂಡಾಗ ನಾನು ನಡುಗಿ ಹೋದೆ. ನಾನೊಬ್ಬ ಜೀವ ಉಳಿಸುವ ವೈದ್ಯನಾಗಿ ಒಂದು ಜೀವ ಹೊರ ಜಗತ್ತಿಗೆ ಜೀವಂತವಾಗಿ ಬರದಂತೆ ತಡೆಯಲು ನೋಡಿದ ನನ್ನಂತಹ ಪಾಪಿ ಇನ್ನೊಬ್ಬ ಇಲ್ಲಮ್ಮ. ಅದರಿಂದ ತನ್ನ ಹೆಂಡತಿ ಮೇಲೆ ಜೀವ ಇಟ್ಟುಕೊಂಡಿದ್ದ ರಾಮ್ ಇಷ್ಟು ವರ್ಷ ನರಳುವ ಹಾಗೆ ಮಾಡಿದ್ದ ನನ್ನನ್ನು ಹೇಗಮ್ಮ ನಿಮ್ಮಮ್ಮ ಕ್ಷಮಿಸುತ್ತಾಳೆ ಎಂದು ಹೇಳುತ್ತಾ ಕಣ್ಣೀರು ಸುರಿಸಿದಾಗ ನಾನೇನು ಹೇಳುವಂತಿದ್ದೆ. ಎಲ್ಲವೂ ವಿಧಿಲಿಖಿತ. ಆ ಭಗವಂತ ಆಡಿಸುವ ನಾಟಕದ ಪಾತ್ರಧಾರಿಗಳಲ್ಲವೇ ನಾವು. ಅವನೇ ಸೂತ್ರಧಾರಿ. ಅವನಿಲ್ಲದೆ ಹುಲ್ಲುಕಡ್ಡಿಯೂ ಅಲುಗದು. ಅಂತಹುದರಲ್ಲಿ ನಮ್ಮ ಜೀವನ. ಒಟ್ಟಿನಲ್ಲಿ ಹೇಳುವುದಾದರೆ ಆ ದೇವರ ಸೂಚನೆ ಬರುವವರೆಗೆ ನಾವು ಕಾಯಲೇಬೇಕಿತ್ತು. ಅತ್ತೆ ಮಾವ ತಮ್ಮ 23 ವರ್ಷಗಳು ಅಪ್ಪನ ಜೀವನ ಹಾಳು ಮಾಡಿದ ಕೊರಗಿನಲ್ಲೇ ಕಳೆದದ್ದು ಅರ್ಥವಾಗಿತ್ತು. ಇದಕ್ಕಿಂತ ಹೆಚ್ಚಿನ ಪ್ರಾಯಶ್ಚಿತ್ತ ಇನ್ಯಾವುದೂ ಇಲ್ಲ ಅನ್ನಿಸಿತು. ಪೂರ್ಣ ಮನಸ್ಸಿನಿಂದ ಅವರನ್ನು ಕ್ಷಮಿಸಿಬಿಟ್ಟೆ. ಮನಸ್ಸು ಎಷ್ಟು ನಿರಾಳವಾಯಿತು ಗೊತ್ತಾ. ಅಮ್ಮ ಆಗಾಗ ನನಗೆ ಹೇಳ್ತಾ ಇದ್ದ ತಿಳುವಳಿಕೆಯ ಮಾತು ನೆನಪಾಯಿತು. ಜೀವನದಲ್ಲಿ ತಪ್ಪು ಮಾಡದವರು ಯಾರೂ ಇರಲ್ಲ. ಒಂದಲ್ಲ ಒಂದು ತಪ್ಪು ಎಲ್ಲರೂ ಮಾಡಿಯೇ ಮಾಡುತ್ತಾರೆ. ಆದರೆ ತನ್ನ ತಪ್ಪು ಅರಿತು ಯಾರು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಇಚ್ಛೆ ಹೊಂದಿರುತ್ತಾರೆಯೋ ಅವರನ್ನು ಕ್ಷಮಿಸುವುದರಿಂದ ಮನಸ್ಸು ಹಗುರವಾಗುತ್ತದೆ ಎಂದು ಅದು ನನಗೆ ಇಂದು ಅರ್ಥವಾಯಿತು. ಅವರಿಬ್ಬರ ಜೊತೆ ಸ್ವಲ್ಪ ಹೊತ್ತಿದ್ದು ಅವರನ್ನು ಸಮಾಧಾನ ಮಾಡಿದೆ. ಅತ್ತೆ ಸಿಹಿ ಅಡಿಗೆ ಮಾಡಿ ತಮ್ಮ ಕೈಯಾರೆ ನನಗೆ ತುತ್ತಿಟ್ಟು ತಿನ್ನಿಸಿದರು. ಮಾವ ಅಪ್ಪ ಅಮ್ಮನ ಮದುವೆ ಫೋಟೋಗಳನ್ನು ತೋರಿಸಿದರು. ನಿನ್ನ ಅಮ್ಮನ ಹಾಗೆಯೇ ಇದ್ದೀಯಾ
ಎಂದು ಅತ್ತೆ ನನ್ನನ್ನು ಮುದ್ದಿಸಿದಾಗ ನನಗೆ ತುಂಬ ಖುಷಿಯಾಯಿತು. ಅದಕ್ಕೆ ಇರಬೇಕು, ನನ್ನನ್ನು ನೋಡಿದ ಮೊದಲ ದಿನ ಅಪ್ಪ ಅಚ್ಚರಿಯಿಂದ ನನ್ನ ಮುಂದೆ ಬಂದು ನಿಂತದ್ದು. ಆದಿತ್ಯ ನನಗೆ ಮನೆಯ ಪ್ರತಿಯೊಂದು ಜಾಗದ ಪರಿಚಯ ಮಾಡಿಸಿದರು. ಅಪ್ಪನ ಕೋಣೆಯಲ್ಲಿದ್ದ ಅಮ್ಮನ ದೊಡ್ಡ ಫೋಟೋ ನೋಡಿ ನನಗೆ ಕಣ್ತುಂಬಿ ಬಂತು. ಅಲ್ಲಿದ್ದ ಪ್ರತಿಯೊಂದು ವಸ್ತುವು ಅದರ ಒಡತಿಯ ನಿರೀಕ್ಷೆಯಲ್ಲೇ ಇದ್ದವು. ಸಾಕು ಅತ್ತಿತ್ತು ಸಂಜು, ಇನ್ನು ನೀನು ಅತ್ತೆ ಇಲ್ಲಿಗೆ ಬರುವುದಷ್ಟೇ ಬಾಕಿ ಎಂದರು ಆದಿತ್ಯ. ನನ್ನವರೆಲ್ಲ ಸಿಕ್ಕರು ಎನ್ನುವ ಸಂಭ್ರಮ ನನ್ನಲ್ಲಿ ಮನೆ ಮಾಡಿತು. ಆ ದಿನ ನಾನು ಮರೆಯಲಾರದ ದಿನ. ಆದಿತ್ಯ ನನ್ನನ್ನು ಮನೆಗೆ ಬಿಡಲು ಬಂದರು. ದಾರಿ ಮಧ್ಯೆ ಒಂದು ಪಾರ್ಕ್ ಹತ್ತಿರ ಕಾರನ್ನು ನಿಲ್ಲಿಸಿದರು. ಸಂಜು, ನಿನ್ನ ಹತ್ರ ಮಾತನಾಡಬೇಕು, ಬಾ ಎಂದು ಕರೆದರು. ನಾನು ಅವರ ಹಿಂದೆ ನಡೆದೆ. ಇಬ್ಬರು ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತೆವು. ಆದಿತ್ಯ ನನ್ನನ್ನು ನೋಡಿ, ನನಗೆ ಸುತ್ತಿ ಬಳಸಿ ಮಾತನಾಡಲು ಇಷ್ಟವಿಲ್ಲ ಸಂಜು. ನೀನು ನನ್ನ ಪ್ರೀತಿಯ ಅತ್ತೆ ಮಾಮನ ಮಗಳು ಎಂದು ತಿಳಿದ ಕ್ಷಣವೇ ನನ್ನ ಹೃದಯ ನಿನಗಾಗಿ ಮಿಡಿಯಲು ಪ್ರಾರಂಭಿಸಿತು. ಜೀವನ ಪೂರ್ತಿ ನನ್ನ ಹೃದಯದ ಮಿಡಿತ ತಪ್ಪದಂತೆ ನನ್ನ ಜೊತೆಯಾಗುವಿಯಾ ಎಂದು ಕೇಳಿದರು. ನನಗೆ ಏನು ಹೇಳಬೇಕು ಆ ಕ್ಷಣಕ್ಕೆ ತಿಳಿಯಲಿಲ್ಲ. ಇದ್ದಕ್ಕಿದ್ದ ಹಾಗೆ ಅವರು ತಮ್ಮ ಪ್ರೇಮದ ನಿವೇದನೆ ಮಾಡಿಕೊಳ್ಳಬಹುದು ಎನ್ನುವ ಸೂಚನೆಯೂ ನನಗಿರಲಿಲ್ಲ. ಅವರ ಕಣ್ಣುಗಳನ್ನೇ ದಿಟ್ಟಿಸಿದೆ. ಅಲ್ಲಿದ್ದ ಪ್ರೀತಿಯ ಸೆಲೆ ನನ್ನನ್ನು ಪರವಶಗೊಳಿಸಿತು. ನೀವು ಕೇಳಿದ್ದು ಕೊಡುತ್ತೇನೆ, ಮಾತು ತಪ್ಪುವುದಿಲ್ಲ ಎಂದು ನಾನು ಕೊಟ್ಟಿದ್ದ ಮಾತು ನೆನಪು ಮಾಡಿದ್ದ ಕಣ್ಣುಗಳು ಅವು. ಅದೇ ನಿರೀಕ್ಷೆಯೇ ಆದಿತ್ಯಗೆ ಇದ್ದಿದ್ದು. ಹೃದಯದಲ್ಲಿ ತಂಪಾದ ಭಾವ ಸುಳಿಯಿತು. ನೀವು ಹೀಗೆ ಇದ್ದಕ್ಕಿದ್ದ ಹಾಗೆ ಕೇಳಿದರೆ ನನಗೆ ಏನು ಹೇಳಬೇಕು ತಿಳಿಯುತ್ತಿಲ್ಲ. ನನಗೆ ಯೋಚಿಸಲು ಸ್ವಲ್ಪ ಸಮಯ ಕೊಡಿ ಎಂದು ಅವರ ಕಣ್ಣು ತಪ್ಪಿಸುತ್ತಾ ಹೇಳಿದೆ. ಅವರನ್ನು ಒಪ್ಪದೇ ಇರಲು ಕಾರಣ ಏನಿತ್ತು ನನ್ನ ಬಳಿ? 15 ದಿನದ ಒಡನಾಟದಲ್ಲಿ ಒಮ್ಮೆಯೂ ನನ್ನತ್ತ ಅಸಭ್ಯ ವರ್ತನೆ ತೋರಿರಲಿಲ್ಲ. ಒಳ್ಳೆಯ ಮನಸ್ಸಿನ ಹೃದಯವಂತ. ಇಷ್ಟು ವರ್ಷ ನನ್ನಪ್ಪನ ಜೊತೆ ಇದ್ದು ಅವರ ಒಂಟಿತನಕ್ಕೆ ಮದ್ದಾಗಿದ್ದವ. ಅವರ ನೋವಿನ ಭಾರ ಕಡಿಮೆ ಮಾಡಲು ಯತ್ನಿಸಿದವ. ನನ್ನಮ್ಮನನ್ನು ನನಗಾಗಿ ಉಳಿಸಿಕೊಟ್ಟವ. ಮನೆಯವರೆಲ್ಲರ ಮನಸ್ಸಿನ ದುಗುಡ ಕಳೆದವ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸು ತಿಳಿಯಾಗುವವರೆಗೆ ಸಂಯಮದಿಂದ ಕಾದು ತನ್ನ ಮನಸ್ಸಿನ ಇಚ್ಛೆ ಹೇಳಿಕೊಂಡವ. ನೇರ ನನ್ನ ಹೃದಯದೊಳಗೆ ಇಳಿದಿದ್ದ. ಆದರೆ ಅದನ್ನು ಹೇಗೆ ಹೇಳಲಿ? ಸಂಕೋಚ ನನ್ನನ್ನು ಅಪ್ಪಿತು. ನನ್ನ ಮೌನದಲ್ಲಿ ಆದಿತ್ಯಗೆ ಉತ್ತರ ಗೊತ್ತಾಯಿತು ಅನ್ನಿಸುತ್ತೆ. ನಸುನಕ್ಕು, ಓಕೆ, ಟೇಕ್ ಯುವರ್ ಓನ್ ಟೈಮ್ ಎಂದು ಹೇಳಿ ಕಾರಿನತ್ತ ನಡೆದರು. ಹೃದಯ ತಜ್ಞನ ಮುಂದೆ ಗಂಭೀರವಾಗಿರುವ ನಾಟಕ ಕಷ್ಟ ಎನಿಸಿತು. ಆದರೂ ಸುಮ್ಮನೆ ನಡೆದೆ. ಆದಿತ್ಯ ನನಗಾಗಿ ಕಾರಿನ ಬಾಗಿಲು ತೆರೆದು ನಿಂತರು. ನಾನು ತಲೆ ತಗ್ಗಿಸಿಕೊಂಡು ಕಾರು ಹತ್ತಿ ಕುಳಿತೆ. ಆದಿತ್ಯ ನನ್ನತ್ತ ನೋಡದೆ ಕಾರು ಚಲಾಯಿಸಿದರು. ನಾನು ಅವರನ್ನು ಆಗಾಗ ಓರೆ ನೋಟದಲ್ಲಿ ನೋಡುತ್ತಿದ್ದೆ. ಅವರು ಗಂಭೀರವಾಗಿರುವ ಪ್ರಯತ್ನ ಮಾಡುತ್ತಿದ್ದರು, ನಾನು ಕೂಡ. ಆದರೆ ಇಬ್ಬರಿಗೂ ಅದು ಸಾಧ್ಯವಿರಲಿಲ್ಲ. ಮನೆಯ ಹತ್ತಿರ ಬಂದೆವು. ಆದಿತ್ಯ, ಮತ್ತೆ ನಮ್ಮ ಭೇಟಿ ಎಂದರು. ನಾನು ಕಾರಿನ ಬಾಗಿಲು ತೆರೆಯುತ್ತಾ ಕಾಲ್ ಮಾಡುತ್ತೇನೆ ಎಂದು ಹೇಳಿದೆ. ಕಾರಿನಿಂದ ಇಳಿಯಲು ಬಾಗಿಲು ತೆರೆಯುವ ಮುನ್ನ, ಅಮ್ಮ ಅಪ್ಪನ ವಿಷಯ ನನಗೆ ಹೇಳಿದ್ದ ಕ್ಷಣವೇ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತೇನೆ ಆದಿತ್ಯ ಎಂದೆ. ನಸುನಕ್ಕ ಆದಿತ್ಯ, ಸರಿ ಆಗಿದ್ರೆ ಆ ಕ್ಷಣ ಇಂದೇ ಬರಲಿ ಎಂದು ಆಶಿಸುತ್ತೇನೆ ಎಂದು ಉಲ್ಲಾಸದಿಂದ ಹೇಳಿದರು. ಅವರಿಗೆ ನನ್ನ ಉತ್ತರ ಗೊತ್ತಿತ್ತು. ನಕ್ಕವಳೆ ಕಾರಿನಿಂದ ಕೆಳಗಿಳಿದೆ. ಆದಿತ್ಯ ನನಗೆ ಕೈ ಆಡಿಸಿ ಅಲ್ಲಿಂದ ಹೊರಟರು. ಕಾರು ಕಣ್ಮರೆಯಾಗುವವರೆಗೂ ಅಲ್ಲೇ ನಿಂತಿದ್ದು. ನಂತರ ಮನೆಯೊಳಗೆ ನಡೆದೆ. ಮನೆಯಲ್ಲಿ ವಾತಾವರಣ ಗಂಭೀರವಾಗಿತ್ತು. ಪವಿತ್ರ ಆಂಟಿ ಹೊರಡಲು ತಯಾರಾಗಿದ್ದರು. ನಾನವರನ್ನು ರೈಲ್ವೆ ಸ್ಟೇಷನ್ಗೆ ಬಿಡಲು ಹೊರಟೆ. ದಾರಿಯಲ್ಲಿ ನಡೆದದ್ದನ್ನು ಹೇಳಿದೆ. ಅವರಿಗೆ ತುಂಬ ಸಂತೋಷವಾಯಿತು. ಇನ್ನಾದರೂ ನೀನು ಸೀತಾ ನಿಮ್ಮವರನ್ನು ಸೇರುತ್ತೀರಾ ಎನ್ನುವುದೇ ನನಗೆ ನೆಮ್ಮದಿ ತರುವ ವಿಷಯ ಪುಟ್ಟ. ಒಳ್ಳೆಯದಾಗಲಿ ಎಂದು ತಲೆ ಸವರಿ ಹರಿಸಿದರು. ಆಂಟಿಯನ್ನು ಟ್ರೈನ್ ಹತ್ತಿಸಿ ಮನೆಗೆ ಬಂದೆ. ಅಮ್ಮ ಅಳುತ್ತಾ ಕುಳಿತಿದ್ದಳು. ಮೊದಲ ಬಾರಿ ಧೈರ್ಯವಾಗಿ ಅಳುತ್ತಿದ್ದಳು ನನ್ನಮ್ಮ. ನನಗೆ ಖುಷಿಯಾಯಿತು. ಅಳುವುದಕ್ಕೆ ಧೈರ್ಯ ಮಾಡಿದ ಮೇಲೆ ಸತ್ಯ ನುಡಿಯುತ್ತಾಳೆ ಎಂದು. ಏನಾಯ್ತಮ್ಮ, ಯಾಕೆ ಅಳ್ತಾ ಇದ್ದೀಯಾ? ಮತ್ತೇನಾದರೂ ನೋವಾಗ್ತಾ ಇದೆಯಾ? ಡಾಕ್ಟರ್ ಹತ್ರ ಹೋಗೋಣ್ವಾ ಕೇಳಿದೆ. ಹಾಗೇನೂ ಇಲ್ಲ, ನಿನ್ನ ಹತ್ತಿರ ಮಾತನಾಡಬೇಕು. ಊಟ ಮಾಡು, ಆಮೇಲೆ ಹೇಳ್ತೀನಿ ಎಂದಳು. ನನಗೆ ತುತ್ತಿಟ್ಟ ಅಮ್ಮ ತಾನೂ ಊಟ ಮುಗಿಸಿದಳು. ನಿಧಾನವಾಗಿ ಮಾತನಾಡಿದ್ದಳು. ನಾನು ನಿರೀಕ್ಷೆ ಮಾಡಿದ್ದ ಹಾಗೆ ನುಡಿದಳು. ಸಂಜು, ಒಂದು ಸತ್ಯ ಹೇಳಬೇಕು. ನಾನೇನೂ ಮಾತನಾಡಲಿಲ್ಲ. ಅವಳ ಮುಖ ನೋಡುತ್ತಿದ್ದೆ. ಜಾನಕಿರಾಮ್ ನಿನ್ನ ತಂದೆ ಎಂದು ನಡೆದ ವಿಷಯ ಹೇಳುತ್ತಾ ಬಿಕ್ಕಿದಳ. ಅಬ್ಬಾ, ಕೊನೆಗೂ ಬಾಯಿ ಬಿಟ್ಟಳು ನನ್ನಮ್ಮ.
ನೋವು ಹೊರಹಾಕಿ ತನ್ನ ಹೃದಯ ಹಗುರ ಮಾಡಿಕೊಂಡಳ. ಇರಬಹುದು. ಅದನ್ನು ಕೇಳಿ ನನ್ನ ಹೃದಯವು ಹಗುರಾಯಿತು. ಇಷ್ಟು ವರ್ಷ ನನ್ನಲ್ಲಿ ಕ್ಷಮೆ ಕೇಳಲು ಕಾಯುತ್ತಿದ್ರಂತೆ. ಅವರನ್ನು ಕ್ಷಮಿಸಿದ್ದೀನಿ. ಅವರ ಜೀವನದಲ್ಲಿ ಇನ್ನು ನಾವು ಹೋಗುವುದು ಬೇಡ ಸಂಜು. ಅವರ ಪರಿವಾರದೊಂದಿಗೆ ನೆಮ್ಮದಿಯಾಗಿ ಇರಲಿ, ಸರಿಯಲ್ವಾ ಎಂದವಳ ಮಾತು ಕೇಳಿ ಅಪ್ಪ ಬೇರೆ ಮದುವೆಯಾಗಿದ್ದಾರೆ ಎಂದು ತಿಳಿದಿದ್ದಾಳೆ ಅಮ್ಮ ಎನ್ನುವುದು ಅರ್ಥವಾಯಿತು. ಅಪ್ಪ ಇನ್ನೊಂದು ಮದುವೆ ಆಗಿಲ್ಲ ಎನ್ನುವ ಸತ್ಯ ಹೇಳಿಬಿಡಲಿ ಎಂದುಕೊಂಡೆ. ಬೇಡ ಬೇಡ, ನಾಳೆ ಅಮ್ಮನನ್ನು ಅಪ್ಪನ ಮನೆಗೆ ಕರೆದುಕೊಂಡು ಹೋಗಿ ಅಪ್ಪನ ಬಾಯಲ್ಲೇ ಹೇಳಿಸಬೇಕು ಎಂದು ನಿರ್ಧರಿಸಿದೆ. ನಾನು ಅವಳ ಕೈ ಹಿಡಿದು, ಗೊತ್ತಮ್ಮ, ಅವರು ಬಂದರೂ ಹೋದರೂ ಅದಕ್ಕೆ ಯಾಕೆ ಯೋಚನೆ ಮಾಡೋದು? ನಿನಗೆ ಹೇಗೆ ಸರಿ ಅನ್ನಿಸುವುದೋ ಹಾಗೆ ಆಗಲಿ. ಇಷ್ಟು ದಿನ ಹೇಗಿದ್ದೆವೋ ಹಾಗೆ ಮುಂದೆಯೂ ಇರೋಣ. ಚಿಂತೆ ಮಾಡಬೇಡ. ನಾನು ನಿನಗೆ, ನೀನು ನನಗೆ. ಅಳ್ಬೇಡ ಅಮ್ಮ, ಇಷ್ಟು ವರ್ಷ ಅತ್ತಿದ್ದು ಸಾಕು ಎಂದು ಅವಳ ಕಣ್ಣೀರು ಹೊರಿಸಿದೆ. ಅವಳ ಮುಖದಲ್ಲಿ ಇದ್ದ ಪ್ರಶಾಂತತೆ ನೋಡಿ ನನಗೆ ನೆಮ್ಮದಿ ತಂತು. ಎಷ್ಟು ಮುಕ್ತ ನನ್ನಮ್ಮ ಎನ್ನಿಸಿತು. ಧಾರಾಳವಾಗಿ ತನ್ನ ಜೀವನವನ್ನು ಇನ್ನೊಬ್ಬರಿಗೆ ಕೊಟ್ಟುಬಿಟ್ಟ ಮನಸ್ಸಿನವಳು ಎನ್ನಿಸಿ ಅವಳ ಮೇಲೆ ಮುದ್ದು ಹುಕ್ಕಿತು. ನಾಳೆ ಒಂದು ಕಡೆ ಹೋಗಬೇಕು. ಬೆಳಗಿನ ತಿಂಡಿ ಅಲ್ಲೇ, ಮಲ್ಗು ಅಮ್ಮ ಎಂದು ಹೇಳಿ ನನ್ನ ರೂಮಿಗೆ ನಡೆದೆ. ಅಮ್ಮ ಸಮಾಧಾನದಿಂದ ಎದ್ದು ಹೋಗಿ ಮಲಗಿದ್ದು ಗಮನಿಸಿದೆ. ಹೃದಯ ತಜ್ಞರಿಗೆ ಉತ್ತರ ಕೊಡಬೇಕಿತ್ತು ಎಂದು ನೆನಪಾಯಿತು. ಮೊಬೈಲ್ ತೆಗೆದು ಆದಿತ್ಯಗೆ ಕರೆ ಮಾಡಿದೆ. ನನ್ನ ಕರೆಗಾಗಿ ಕಾಯುತ್ತಿದ್ದರು ಅನ್ನಿಸುತ್ತೆ. ಹೇಳು ಸಂಜು. ಜೇನಿನಲ್ಲಿ ಅದ್ದಿದಂತಿತ್ತು ಧ್ವನಿ. ನನ್ನ ಹೆಸರು ಅವರ ಬಾಯಲ್ಲಿ ಎಷ್ಟು ಚೆನ್ನಾಗಿದೆ ಅನ್ನಿಸಿತು. ನಾಳೆ ನಿಮ್ಮ ಮನೆಗೆ ನಿಮ್ಮ ಅತ್ತೆ, ಅವರ ಮಗಳು ಬರುತ್ತಾರೆ. ಸ್ವಾಗತಿಸಲು ಸಿದ್ಧರಾಗಿ ಎಂದೇ ನಗು ಹಿಡಿದಿಟ್ಟುಕೊಳ್ಳುತ್ತಾ. ಹೌದಾ ಎನ್ನುವ ಸಂತೋಷದ ಧ್ವನಿ ಕಿವಿ ಮೇಲೆ ಬಿತ್ತು. ಆನಂದದಿಂದ ಅರಳಿದ ಆದಿತ್ಯ ಮುಖ ಕಣ್ಮುಂದೆ ಬಂತು. ನನ್ನ ತುಟಿಗಳು ಹರಳಿದವು. ಹಿಂದೆಯೇ ಕರೆ ಸ್ಥಗಿತವಾಯಿತು. ಛೆ, ಮಾತನಾಡುವ ಮೊದಲೇ ಕರೆ ನಿಲ್ಲಿಸಿದರು ಎಂದುಕೊಂಡು ಮಲಗುವ ತಯಾರಿ ನಡೆಸಿದೆ. ನಾಳೆ ಹೇಗೆ ಹೋಗುವುದು ಎಂದು ಯೋಚಿಸುತ್ತಾ ದಿಂಬಿಗೆ ಹೊರಗಿದೆ. ಅಪ್ಪ ಎಂದು ಕರೆಯುವ ಗಳಿಗೆ ಬಂತು ಎನ್ನುವ ಖುಷಿಗೆ ನಿದ್ದೆ ಸುಳಿಯಲಿಲ್ಲ. 20 ನಿಮಿಷದಲ್ಲಿ ಮತ್ತೆ ಆದಿತ್ಯನ ಕರೆ ಬಂತು. ಸ್ವಲ್ಪ ಹೊರಗೆ ಬಾ ಸಂಜು ಎಂದರು. ಇಷ್ಟೊತ್ತಿನಲ್ಲಿ ಏನಿವರ ತರಲೆ ಎಂದುಕೊಂಡು ಹೊರಗೆ ಹೋದೆ. ಕಾರಿಗೆ ಒರಗಿಕೊಂಡು ನಿಂತಿದ್ದರು. ಅವರ ಹತ್ತಿರ ಹೋದೆ. ನನ್ನನ್ನು ನೋಡಿ ಒಂದು ಪ್ಯಾಕ್ ನನ್ನ ಕೈಗಿಟ್ಟರು. ಇದು ನನ್ನ ಅತ್ತೆಗೆ, ನನ್ನ ಮಾವನ ಉಡುಗೊರೆ ಎಂದರು. ತೆಗೆದು ನೋಡಿದೆ. ಹಳದಿ ಒಡಲಿದ್ದ ಹಸಿರು ಹಂಚಿನ ಮೈಸೂರು ರೇಷ್ಮೆ ಸೀರೆ. ತುಂಬ ಚೆನ್ನಾಗಿದೆ. ಇಷ್ಟು ಬೇಗನೆ ಹೋಗಿ ಇದೆಲ್ಲ ತಂದ್ರಾ ಎಂದೆ ಅಚ್ಚರಿಯಿಂದ. ಇದು ಇವತ್ತು ತಂದಿದ್ದಲ್ಲ. 23 ವರ್ಷದ ಹಿಂದೆಯೇ ಅತ್ತೆ ತಾಯಿಯಾಗುವ ಸುದ್ದಿ ತಿಳಿದಾಗ ಮಾಮ ತುಂಬ ಆಸೆ ಪಟ್ಟು ತಂದಿದ್ದರಂತೆ. ಆದರೆ ಅದನ್ನು ಧರಿಸುವ ಮುನ್ನ ಏನೆಲ್ಲ ಆಗಿ ಹೋಯಿತು. ಅತ್ತೆ ಸಿಕ್ಕೇ ಸಿಗುತ್ತಾರೆ ಎನ್ನುವ ನಂಬಿಕೆಯಿಂದ ಸೀರೆಯನ್ನು ಜೋಪಾನವಾಗಿ ತೆಗೆದು ಇಟ್ಟಿದ್ರು ಎಂದಾಗ ಅಮ್ಮನ ಮೇಲೆ ಅಪ್ಪನಿಗಿದ್ದ ಅಪರಿಮಿತ ಪ್ರೇಮದ ಅರಿವಾಯಿತು. ಆದಿತ್ಯ ಇನ್ನೊಂದು ಪ್ಯಾಕ್ ನನ್ನ ಮುಂದೆ ಹಿಡಿದರು. ಇದು ನನ್ನ ಸಂಜುಗೆ ನಿನ್ನತ್ತೆ ಕೊಟ್ಟಿರುವ ಉಡುಗೊರೆ ಎಂದರು. ಕಣ್ಣರಳಿಸಿದೆ. ಅವರ ಕಣ್ಣುಗಳಲ್ಲಿ ತುಂಟತನ ಇತ್ತು. ನಿನ್ನ ಉತ್ತರ ನಿನ್ನ ಕಣ್ಣುಗಳಿಂದ ಆಗಲೇ ಸಿಕ್ಕಿತ್ತು. ಆದರೂ ಕಿವಿಗಳು ಕೇಳಲಿ ಎಂದು ಕಾಯುತ್ತಿದ್ದೆ ಎಂದು ನನ್ನ ಕೈಗೆ ಪ್ಯಾಕ್ ಇಟ್ಟರು. ನಾಳೆ ಅತ್ತೆಯನ್ನು ಮಾವನ ಕೈಗಿಟ್ಟು ಆಮೇಲೆ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಇಷ್ಟು ದಿನ ಡಾಕ್ಟರ್ ಆಗಿ ನೋಡಿದ್ದೀಯಾ, ಇನ್ನು ಮಾವನ ಮಗನಾಗಿ ಹೇಗೆ ನಾನು ಎಂದು ತೋರಿಸುತ್ತೇನೆ. ಅಲ್ಲಿಯವರೆಗೆ ನನ್ನ ಕನಸು ಕಾಣು ಎಂದು ಕಣ್ಣೊಡೆದರು. ಅವರ ಮಾತಿಗೆ ನಗು ಬಂತು. ನಕ್ಕು ಬಿಟ್ಟೆ. ನನ್ನ ನಗು ನೋಡಿದ ಆದಿತ್ಯ ನನ್ನನ್ನು ಬಾಗಿಲವರೆಗೆ ಬಿಟ್ಟು, ನಕ್ಕಿದ್ದು ಸಾಕು, ಹೋಗಿ ಮಲಗು, ಕನಸಿನಲ್ಲಿ ಬರಬೇಕು ನಾನು ಎಂದರು. ನಾನು ಮನೆಯೊಳಗೆ ಹೋಗಿ ಬಾಗಿಲು ಮುಚ್ಚೋವರೆಗೂ ನೋಡುತ್ತಿದ್ದರು. ನಂತರ ಅಲ್ಲಿಂದ ಹೊರಟರು. ರೂಮು ಸೇರಿದ ನನಗಂತೂ ಅಚ್ಚರಿಯೋ ಅಚ್ಚರಿ. 15 ದಿನಗಳಲ್ಲಿ ಏನೆಲ್ಲ ನಡೆದು ಹೋಯಿತು. ನಾನು ಅಮ್ಮ ಇಬ್ಬರೇ ಎಂದುಕೊಂಡಿದ್ದ ನನಗೆ ಅಪ್ಪ, ಮಾಮ, ಅತ್ತೆ, ಆದಿತ್ಯ ಹೀಗೆ ಎಷ್ಟೊಂದು ಸಂಬಂಧಗಳು ಕೊಂಡಿಗೆ ಬೆಸೆದುಕೊಂಡಿದೆ. ರಾತ್ರಿ ಇಡೀ ಏನು ಉಲ್ಲಾಸದ ಅನುಭೂತಿ. ನಾಳೆ ಅಮ್ಮನ ಜೊತೆಗೆ ಅಪ್ಪನ ಮನೆಗೆ ಹೋಗುವ ಸಂಭ್ರಮ. ಹಾಗೆಯೇ ಆದಿತ್ಯ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆಯುವ ನಿರ್ಧಾರ. ನೆಮ್ಮದಿಯ ನಿದ್ದೆ ನನ್ನನ್ನು ಅಪ್ಪಿಕೊಂಡಿತು. ಕನಸಿನಲ್ಲಿ ಆದಿತ್ಯ ಬಂದಿದ್ದು ಮಾತ್ರ ಯಾರಿಗೂ ಹೇಳಲ್ಲ. ಬೆಳಗ್ಗೆ ಬೇಗನೆ ಎದ್ದೆ. ಇಂದಿನ ಸೂರ್ಯೋದಯ ಎಲ್ಲದಕ್ಕಿಂತ ಹೊಸದು. ಯಾಕೆ ಹೇಳಿ? ಇವತ್ತು ನಾನು ನನ್ನ ಅಪ್ಪನ ಬಳಿ ಹೋಗ್ತಾ ಇದ್ದೀನಿ. ಜಾನಕಿರಾಮ್ ಸರ್ ನನ್ನಪ್ಪ ಎಂದು ತಿಳಿದು ಇಂದಿಗೆ 16 ದಿನ. ಆದರೆ ಇಂದು ಮೊದಲ ಬಾರಿ ಅವರನ್ನು ಅಪ್ಪ ಎನ್ನುವ 2 ಅಕ್ಷರದ ಮಾಂತ್ರಿಕ ಪದದಿಂದ ಕರೆಯಲು ಹೋಗುತ್ತಿದ್ದೇನೆ. ಅಷ್ಟೇ ಅಲ್ಲ,
ನನ್ನಮ್ಮ ತನ್ನ ರಾಮ್ನನ್ನು ಸೇರುವ ದಿನ. ಪಾಪ ಅಮ್ಮ ಅಪ್ಪನಿಗೆ ಇನ್ನೊಂದು ಮದುವೆ ಆಗಿದೆ ಎಂದುಕೊಂಡು ಅವರು ಚೆನ್ನಾಗಿರಲಿ ಎಂದು ಹರಸಿದ್ದಾರೆ. ಪೆತ್ತು ಮುದ್ದು ಅಮ್ಮ. ಅವಳಿಗೆ ಇವತ್ತು ಅಪ್ಪನ ಮನೆ ನೋಡಿ ಹೇಗಾಗಬಹುದು? ಕಲ್ಪನೆಯೇ ಇಷ್ಟು ಮುದ ನೀಡುವಾಗ ಅಲ್ಲಿಗೆ ಹೋದಾಗ ಹೇಗಿರಬಹುದು? ಕಣ್ಮುಚ್ಚಿ ಆಸ್ವಾದಿಸಿದೆ. ನಾನು ಎದ್ದ ತಕ್ಷಣ ಕಣ್ಮುಂದೆ ಕಾಣಿಸಿಕೊಳ್ಳುವ ದುರ್ಗಾ ಪರಮೇಶ್ವರಿಯನ್ನು ನೆನೆದೆ. ತಾಯಿ, ನೀನು ನನ್ನ ಕೈ ಬಿಡಲಿಲ್ಲ. ಕೊನೆಗೂ ನಮ್ಮ ನಿರೀಕ್ಷೆಯನ್ನು ಮುಟ್ಟಲು ಸಹಾಯ ಮಾಡಿದೆ. ಇವತ್ತು ಮೊದಲ ಬಾರಿ ಅಪ್ಪನ ಅಕ್ಕರೆಗೆ ಅಪ್ಪುಗೆ ಪಡೆಯಲು ಹೋಗುತ್ತಿದ್ದೇನೆ. ಆದಷ್ಟು ಬೇಗ ಅಪ್ಪ, ಅಮ್ಮನ ಜೊತೆ ನಿನ್ನ ದರ್ಶನಕ್ಕೆ ಬರುತ್ತೇನೆ. ಜೊತೆಗೆ ಅತ್ತೆ ಮಾವ ಆದಿತ್ಯ ಕೂಡ ಬರ್ತಾರೆ ಎಂದುಕೊಂಡವಳಿಗೆ ಕೊನೆಯ ಮಾತು ನಗು ತರಿಸಿತು. ಹೊದಿಕೆ ಸರಿಸಿ ಎದ್ದು ಅಮ್ಮನ ಬಳಿ ಹೋದೆ. ಅಮ್ಮ ಇನ್ನು ಸುಖನಿದ್ರೆಯಲ್ಲಿ ಇದ್ದಳು. ಹಲವು ದಿನಗಳ ಬಳಿಕ ಅಮ್ಮನ ಮುಖದಲ್ಲಿ ಸುಖನಿದ್ರೆಯ ಸೊಬಗಿತ್ತು. ಅವಳನ್ನು ನೋಡಿ, ಇನ್ನು ಕೆಲವು ಗಂಟೆಗಳಷ್ಟೇ ಅಮ್ಮ, ನಿನ್ನ ವನವಾಸ ಮುಗಿಯುತ್ತದೆ. ನೀನು ನಿನ್ನ ರಾಮ್ ಸೇರುವ ಸಮಯ ಹತ್ತಿರ ಬರುತ್ತಿದೆ ಎಂದು ಹೇಳಿ ಅವಳ ಹಣೆಗೊಂದು ಹೂ ಮುತ್ತನಿಟ್ಟು ಹೊರಬಂದೆ. ನಾನೇ ಕಾಫಿ ಮಾಡಿಕೊಂಡು ಹೋಗಿ ಅಮ್ಮನಿಗೆ ಅಚ್ಚರಿ ಹುಟ್ಟಿಸಿದೆ. ನಾನು ಮಾಡುತ್ತಿದ್ದೆ ಸಂಜು, ನೀನು ಯಾಕೆ ಇಷ್ಟು ಬೇಗ ಎದ್ದೆ? ಅಕ್ಕರೆಯಿಂದ ಕೇಳಿದಳು ಅಮ್ಮ. ಇವತ್ತು ರಜೆ ಹಾಕಿದ್ದೀನಿ ಅಲ್ವಾ ಅಮ್ಮ, ಅದಕ್ಕೆ ನಾನೇ ಮಾಡಿದೆ ಎಂದೆ. ಇಬ್ಬರು ಒಟ್ಟಾಗಿ ಕಾಫಿ ಕುಡಿದೆವು. ಬೇಗ ರೆಡಿ ಆಗು ಅಮ್ಮ, ಇವತ್ತು ಈ ಸೀರೆ ಹಾಕೋ ಎಂದು ಆದಿತ್ಯ ಕೊಟ್ಟಿದ್ದ ಸೀರೆ ಅವಳ ಕೈಗಿಟ್ಟೆ. ಸೀರೆಯನ್ನು ನೋಡಿ ಅವಳ ಹರಳು ಕಣ್ಣುಗಳು ಇನ್ನೂ ಹರಳಿದವು. ಮೃದುವಾಗಿ ಸೀರೆ ಸವರಿದ್ದಳು. ಯಾವುದೋ ಮಧುರ ನೆನಪು ಅವಳನ್ನು ಅಪ್ಪಿದ್ದು ನನಗೆ ಗೋಚರವಾಯಿತು. ಎಲ್ಲಿತ್ತು ಈ ಸೀರೆ? ಯಾರ ಮನೆಗೆ ಹೋಗ್ತಾ ಇರೋದು ಸಂಜು? ಅಷ್ಟೇ ಮೆಲುವಾಗಿ ಕೇಳಿದ್ದಳು. ನಿನಗೆ ಅಂತಾನೆ ತಂದೆ ಅಮ್ಮ, ನನಗೆ ತುಂಬ ಬೇಕಾದವರು, ನಿನಗೆ ಅವರ ಪರಿಚಯ ಮಾಡಿಕೊಡಬೇಕು ಎಂದೆ. ಆಯಿತು ಎನ್ನುವಂತೆ ತಲೆ ಆಡಿಸಿದ ಅಮ್ಮ ಸ್ನಾನಕ್ಕೆ ಹೊರಟಳು. ನಾನು ಸ್ನಾನ ಮುಗಿಸಿ ಆದಿತ್ಯ ಕೊಟ್ಟಿದ್ದ ಸೀರೆ ಹುಟ್ಟೆ. ಕೆಂಪು ಒಡಲಿನ ಹಸಿರು ಹಂಚಿದ್ದ ಮೈಸೂರು ರೇಷ್ಮೆ ಸೀರೆ. ನನ್ನ ಬಾಳ ಸಂಗಾತಿ ಕೊಟ್ಟ ಮೊದಲ ಉಡುಗೊರೆ. ಅವರಷ್ಟೇ ಸುಂದರವಾಗಿತ್ತು. ಭುಜದವರೆಗಿದ್ದ ಕೂದಲನ್ನು ಬ್ರಷ್ ಮಾಡಿ ಚಿಕ್ಕ ಕ್ಲಿಪ್ ಹಾಕಿ ಹಾಗೆ ಬಿಟ್ಟೆ. ಅಪರೂಪಕ್ಕೆ ತುಟಿಗೆ ತೆಳುವಾಗಿ ಬಣ್ಣ ಲೇಪಿಸಿ ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಅಲಂಕಾರ ಮಾಡಿಕೊಂಡೆ. ತೃಪ್ತಿಯಾಯಿತು. ಆದಿತ್ಯ ನಗುಮಗ ಕಣ್ಮುಂದೆ ತೇಲಿ ಬಂತು. ನಾಳೆ ಅತ್ತೆಯನ್ನು ಮಾಮನ ಕೈಗಿಟ್ಟು ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ ಎಂದ ಮಾತು ಕಿವಿಯಲ್ಲಿ ಗುಣುಗಿತು. ತುಟಿಗಳು ಅರಳಿದವು. ಅಮ್ಮನನ್ನು ನೋಡಲು ಹೋದಾಗ ನನ್ನ ಕಣ್ಣುಗಳನ್ನು ನಾನೇ ನಂಬದಷ್ಟು ಸುಂದರವಾಗಿ ಕಂಡಳು ನನ್ನಮ್ಮ. ಹಳದಿ ಬಣ್ಣದ ಉಡಲಿದ್ದ ಹಸಿರಂಚಿನ ಮೈಸೂರು ರೇಷ್ಮೆ ಸೀರೆಯಲ್ಲಿ ನನ್ನಮ್ಮ ಸಾಕ್ಷಾತ್ ದೇವತೆಯಂತೆ ಕಂಡಳು. ಸದಾ ಹತ್ತೆಯ ಸೀರೆಯಲ್ಲಿ ಅಮ್ಮನನ್ನು ನೋಡಿದ್ದ ನನಗೆ ಮೊದಲ ಬಾರಿಗೆ ಅವಳನ್ನು ರೇಷ್ಮೆ ಸೀರೆಯಲ್ಲಿ ನೋಡಿ ಹಾಯ್ ಎನಿಸಿತು. ಇನ್ನು ಅಪ್ಪ ಅಮ್ಮನನ್ನು ನೋಡಿ ಅದೆಷ್ಟು ಸಂಭ್ರಮ ಪಡುವರು ಎನ್ನುವ ಕಲ್ಪನೆಯೇ ಖುಷಿ ಕೊಟ್ಟಿತು. ಅಮ್ಮ ನನ್ನನ್ನು ಸೀರೆಯಲ್ಲಿ ನೋಡಿ ಕಣ್ಣರಳಿಸಿದರು. ಇದ್ಯಾವಾಗ ಸೀರೆಗಳನ್ನು ತಂದೆ ಸಂಜು? ತಡೆಯಲಾರದೆ ಕೇಳಿದಳು ಅನ್ನಿಸುತ್ತೆ. ನಿನ್ನೆ ಅಮ್ಮ, ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯಾ ಎಂದು ಹೇಳಿ ಅವಳನ್ನು ಅಪ್ಪಿಕೊಂಡೆ. ನೀನು ಕೂಡ ಮುದ್ದಾಗಿ ಕಾಣ್ತಾ ಇದ್ದೀಯಾ ಎಂದವಳೆ ಕಪ್ಪು ತೆಗೆದು ಎಡಗಲ್ಲದ ಮೇಲೆ ದೃಷ್ಟಿ ಬಟ್ಟು ಇಟ್ಟಳು. ಮೊಬೈಲ್ ರಿಂಗ್ ಅನಿಸಿತು. ಆದಿತ್ಯ ರಿಸೀವ್ ಮಾಡಿ ಮಾತನಾಡಿದೆ. ಅಮ್ಮ ಹೊರಡೋಣ, ಕಾರ್ ಬಂದಿದೆ ಎಂದೆ. ಅಮ್ಮ ತಲೆ ಆಡಿಸಿದಳು. ಇಬ್ಬರು ಕಾರು ಹತ್ತಿ ಹೊರಟೆವು. ಅದು ಅಪ್ಪನ ಕಾರು. ನಾನು ಅಮ್ಮನಿಗೆ ಹೇಳಲಿಲ್ಲ. ನನ್ನ ದೇಹ ಮನಸ್ಸು ಮೊದಲ ಬಾರಿ ಅವರನ್ನು ಅಪ್ಪ ಎಂದು ಕೂಗಿ ಅವರ ಪ್ರೀತಿಯ ಅಪ್ಪುಗೆಯಲ್ಲಿ ಸೇರಲು ಹಾತೊರೆಯುತ್ತಿದ್ದವು. ಇಷ್ಟು ವರ್ಷ ಯಾರನ್ನು ಇಲ್ಲ ಎಂದುಕೊಂಡಿದ್ದೆನೋ ಅವರನ್ನು ಸೇರುವ ನಿರೀಕ್ಷೆ ನನ್ನದು. ಅಮ್ಮನ 23 ವರ್ಷದ ನಿರೀಕ್ಷೆ ಒಂದು ಹಂತ ಮುಟ್ಟುವ ಸಮಯ. ಅಮ್ಮ ಕಿಟಕಿಯಿಂದ ಹೊರಗೆ ನೋಡುತ್ತಾ ಕುಳಿತಿದ್ದಳು. ಅವಳು ನೋಡೇ ಇರದ ಬೆಂಗಳೂರಿನ ಅವಳ ಮನೆಯ ದಾರಿಯ ಪರಿಚಯ ಮಾಡಿಕೊಳ್ಳಲಿ ಎಂದು ನಾನು ಕೂಡ ಮೌನವಾಗಿ ಕುಳಿತೆ. ನನ್ನ ಹೃದಯದ ಬಡಿತ ಕ್ಷಣ ಕ್ಷಣಕ್ಕೂ ಏರುತ್ತಿತ್ತು. 20 ನಿಮಿಷಗಳ ಮೌನ ಪಯಣ ನಮ್ಮ ಗಮ್ಯವನ್ನು ತಲುಪಿಸಿತು. ಅಪ್ಪನ ಮನೆ, ಸೀತಾರಾಮ್ ಸದನ, ಇನ್ನು ಮುಂದೆ ನಮ್ಮ ಮನೆ. ಅಮ್ಮ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದಳು. ಮನೆಯ ಮುಂದಿನ ಹೆಸರು ಕೂಡ ಗಮನಿಸಲಿಲ್ಲ. ಕಾರಿನಿಂದ ಇಳಿದ ನಮ್ಮನ್ನು ಎದುರುಗೊಂಡಿದ್ದು ಆದಿತ್ಯ. ಅಮ್ಮ ಅಚ್ಚರಿಯಿಂದ ನೋಡುತ್ತಿದ್ದಂತೆ ಅತ್ತೆ ಬಂದು ಅಮ್ಮನನ್ನು ಅಪ್ಪಿಕೊಂಡರು. ಅವರನ್ನು ನೋಡಿ ಅಮ್ಮನ ಕಣ್ಣಲ್ಲಿ ನೀರು ಹುಕ್ಕಿತು. ನನ್ನನ್ನು ಕ್ಷಮಿಸು ಸೀತಾ. ಒಂದು ಕ್ಷಣದ ಮೋಹ ನಿನ್ನನ್ನು ಇಷ್ಟು ಕಷ್ಟದ ದಿನಗಳಿಗೆ ದೂಡುವುದು ಎಂದು ನಾನು ಎಣಿಸಿರಲಿಲ್ಲ ಎಂದು ಹೇಳಿದವರ ಬಾಯಿ ಮುಚ್ಚಿದ್ದು ಅಮ್ಮನೇ. ಇಬ್ಬರು ಕಣ್ಣೀರು ಹಾಕಿ ದುಃಖಿಸಿದರು. ಮಾವನಂತೂ ಅಮ್ಮನಿಗೆ ಕೈ ಮುಗಿದು ಕ್ಷಮೆ ಕೇಳಿದರು.
ಅಮ್ಮ ಅವರ ಪಾದಗಳಿಗೆ ಎರಗಿ ಆಶೀರ್ವಾದ ಬೇಡಿದಳು. ಅಪ್ಪ, ಇಂತಹ ಸಂಸ್ಕಾರ ನನ್ನ ಅಮ್ಮನದು. ಅದನ್ನು ನೋಡಿ ನನ್ನ ಕಣ್ತುಂಬಿ ಬಂತು. ಆದಿತ್ಯ ಅಮ್ಮನ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದರು. ನನಗೂ ಅಮ್ಮನ ಹಿಂದೆ ಹೋಗುವ ಮನಸ್ಸಾಯಿತು. ಆದರೆ ಮೊದಲು ಅಮ್ಮ ಅಪ್ಪನನ್ನು ಸೇರಲಿ ಎಂದುಕೊಂಡು ಅಲ್ಲೇ ಅತ್ತೆ ಮಾವನ ಜೊತೆ ಉಳಿದೆ. ಅವರಿಬ್ಬರು ಇನ್ನೂ ಕಣ್ಣೀರು ಹರಿಸುತ್ತಿದ್ದರು. ಅವರ ಪಕ್ಕ ಕುಳಿತು ಸಮಾಧಾನ ಮಾಡಿದೆ. ಆದಿತ್ಯ ಒಬ್ಬರೇ ಬಂದರು. ಬಂದವರು ನನ್ನೆದುರು ಕುಳಿತರು. ಅವರ ಕಣ್ಣಲ್ಲಿ ನನ್ನ ಬಗ್ಗೆ ಮೆಚ್ಚುಗೆ ಇತ್ತು. ರಾತ್ರಿ ಹೇಳಿದ್ದು ನೆನಪಾಯಿತು. ದೊಡ್ಡವರಿದ್ದುದರಿಂದ ಸುಮ್ಮನಿದ್ದಾರೆ ಎಂದು ಅರ್ಥವಾಯಿತು. ಅತ್ತೆ ತಿಂಡಿಯ ತಯಾರಿ ನೋಡಲು ಹೊರಟರು. ಮಾವ ಪೇಪರ್ ಹಿಡಿದರು. ಆದಿತ್ಯ ನನ್ನ ಹತ್ತಿರ ಬರುತ್ತಿದ್ದಂತೆ ಅವರ ಕೈಗೆ ಸಿಕ್ಕಿಕೊಳ್ಳಲು ನಾಚಿಕೆ ಆಯಿತು. ಅತ್ತೆ ಎನ್ನುತ್ತಾ ಅಡಿಗೆ ಮನೆಗೆ ನಡೆದು ಬಿಟ್ಟೆ. ಆದಿತ್ಯ ನನ್ನ ಹಿಂದೆಯೇ ಬಂದರು. ಅತ್ತೆ ಮಾಡಿದ್ದ ತಿಂಡಿಯನ್ನು ಬಡಿಸುವ ಪಾತ್ರಗಳಿಗೆ ತೆಗೆದಿಡುವಲ್ಲಿ ಸಹಾಯ ಮಾಡುತ್ತಾ ನಿಂತೆ. ಆದಿತ್ಯ ಅಲ್ಲೇ ನಿಂತು ನನ್ನನ್ನೇ ಗಮನಿಸುತ್ತಿದ್ದರು. ಅವರಿಗೆ ನನ್ನೊಟ್ಟಿಗೆ ಮಾತನಾಡುವ ಚಡಪಡಿಕೆ ಕಾಣಿಸುತ್ತಿತ್ತು. ಅತ್ತೆಗೆ ಅರಿವಾಗಿರಬೇಕು ಆದಿತ್ಯ ಚಡಪಡಿಕೆ. ಏನು ಆದಿ, ಇವತ್ತು ಆಸ್ಪತ್ರೆಗೆ ಹೋಗುವ ಇಚ್ಛೆ ಇಲ್ವಾ? ಇನ್ನೂ ತಯಾರಾಗಿಲ್ಲ ಎಂದರು. ಇಲ್ಲ ಅಮ್ಮ, ಇವತ್ತು ರಜೆ ಮಾಡಿದ್ದೀನಿ ಎಂದ ಆದಿತ್ಯ ನೋಟ ನನ್ನ ಮೇಲೆಯೇ ಇತ್ತು. ಮಗನ ಕಡೆ ನೋಡಿದ್ದ ಅತ್ತೆಯ ಮುಖದಲ್ಲಿ ನಗುವಿತ್ತು. ಒಳ್ಳೆದಾಯ್ತು ಬಿಡು, ಹೋಗು, ಟೇಬಲ್ ಮೇಲೆ ತಟ್ಟೆ ಜೋಡಿಸು ಎಂದು ತಟ್ಟೆಗಳನ್ನು ಅವರ ಕೈಗೆ ಕೊಟ್ಟರು. ಆದಿತ್ಯ ಅತ್ತೆಯ ಕಡೆ ಹುಸಿಕೋಪದಿಂದ ನೋಡುತ್ತಾ ತಟ್ಟೆ ಹಿಡಿದು ಹೊರಟರು. ನಾನು ಮೆಲ್ಲಗೆ ನಕ್ಕೆ. ಅತ್ತೆ ನನ್ನ ಕೈ ಹಿಡಿದು, ನಾನು ಮಾಡಿದ ತಪ್ಪನ್ನು ಕ್ಷಮಿಸುತ್ತೀಯಾ ಪುಟ್ಟ ಕೇಳಿದರು. ಅತ್ತೆ, ಎಲ್ಲವೂ ಸರಿಯಾಗುತ್ತಿರುವಾಗ ಯಾಕೆ ಹಳೆಯ ನೋವನ್ನು ನೆನಪು ಮಾಡಿಕೊಳ್ಳುತ್ತೀರಾ? ಎಲ್ಲವನ್ನೂ ಮರೆತು ಇನ್ಮುಂದೆ ಸಂತೋಷದ ಕ್ಷಣಗಳನ್ನು ಮಾತ್ರ ಸವಿಯೋಣ ಎಂದು ಅವರನ್ನು ಅಪ್ಪಿದೆ. ಅವರು ನನ್ನ ಬೆನ್ನು ನೆವರಿಸಿದರು. ಅಲ್ಲಿಗೆ ಬಂದ ಆದಿತ್ಯ, ಅಮ್ಮ, ಇದು ಮೋಸ. ನಾನೇನು ತಪ್ಪು ಮಾಡಿದ್ದೆ? ನನಗೆ ಕೆಲಸ, ಇವಳಿಗೆ ಪ್ರೀತಿಯ ಅಪ್ಪುಗೆ ಎಂದು ಮುಖ ಊದಿಸಿದರು. ಸಾಕ್ ನಿನ್ನ ನಾಟಕ. ಎಂತಹ ಕೆಲಸ ಹೇಳಿದ್ದು ನಾನು? ತಿಂಡಿ ತಿಂದು ಪುರೋಹಿತರ ಬಳಿ ಹೋಗಬೇಕು ಎಂದರು. ಯಾಕೆ ಪುರೋಹಿತರು ಕೇಳಿದರು ಆದಿತ್ಯ. ನಿನಗೆ ಮೂಗ್ದಾರ ಹಾಕಿಸಲು ಎಂದ ಅತ್ತೆ ಅವರ ಕಿವಿ ಹಿಂಡಿದರು. ಅಮ್ಮ, ಇದು ಮೂಗಲ್ಲ, ಕಿವಿ ಎಂದು ಆದಿತ್ಯ ಹುಸಿ ನೋವಿನ ಮುಖ ಮಾಡುತ್ತಾ ಹೇಳಿದರು. ನನಗೆ ಅಮ್ಮ ಮಗನನ್ನು ನೋಡಿ ನಗು ಬಂತು. ಅತ್ತೆ ಆದಿತ್ಯ ಕಿವಿ ಬಿಟ್ಟು ಕೆನ್ನೆಗೊಂದು ಪುಟ್ಟ ಪೆಟ್ಟು ಕೊಟ್ಟು ತರ್ಲೆ ಎಂದು ನಗುತ್ತಾ ಹೊರಗೆ ನಡೆದರು. ನಾನು ಅವರ ಹಿಂದೆಯೇ ನಡೆದೆ. ಆದಿತ್ಯ ನನ್ನ ಹಿಂದೆ ಬಂದರು. ಹಾಲ್ನಲ್ಲಿ ಕುಳಿತಿದ್ದ ಮಾವನ ಪಕ್ಕ ಕುಳಿತ ಅತ್ತೆ ನನ್ನನ್ನು ಅವರ ಪಕ್ಕದಲ್ಲೇ ಕೂರಿಸಿಕೊಂಡರು. ಎಲ್ಲರಿಗೂ ಮುಂದೇನಾಗಬಹುದು ಎನ್ನುವ ಕಾತುರ ಹೆಚ್ಚಿತು. ಸೀತಾ ನಮ್ಮನ್ನು ಕ್ಷಮಿಸುತ್ತಾಳೆ ಅಲ್ವಾ ಎಂದ ಮಾವನ ಕಳವಳದ ಮಾತಿಗೆ ಅವರ ಕಡೆ ನೋಡಿದೆ. ಖಂಡಿತ ಮಾವ, ಅಮ್ಮ ಎಂದು ಯಾರನ್ನೂ ದ್ವೇಷಿಸಿದವಳೇ ಅಲ್ಲ ಎಂದ ಮಾತಿಗೆ ಅತ್ತೆ ನನ್ನ ಕೈ ಹಿಡಿದರು. ಅವರ ಕೈ ನಡುಗುತ್ತಿತ್ತು. ಕಣ್ಣಲ್ಲೇ ಅವರಿಗೆ ಧೈರ್ಯ ಹೇಳಿ, ಅಮ್ಮನ ಹತ್ತಿರ ಹೋಗೋಣ ಆದಿತ್ಯ, ಅಪ್ಪನನ್ನು ನೋಡಬೇಕು ಕೇಳಿದೆ. ನನ್ನ ನಿರೀಕ್ಷೆ ಅರ್ಥವಾಯಿತು ಆದಿತ್ಯಗೆ. ಸರಿ ಎನ್ನುವಂತೆ ಇದ್ದರು. ನಾನು ಅವರ ಜೊತೆ ಹೋದೆ. ಅಪ್ಪನ ರೂಮಿಗೆ ಹೋದೆವು. ಅಪ್ಪನನ್ನು ಮೊದಲ ಬಾರಿ ಅಪ್ಪ ಎಂದು ಕರೆಯುವ ಉದ್ವೇಗಕ್ಕೆ ಮೈ ನವಿರಾಗಿ ನಡುಗುತ್ತಿತ್ತು. ಅಪ್ಪನ ಕೈ ಹಿಡಿದು ನಿಂತಿದ್ದ ಅಮ್ಮನ ಮುಖದಲ್ಲಿ ಸಂತೋಷದ ಹೊಳಪಿತ್ತು. ನನ್ನನ್ನು ನೋಡಿ, ಸಂಜು ನಿಮ್ಮ ಮಗಳು ಎಂದು ನನ್ನ ನಡುಗುತ್ತಿದ್ದ ಕೈ ಅಪ್ಪನ ಕೈಗೆ ಕೊಟ್ಟರು. ಅಪ್ಪನ ಕಣ್ಣಲ್ಲಿ ನನ್ನ ಕೂಗಿನ ನಿರೀಕ್ಷೆ ಇತ್ತು. ಎಷ್ಟೋ ವರ್ಷಗಳಿಂದ ಬಯಸಿದ್ದೆ ಇದನ್ನು ಹೇಳಲು. 2 ಅಕ್ಷರದ ಮಾಂತ್ರಿಕ ಪದ ಅಪ್ಪ ಎಂದು ಅವರನ್ನಪ್ಪಿದೆ. ಎಷ್ಟೋ ವರ್ಷಗಳಿಂದ ಕೇಳಬಯಸಿದ್ದ ಕರೆ ಕೊನೆಗೂ ಕೇಳಿಸಿತು. ಇಷ್ಟು ವರ್ಷ ಕೇಳದೇ ಇದ್ದ ಪ್ರೀತಿಯ ಕೂಗು. ಮಗಳೇ ಎನ್ನುತ್ತಾ ಅವರು ನನ್ನನ್ನು ತೋಳುಗಳಿಂದ ಬಳಸಿದರು. ಅಬ್ಬಾ, ಅಪ್ಪ ಎನ್ನುವ ಮಾಂತ್ರಿಕನ ತೋಳಿನ ಆಸರೆಯಲ್ಲಿ ನಿಜಕ್ಕೂ ಎಷ್ಟು ನೆಮ್ಮದಿ ಇದೆ. ಜೀವನ ಸಾರ್ಥಕ ಅನ್ನಿಸಿತು. ನನ್ನ ನಿರೀಕ್ಷೆ ನನಗೆ ಸಿಕ್ಕಿತು. ಇಬ್ಬರ ಕಣ್ಣಲ್ಲೂ ಹನಿಗಳು ಉದರಿದವು, ಆನಂದದ ಹನಿಗಳು. ಆದಿತ್ಯ ಅಮ್ಮನನ್ನು ಅಪ್ಪಿದರು. ಅತ್ತೆ, ಇಂದಿಗೆ ನಿಮ್ಮ ವನವಾಸ ಮುಗಿಯಿತು. ಇನ್ನೇನಿದ್ದರೂ ನೀವು ನಿಮ್ಮ ರಾಮ್ ಜೊತೆ ನಗುನಗುತ್ತಾ ಬಾಳಿ ನನಗೆ ನನ್ನ ಸಂಜು ಕೊಡಿ ಎಂದರು. ಅಮ್ಮನ ಮುಖದಲ್ಲಿ ಅಚ್ಚರಿ ಇಣುಕಿತು. ನನ್ನನ್ನು ನೋಡಿ ಆದಿತ್ಯ ಕಡೆ ತಿರುಗಿದರು. ಹೌದೇ ಎನ್ನುವಂತೆ ನೋಡಿದರು. ಆದಿತ್ಯ, ಹೌದು ಅತ್ತೆ, ನನಗೆ ಸಂಜು ಬೇಕು ಎಂದು ಹೇಳುತ್ತಾ ನನ್ನ ಪಕ್ಕ ಬಂದರು. ಅಪ್ಪ ನನ್ನ ಕೈ ಆದಿತ್ಯ ಕೈಗೆ ಒಪ್ಪಿಸಿ ಅಮ್ಮನ ಬಳಿ ಹೋಗಿ, ಈಗಲಾದರೂ ಏನಾದರೂ ಮಾತನಾಡು ಸೀತಾ ಎಂದರು. ಅಮ್ಮನ ಮುಖದಲ್ಲಿ ಅದೇ ಪ್ರಶಾಂತ ಭಾವ. ನಾನೇನು ಮಾತನಾಡಲಿ?
ನನ್ನ ರಾಮ್ ಹೇಳಿದ್ದೆ ನಾನು ಹೇಳುವುದು, ನಗುತ್ತಾ ನುಡಿದರು. ಅಪ್ಪ ಅಮ್ಮನನ್ನು ಅಪ್ಪಿದರು. ಅತ್ತೆ ಮಾವ ಕೂಡ ನಮ್ಮನ್ನು ಕೂಡಿಕೊಂಡರು. ನಾವೆಲ್ಲ ನಿರೀಕ್ಷಿಸುತ್ತಿದ್ದಂತೆ ಸೀತಾರಾಮ್ ಸಂಗಮವಾಯಿತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.